ಹಾಯ್ ಅನು ಅಕ್ಕ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದು ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ.
ಪುತ್ತಿಗೆ ಶ್ರೀಗಳ ಪರ್ಯಾಯಕ್ಕೆ ಇಡೀ ಜಿಲ್ಲೆಯ ಜನತೆ ಇವತ್ತು ಹಸಿರು ಹೊರೆಕಾಣಿಕೆಯನ್ನು ಸಮರ್ಪಿಸುವ ಮೂಲಕ ತುಂಬು ಹೃದಯದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇಡೀ ಜಿಲ್ಲೆಯ ಜನತೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಠದ ದಿವಾನರಾದಂಥ ನಾಗರಾಜಾಚಾರ್ಯರವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲೂರು ವಿಶ್ವೇಶ್ವರ ದೇವಸ್ಥಾನದ ಮಾಜಿ ಆಡಳಿತ ಧರ್ಮದರ್ಶಿಗಳು ಹಿರಿಯರಾದಂತಹ ವೈ ಪ್ರಫುಲ್ಲ ಕುಮಾರ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾಪುವಿನ ಹಸಿರು ಹೊರೆಕಾಣಿಕೆ ಸಮರ್ಪಣೆಯ ನೇತೃತ್ವವನ್ನು ವಹಿಸಿಕೊಂಡಂತಹ ಯುವ ನಾಯಕರಾದಂಥ ಬಾಲಾಜಿ ಯೋಗಿ ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಗೀತಾಂಜಲಿ ಎಂ ಸುವರ್ಣ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪಡುಬಿದ್ರೆಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶಶಿಕಾಂತ್ ಪಡುಬಿದ್ರಿ ಅವರಿಗೆ ಗೌರವಪೂರ್ಣ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪಡುಬಿದ್ರೆಯ ತರಂಗಿಣಿ ಮಿತ್ರ ಮಂಡಳಿ ಅಧ್ಯಕ್ಷರಾದಂಥ ರಮಾಕಾಂತ್ ಭಟ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅಲೆವೂರು ಭಾಗದಲ್ಲಿ ಹಸಿರು ಹೊರೆಕಾಣಿಕೆಯ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಡಾಕ್ಟರ್ ಸುದರ್ಶನ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾಪುವಿನ ಹಿರಿಯ ಮುಂದಾಳಾದಂಥ ಮಾಧವ್ ಪಾಲನ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿಜಯ ಬ್ಯಾಂಕಿನ ನಿವೃತ್ತ ಅಧಿಕಾರಿಯಾದಂಥ ರಮೇಶ್ ಹೆಗಡೆ ಅವರಿಗೆ
ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಾಗತ ಸಮಿತಿಯ ಕೋಶಾಧಿಕಾರಿಯಾದಂಥ ರಂಜನ್ ಕಲ್ಕೂರ್ ಅವರಿಗೆ, ಸ್ವಾಗತ ಸಮಿತಿಯ ಪ್ರಮುಖರಾದಂಥ ರಮೇಶ್ ಭಟ್ ಅವರಿಗೆ, ರವೀಂದ್ರ ಆಚಾರ್ಯರವರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೆ, ಕಾಪುವಿನ ಪ್ರಮುಖರಾದಂಥ ನಿರ್ಮಲ್ ಕುಮಾರ್ ಶೆಟ್ಟಿ ಅವರಿಗೆ, ರಘುರಾಮ್ ಶೆಟ್ಟಿ ಅವರಿಗೆ, ಈ ಭಾಗದಲ್ಲಿ ಅಲೆಯೂರಿನ ಅನಿಲ್ ಶೆಟ್ಟಿ ಅವರಿಗೆ, ತರಂಗಿಣಿ ಸಂಸ್ಥೆಯ ಎಲ್ಲ ಪ್ರಮುಖರಿಗೆ, ಈ ಹಸಿರು ಹೊರಕಾಣಿಕೆ ಸಮರ್ಪಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಎಲ್ಲ ಬಂಧುಗಳಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪಡಿಬಿದ್ರೆ ವಲಯದಿಂದ ಹೊರೆಕಾಣಿಕೆ ಅರ್ಪಿಸಲ್ಪಟ್ಟ ಎಲ್ಲರ ಪರವಾಗಿ ನಮ್ಮ ಶ್ರೀಯುತ ಬಾಲಾಜಿ ಯೋಗಿ ಶೆಟ್ಟರು ಎರಡು ಮಾತನ್ನು ಹೇಳಬೇಕು ಕೇಳಿಕೊಳ್ತೇನೆ. ಪ್ರಾರ್ಥಿಸುತ್ತಾ 4ನೇ ಬಾರಿಗೆ ಪರ್ಯಾಯ ಪೀಠವನ್ನು ಏರಲಿರುವ ಪರಮ ಪೂಜ್ಯ ಪುತ್ತಿಗೆ ಮಠಾಧೀಶರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಮಠದ ದಿವಾನರಾದ ನಾಗರಾಜಾಚಾರ್ಯರಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭ ಜರುಗ್ತಾ ಇದೆ. ನಾಗರಾಜಾಚಾರ್ಯರೇ, ವೇದಿಕೆಯಲ್ಲಿರುವ ನಮ್ಮ ಎಲ್ಲ ಗಣ್ಯರೇ, ಸೇರಿರ್ತಕ್ಕಂಥ ಎಲ್ಲ ಭಗವದ್ಭಕ್ತರೇ, ಪುತ್ತಿಗೆ ಮಠಾಧೀಶರ ಸ್ವಾಮಿಗಳ ಈ ಚತುರ್ಥ ಪರ್ಯಾಯ ಯಾವ ರೀತಿಯಲ್ಲಿ ನಡೀತಾ ಇದೆ ಎಂಬುದನ್ನು ನಾವು ಗಮನಿಸ್ತಾ ಇದ್ದೇವೆ. ಬಹುಶಃ ಒಂದು ಇತಿಹಾಸ, ಸ್ವಾಮಿಗಳ ಪುರಪ್ರವೇಶ ಸಮಾರಂಭ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಭಕ್ತರು ಸೇರಿಕೊಂಡು ಒಳ್ಳೆಯ ಪುರಪ್ರವೇಶದೊಂದಿಗೆ ಹಾಗೂ ಅದಕ್ಕಿಂತ ಮೊದಲಿನ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಯಶಸ್ಸಿನಲ್ಲಿ ಸಾಗಿದೆ. ಇನ್ನು ಮುಂದೆಯೂ ಕೂಡ ನಡೆಯತಕ್ಕಂಥ ಕಾರ್ಯಕ್ರಮಗಳು ಒಂದು ದೊಡ್ಡ ರೀತಿಯ ಆಲೋಚನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಮ್ಮ ನಾಡ ಹಬ್ಬ, ಇದು ನಾಡ ಹಬ್ಬ ಅಲ್ಲ, ಇದೊಂದು ವಿಶ್ವದ ಹಬ್ಬ ಆಗಿ, ಈ ವಿಶ್ವ ಪರ್ಯಾಯವಾಗಿ ಸ್ವಾಮೀಜಿಗಳ ಚಿಂತನೆ ಇದೆ. ಆ ರೀತಿಯಾಗಿ ನಡೀತಾ ಇದೆ. ಖಂಡಿತವಾಗಿಯೂ ಇದು ಯಶಸ್ಸನ್ನು ಗಳಿಸ್ತದೆ. ನಾವು ಕಾಪು ವಲಯದಿಂದ, ಬಹುಶಃ ಕಾಪುವಿಗೂ ಉಡುಪಿಗೂ ಒಂದು ಅವಿನಾಭಾವ ಸಂಬಂಧ. ಮಧ್ವಾಚಾರ್ಯರು ವಿದ್ಯೆ ಕಲಿತಂಥ ಜಾಗ ನಮ್ಮ ದಂಡತೀರ್ಥ. ಅಲ್ಲಿ ದಂಡ ಊರಿ ಕೆರೆಯನ್ನು ಕಟ್ಟಿ, ದಂಡತೀರ್ಥ ಎಂಬ ತೀರ್ಥ ರೂಪದಲ್ಲಿ ಒಂದು ಕೆರೆಯನ್ನು ಕಟ್ಟಿದಂಥ ಆ ಮಧ್ವಾಚಾರ್ಯರ ಕ್ಷೇತ್ರ. ವಿಶೇಷವಾಗಿ ಅಷ್ಟಮಠದಲ್ಲಿ 4 ಮಠ ಕಾಪು ಕ್ಷೇತ್ರದಲ್ಲೇ ಇದೆ. ಇದೊಂದು ನಮಗೆ ಒಂದು ಹೆಮ್ಮೆಯ ವಿಷಯ ನಮ್ಮ ಕಾಪು ಪರಿಸರದ ಎಲ್ಲ ಜನತೆಗೆ. ಈ ಬಾರಿ ವಿಜೃಂಭಣೆಯಿಂದ ಕಾಪುವಿನಿಂದ ಇಲ್ಲಿವರೆಗೆ ದೀಪಾಲಂಕಾರ ಕೂಡ ಆಗಿದೆ. ಎಲ್ಲ ನಮ್ಮ ಭಕ್ತರಲ್ಲಿ ವಿನಂತಿ, ಎಲ್ಲರೂ ಕೂಡ ಈ ಪರ್ಯಾಯ ಉತ್ಸವದಲ್ಲಿ, ವಿಶ್ವ ಉತ್ಸವದಲ್ಲಿ, ನಾಡ ಹಬ್ಬದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ನಮ್ಮ ಒಂದು ಅಳಿಲ ಸೇವೆ ಕಾಪು ಪರಿಸರದ ಏನು ಹೊರಕಾಣಿಕೆಯನ್ನು ಇನ್ನಷ್ಟು ವಿಜೃಂಭಣೆಯಲ್ಲಿ ಇದ್ದು ನಾವು ಮೊದಲೆಲ್ಲ ನಮ್ಮ ಕಾಪು ಲೀಲಾದಾಸ್ ಶೆಟ್ಟರು ಇದರಲ್ಲಿ ಸಂಪೂರ್ಣವಾಗಿ ಭಾಗಿಯಾಗ್ತಾ ಇದ್ರು. ಈ ಬಾರಿ ನಾವು ಇತ್ತೀಚೆಗೆ ದೊಡ್ಡ ಒಂದು ರೀತಿಯ ಒಂದು ಆ ಬೇಸರ ನಮ್ಮನ್ನು ಆವರಿಸಿದೆ. ಆದರೂ ಕೂಡ ಈ ಬಾರಿ ನಮ್ಮಿಂದ ಆದಷ್ಟು ಮಟ್ಟದಲ್ಲಿ ಕಾಪು ವಲಯದ ಒಂದು ಹೊರೆಕಾಣಿಕೆಯನ್ನು ಅದು ಕೂಡ ಒಂದು ದೊಡ್ಡ ವಿಶೇಷ ಅಂದರೆ, ನಮ್ಮ ಕಾಪು ಹೊಸ ಮಾರಿಯಮ್ಮ ದೇವಸ್ಥಾನದಿಂದ ಚಾಲನೆಯನ್ನು ಕೊಟ್ಟಿದ್ದೇವೆ. ಹೊಸ ಮಾರಿಯಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಆಗ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿದೆ. ನಾವು ಗ್ರಾಮಕ್ಕೆ ಅಮ್ಮನ ಫೋಟೋವನ್ನು ತಗೊಂಡೋಗಿ ಗ್ರಾಮ ಸಮಿತಿಯನ್ನು ಎಲ್ಲ ಮಾಡಿದ್ದೇವೆ. ಈ ಬಾರಿ ಗ್ರಾಮಕ್ಕೆ ಅಮ್ಮ ಭೇಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಕಾಪುನ ಮಾರಿಯಮ್ಮ ಶ್ರೀಕೃಷ್ಣ ಮುಖ್ಯ ಪ್ರಾಣನ ಭೇಟಿಯನ್ನು ಮಾಡಿದ್ದಾರೆ. ಅವರ ಒಂದು ವಾಹನದಲ್ಲಿ ಅವರ ಫೋಟೋವನ್ನು ಇಟ್ಕೊಂಡು ನಾವು ಬಂದಿದ್ದೇವೆ. ಏನೋ ಕಾಕತಾಳೀಯ ಒಂದು ರೀತಿಯಾಗ ಕಾಪುನ ಮತ್ತು ಉಡುಪಿ ಮಠದ ಸಂಬಂಧ, ಈ ಪರ್ಯಾಯವು ಒಳ್ಳೆ ರೀತಿಯಲ್ಲಿ ನಡೆಯಲಿ. ಇನ್ನು 2 ವರ್ಷ ಸ್ವಾಮೀಜಿಯವರ ಆ ಕಾಲದಲ್ಲಿ ಆದಷ್ಟು ಧಾರ್ಮಿಕ ಚಿಂತನೆಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕಳಕಳಿಗಳು ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ನಾವು ಹಾರೈಸುತ್ತಾ, ನಿಮಗೆಲ್ಲರಿಗೂ ಪ್ರಾರ್ಥಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಆದಷ್ಟು ಬೇಗ ಕಾಪಲ್ಲಿ ಮೀಟಿಂಗ್ ಇರೋದ್ರಿಂದ ತೆರಳಬೇಕಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನವರಿಗೆ ಅವಕಾಶ ಮಾತಾಡಲಿಕ್ಕೆ ಕೊಡ್ತಾ ಇಲ್ಲ. ಆದರೂ ಬಾಲಾಜಿ ಯೋಗಿ ಶೆಟ್ಟರವರು ಹೇಳಿದರು, ಏನೋ ಒಂದು ದೊಡ್ಡ ನಿರೀಕ್ಷೆ ಇತ್ತು, ಆದರೆ ಕೆಲವೆಲ್ಲ ಸೊಸೈಟಿಯವರು ಮತ್ತು ವ್ಯವಸ್ಥಿತವಾಗಿ ಸಂಘಟನೆಗಳು ಬೇರೆ ಬೇರೆ ದಿವಸ ಅಂದರೆ ಎಲ್ಲರೂ ಕೊಡ್ತಾ ಇದ್ದಾರೆ, ಅದು ಬೇರೆ ಬೇರೆ ವಿಘಟನೆಯಲ್ಲಿ ಸೇರಿಕೊಂಡು ನಮ್ಮದು ಯಥಾಶಕ್ತಿ ಕೊಟ್ಟಿದೆ ಅಂತ. ಅದು ಅನ್ಯಥಾ ಭಾವಿಸ್ಕೊಳ್ಬೇಡಿ. ಇದು ಭಾರಿ, ಇವತ್ತು ಶನಿವಾರ, ಅದಕ್ಕೆ ಇನ್ನೊಂದು ಹೆಸರು ಸ್ಥಿರವಾರ ಅಂತ, ಸ್ಥಿರವಾಗಿರುವಂಥ ವಾರ.
ಆ ಪ್ರಕಾರದಲ್ಲಿ ಈಗ ನೋಡಿದರೆ ಕಾಪು ಮಾರಿಯಮ್ಮ, ನಂದಿಕೂರು ದುರ್ಗಾ ಪರಮೇಶ್ವರಿ, ಮುಣ್ಕೂರು ದುರ್ಗಾ ಪರಮೇಶ್ವರಿ, ಪಡುಬಿದ್ರೆ ಖಡ್ಗೇಶ್ವರಿ, ಅಲೆವೆರು ದುರ್ಗಾ ಪರಮೇಶ್ವರಿ, ಸಮಸ್ತ ನವದುರ್ಗೆಯರ ಒಂದು ವ್ಯವಸ್ಥೆಯಲ್ಲಿ ಹೊರೆಕಾಣಿಕೆ ಬಂದಿದೆ ಅಂತ ಹೇಳಿದರೆ ಆ ಅನ್ನಪೂರ್ಣ ತಾಯಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾಳೆ ಅಂತ ಅರ್ಥ. ಅಲ್ಲಿ ಎಷ್ಟು ನೀವು ಕೊಟ್ಟಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಕೊಟ್ಟಿದ್ದೀರಿ ದೇವರ ಪ್ರಸಾದ ಅದು ಮುಖ್ಯ ಆಗ್ತದೆ. ಕಾಯ ವಾಚ ಮನಸ ಶ್ರದ್ಧೆಯಿಂದ ಅರ್ಪಿಸಿದಂಥ ಈ ಹೊರೆಯು ಶ್ರೀಕೃಷ್ಣ ಮುಖ್ಯ ಪ್ರಾಣರಿಗೆ ಆ ಅನ್ನಬ್ರಹ್ಮನಿಗೆ ನೀವು ಸಮರ್ಪಿಸಿದ್ದೀರಿ. ಆ ದೇವಿಯ ವ್ಯವಸ್ಥೆಯಲ್ಲಿ, ಮಹಾದೇವಿಗಳ ವ್ಯವಸ್ಥೆಯಲ್ಲಿ ಯಾವಾಗ ತಾಯಿಯ ಆಶೀರ್ವಾದ, ತಾಯಿಯ ಅನುಗ್ರಹ ಬಂತ ಎಲ್ಲ ಭಕ್ತಾದಿಗಳಿಗೂ ಆ ಅನ್ನದ ಕೊರತೆ ಇರುವುದಿಲ್ಲ. ಅನ್ನಪೂರ್ಣೆಯಾಗಿ ಶ್ರೀಕೃಷ್ಣನೊಂದಿಗೆ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ಹೊರೆಕಾಣಿಕೆ ಅತ್ಯಂತ ಅಮೂಲ್ಯವಾದ ಹೊರೆಕಾಣಿಕೆ ಅಂತ ಹೇಳುತ್ತಾ, ಶ್ರೀಗಳವರು ನೀಲಾವರದ ಸಮೀಪ ಇದ್ದಾರೆ. ಅವರು ಈ ಹೊರೆಕಾಣಿಕೆ ಒಂದು 6 ಗಂಟೆಗೆ ಸೇರುವ ವ್ಯವಸ್ಥೆಯಲ್ಲಿತ್ತು. ಆದರೆ ತಮ್ಮ ಕಾರ್ಯಕ್ರಮ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಾವು ಈ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮುಗಿಸ್ತೇವೆ. ಪ್ರಾಣರ ಸನ್ನಿಧಾನದಲ್ಲಿ ನಮಸ್ಕಾರವನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕ ಹಾಗೂ ಕೆಳಗೆ ಉಪಸ್ಥಿತಿರುವ ಎಲ್ಲ ಶ್ರೀಕೃಷ್ಣ ಭಕ್ತರಿಗೆ ಮತ್ತೊಮ್ಮೆ ಪುತ್ತಿಗೆ ಮಠದ ಪರವಾಗಿ ಹಾಗೆ ಸ್ವಾಗತ ಸಮಿತಿಯ ಪರವಾಗಿ ವಿಶೇಷ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಪುತ್ತಿಗೆ ಮಠದ ಚತುರ್ಥ ಪರ್ಯಾಯದಲ್ಲಿ ಅನ್ನಬ್ರಹ್ಮನ ಕ್ಷೇತ್ರಕ್ಕೆ ಅನ್ನದಾನದ ಪ್ರಯುಕ್ತ ನೀವೆಲ್ಲ ವಿಶೇಷ ರೀತಿಯಲ್ಲಿ ಒಂದು ಹೊರೆ ಕಾಣಿಕೆಯನ್ನು ಅರ್ಪಣೆ ಮಾಡಿರುತ್ತೀರಿ. ನೀವು ಮಾಡಿದ ಸೇವೆಯನ್ನು ಭಗವಂತ ವಿಶೇಷ ರೂಪದಲ್ಲಿ ಸ್ವೀಕಾರ ಮಾಡಿ ನಿಮಗೆಲ್ರಿಗೂ ಕೂಡ ಒಂದು ವಿಶೇಷ ಅನುಗ್ರಹ ಮಾಡಲಿ. ಈ ಅನುಗ್ರಹ ಪಡೆಯಲಿಕ್ಕೆ ನೀವೆಲ್ಲರೂ ಕೂಡ 18ನೇ ತಾರೀಕಿಗೆ ನಡೆಯುವ ಮಹಾ ಅನ್ನ ಸಂತರ್ಪಣೆಯಲ್ಲಿ ನೀವು ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳುತ್ತಾ, ಬಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಪರ್ಯಾಯ ಉತ್ಸವವನ್ನು ಈ ಪರ್ಯಾಯ ಇನ್ನೂ ಒಂದು ವಿಶಿಷ್ಟ ಅಂತ ಹೇಳಿದರೆ, ನಮ್ಮ ಶ್ರೀಗಳವರು ಕಾಪು ತಾಲೂಕಿನ ಎಲ್ಲೂರು ಮಾಣಿಯೂರಿನವರು. ಆದ್ದರಿಂದ ನೀವೆಲ್ಲರೂ ಕೂಡ ಪರ್ಯಾಯದ ಒಂದು ಸದಸ್ಯರು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲರೂ ಕೂಡ 18ನೇ ತಾರೀಕಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಮನ್ನು ತೊಡಗಿಸಿಕೊಂಡು ಭಾಗವಹಿಸಿ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ಳುತ್ತಾ, ಬಂದವರ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಿಪೂರ್ಣ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಸ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣ. ಸಾಂಕೇತಿಕವಾಗಿ ವೇದಿಕೆಯಲ್ಲಿರುವ ಮೇಲಿರುವ ಗಣ್ಯರಿಗೆ ನೀವೆಲ್ಲ ಹೊರೆಯನ್ನು ಅರ್ಪಿಸಿದ್ದೀರಿ. ಆ ಪ್ರಕಾರ ಒಂದು ಗಣ್ಯರಿಗೆ ಮಠದ ಸಂಪ್ರದಾಯದಂತೆ ಗೌರವ ಶಾಲು ಹೊದಿಸಿ ಪ್ರಸಾದವನ್ನು ನೀಡಲಾಗುವುದು. ಉಳಿದವರು ತಮ್ಮ ಲಿಸ್ಟನ್ನು ಅಲ್ಲಿ ಕೌಂಟ್ರಲ್ಲಿ ಕೊಟ್ಟರೆ ಅದಕ್ಕೆ ಸಂಬಂಧಿಸಿದ ಸರ್ಟಿಫಿಕೇಟ್ ಮತ್ತು ಪ್ರಸಾದವನ್ನು ನೀವು ಹಿಡ್ಕೊಂಡು ಯಾರ್ಯಾರು ಹೊರೆ ಕಾಣಿಕೆ ಕೊಟ್ಟಿದ್ದಾರೋ ಅವರ ಮನೆಗೆ ತಲುಪಿಸುವ ವ್ಯವಸ್ಥೆ ನಿಮ್ಮದಾಗಿರುತ್ತದೆ. ಹಾಗೆ ಶ್ರೀಗಳವರಿಂದ ಮಂತ್ರಾಕ್ಷರದ ವ್ಯವಸ್ಥೆಗಾಗಿಯೇ ಈ ಹೊರೆ ಕಾಣಿಕೆ ಕಾರ್ಯಕ್ರಮ ನಂತರ ಪರ್ಯಾಯ ಸ್ವಾಮಿಯವರು ಶ್ರೀಗಳವರು ಕೃಷ್ಣನ ಪೂಜೆಗೆ ದೀಕ್ಷಿತರಾದ ಮೇಲೆ ಒಂದು ದಿನ ನಿಮ್ಮನ್ನು ಕರೀತಾರೆ. ಆ ದಿವಸ ನೀವು ಮಹಾಪ್ರಸಾದದೊಂದಿಗೆ ಶ್ರೀಗಳವರ ಸಂದೇಶದೊಂದಿಗೆ ವಿಶೇಷ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ. ಪಂಚಶಕ್ತಿ ಭಜನಾ ಮಂದಿರದ ಪ್ರಮುಖರಾದ ಸಾವಿತ್ರಿ ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಕಾಪು ತಾಲೂಕು ಅಯ್ಯಪ್ಪ ಸೇವಾ ಸಮಾಜಂನ ಅಧ್ಯಕ್ಷರಾದ ರಘುರಾಮ್ ಶೆಟ್ರು, ನಿವೃತ್ತ ಅಧ್ಯಾಪಕರಾದ ನಿರ್ಮಲ್ ಕುಮಾರ್ ಶೆಟ್ರು, ಅಲೆಯೂರಿನ ಉದ್ಯಮಿಗಳಾದ ಅನಿಲ್ ಶೆಟ್ರು, ತರಂಗಿಣಿಯ ಯಾರ ಪ್ರಮುಖರಿದ್ರೆ ತರಂಗಿಣಿ, ಅಲೆಯೂರು ಗ್ರಾಮ ಪಂಚಾಯತ್ನ ಪ್ರಮುಖರು ಯಾರಾದರೂ ಇದ್ರೆ ವೇದಿಕೆಗೆ ಬಂದು ಗೌರವಾರ್ಪಣೆ ಸ್ವೀಕಾರ ಮಾಡಬೇಕು. ಶ್ರೀ ಕ್ಷೇತ್ರ ಪಣಿಯಾಡಿಯಿಂದ ಇವತ್ತು ಒಂದು ಅಭೂತಪೂರ್ವವಾದಂತಹ ವಿಜೃಂಭಣೆಯ ಹಸಿರು ಹೊರೆಕಾಣಿಕೆ ಸಮರ್ಪಣೆಯ ಮೆರವಣಿಗೆ ಆಗಮಿಸಿದೆ. ನಾಳೆ ಉಡುಪಿ ಜಿಲ್ಲೆಯ ಸಹಕಾರಿ ಯೂನಿಯನ್ನಿಂದ ಹಸಿರು ಹೊರೆಕಾಣಿಕೆ ಸಮರ್ಪಣೆ ಆಗಲಿಕ್ಕಿದೆ. ಇವತ್ತಿನ ಹಸಿರು ಹೊರೆಕಾಣಿಕೆ ಸಮರ್ಪಣೆಯಲ್ಲಿ ನಮ್ಮೊಂದಿಗೆ ಸಹಕಾರ ಮಾಡಿದಂಥ ಎಲ್ಲರಿಗೂ ಪುತ್ತಿಗೆ ಮಠದ ಪರವಾಗಿ, ಸ್ವಾಗತ ಸಮಿತಿಯ ಪರವಾಗಿ, ಹೊರೆಕಾಣಿಕೆ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅಲೆಯೂರಿನ ಡಾಕ್ಟರ್ ಸುದರ್ಶನ್ ಅವರಿಗೆ, ತರಂಗಿಣಿಯ ರಮಾಕಾಂತ್ ಭಟ್ ಅವರಿಗೆ, ಪಡುಬಿದ್ರೆಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಶಿಕಾಂತ್ ಪಡುಬಿದ್ರೆ ಅವರಿಗೆ, ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷರಾದ ಬಾಲಾಜಿ ಯೋಗಿ ಶೆಟ್ಟಿ ಅವರಿಗೆ,
ಎಲ್ಲೂರು ದೇವಸ್ಥಾನದ ಮಾಜಿ ಆಡಳಿತ ಧರ್ಮದರ್ಶಿಗಳಾದ ವೈ ಪ್ರಫುಲ್ ಕುಮಾರ್ ಶೆಟ್ಟಿ ಅವರಿಗೆ, ಕಾಪು ಮಾರಿಗುಡಿಯ ಮಾಜಿ ಆಡಳಿತ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ನಡಿಕೆರೆ ರತ್ನಾಕರ್ ಶೆಟ್ಟಿ ಅವರಿಗೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಕಟ್ಪಾಡಿ ಗೀತಾಂಜಲಿ ಎಂ ಸುವರ್ಣ ಅವರಿಗೆ, ಕಾಪುವಿನ ಪರ್ಯಾಯೋತ್ಸವದಲ್ಲಿ ಭಾಗಿಯಾಗುತ್ತಿರುವಂತಹ ಸನ್ನಿವೇಶ ನಮಗೆಲ್ಲ ಗೊತ್ತಿದೆ. ಸುಮಾರು 700 ವರ್ಷಗಳ ಇತಿಹಾಸ ಇರುವಂತಹ ಶ್ರೀಕೃಷ್ಣ ಮಠ 1238ರಿಂದ 317ರವರೆಗೆ ಮಧ್ವಾಚಾರ್ಯರ ಕಾಲಘಟ್ಟದಲ್ಲಿ ಸುಮಾರು 1300ನೇ ಇಸವಿಯ ಸಂದರ್ಭದಲ್ಲಿ ಕೃಷ್ಣ ಮಠವನ್ನು ಸ್ಥಾಪಿಸಿದ್ದಾರೆ ಅನ್ನುವಂಥದ್ದು ಒಂದು ಇತಿಹಾಸ. ಮಧ್ವಾಚಾರ್ಯರು ಅಷ್ಟಮಠವನ್ನು ಸ್ಥಾಪನೆ ಮಾಡಿ 2 ತಿಂಗಳಿಗೊಮ್ಮೆ ಪರ್ಯಾಯದ ವ್ಯವಸ್ಥೆಯನ್ನು ಮಾಡಿದರು. ಸುಮಾರು 200 ವರ್ಷಗಳ ಕಾಲ 2 ತಿಂಗಳಿಗೊಮ್ಮೆ ಗೋಪಾಲ್ ಜೋಯಿಸ್ರ ಧರ್ಮಪತ್ನಿಯವರು ದಯವಿಟ್ಟು ವೇದಿಕೆ ಬರಬೇಕು. ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ಬಂದಂತಹ ರಿಕ್ಷಾ ಅದಕ್ಕೆ ಕಟ್ಟಿದಂತಹ ಭಗವಧ್ವಜವನ್ನು ಸಮಿತಿಯವರಿಗೆ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಾಮದಾಸ್ ಶೆಟ್ಟಿಗಾರರನ್ನು ಸಂಪರ್ಕಿಸಿ ಅವರಿಗೆ ನೀಡಬೇಕಾಗಿ. ರಾಮದಾಸ್ ಶೆಟ್ಟಿಗಾರರು ದಯವಿಟ್ಟು ವೇದಿಕೆ ಬರಬೇಕು. ಬೇರೆ ಪ್ರಮುಖರು ಯಾರದಿದ್ದರೆ ಹೇಳಿ. 2 ವರ್ಷಗಳ ಪರ್ಯಾಯ ಇದೀಗ. ಪ್ರಥಮ ಪರ್ಯಾಯ ಬರುವಂಥದ್ದು ಪಲಿಮಾರು ಮಠಕ್ಕೆ, 2ನೇ ಪರ್ಯಾಯ ಬರುವಂಥದ್ದು ಅದಮಾರು ಮಠಕ್ಕೆ, 3ನೇ ಪರ್ಯಾಯ ಕೃಷ್ಣಾಪುರ ಮಠ, 4ನೇ ಪರ್ಯಾಯ ಪುತ್ತಿಗೆ ಮಠ, 5ನೇ ಪರ್ಯಾಯ ಶಿರೂರು ಮಠ, 6ನೇ ಪರ್ಯಾಯ ಸೋದೆ ಮಠ, 7ನೇ ಪರ್ಯಾಯ ಕಾಣಿಯೂರು ಮಠ, ಕೊನೆಗೆ 8ನೇ ಪರ್ಯಾಯ ಪೇಜಾವರ ಮಠ. 2 ವರ್ಷಗಳಿಗೊಮ್ಮೆ ಬರುವಂತಹ ಈ ಪರ್ಯಾಯದ ಕಾಲಘಟ್ಟದಲ್ಲಿ ಇವತ್ತು ಪುತ್ತಿಗೆ ಶ್ರೀಗಳು ಚತುರ್ಥ ಬಾರಿಗೆ ಪರ್ಯಾಯ ಪೀಠವನ್ನು ಏರ್ತಾ ಇರುವಂಥದ್ದು. ಈ ಪರ್ಯಾಯದಲ್ಲಿ ಒಂದು ವಿಶೇಷತೆ ಏನು ಕೇಳಿದರೆ, ಪುತ್ತಿಗೆ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ದು 1974 ಜನವರಿ 8. ಪುರಪ್ರವೇಶ, ಅವರ 4ನೇ ಪರ್ಯಾಯದ ಪುರಪ್ರವೇಶ ಆದಂಥದ್ದು 2024 ಜನವರಿ 8. ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ 50 ವರ್ಷಗಳು ಆಗ್ತದೆ. ಇನ್ನೊಂದು ವಿಶೇಷ ಏನು ಕೇಳಿದರೆ, ಅವರು ಮೊದಲು ಪರ್ಯಾಯ ಪೀಠವನ್ನು ಏರಿರುವಂಥದ್ದು 1976ರಲ್ಲಿ. ಈ ಪರ್ಯಾಯ ಮುಗಿಯುವ ಹಂತದಲ್ಲಿ 2026ಕ್ಕೆ 50 ವರ್ಷ ಆಗ್ತದೆ. ಈ ಪರ್ಯಾಯದಲ್ಲಿ ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ 50 ವರ್ಷ, ಕೃಷ್ಣನ ಪೂಜೆ ಪರ್ಯಾಯ ಪೀಠವನ್ನೇರಿ 50 ವರ್ಷ. ಹಾಗಾಗಿ ಒಂದು ಅತ್ಯಂತ ಮಹತ್ವದ ಒಂದು ಪರ್ಯಾಯ. ಪುತ್ತಿಗೆ ಶ್ರೀಗಳು ಒಂದು ಬಹಳ ದೊಡ್ಡ ಯೋಜನೆಯನ್ನಿಟ್ಟುಕೊಂಡು ಪರ್ಯಾಯ ಪೀಠವನ್ನು ಏರ್ತಾ ಇದ್ದಾರೆ. ನಾವು ವಿವೇಕಾನಂದರ ಬಗ್ಗೆ ಇತಿಹಾಸದಲ್ಲಿ ಓದಿದ್ದೇವೆ. ಜಗತ್ತಿನಲ್ಲಿ ಹಿಂದುತ್ವವನ್ನು, ಹಿಂದೂ ಸಂಸ್ಕೃತಿಯನ್ನು ಸಾರಿದಂಥ ಒಬ್ಬ ಸಿಡಿಲ ಸಂತ ಅಂತ ಹೇಳಿ ವಿವೇಕಾನಂದರನ್ನು ಉಲ್ಲೇಖ ಮಾಡ್ತೇವೆ. ಆ ಕೈಂಕರ್ಯವನ್ನು ಈ ಕಾಲಘಟ್ಟದಲ್ಲಿ ಪುತ್ತಿಗೆ ಶ್ರೀಗಳು ಮುಂದುವರಿಸ್ತಾ ಇದ್ದಾರೆ. ಅಮೆರಿಕದಲ್ಲಿ 11 ಕೃಷ್ಣ ವೃಂದಾವನ, ಆಸ್ಟ್ರೇಲಿಯಾದಲ್ಲಿ 2 ಕೃಷ್ಣ ವೃಂದಾವನ, ಲಂಡನ್ನಲ್ಲಿ 1 ಕೃಷ್ಣ ವೃಂದಾವನ, ಕೆನಡಾದಲ್ಲಿ 1 ಕೃಷ್ಣ ವೃಂದಾವನ, ಒಟ್ಟು 15 ಕೃಷ್ಣ ವೃಂದಾವನಗಳನ್ನು ಇವತ್ತು ವಿದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಡೀ ಉಡುಪಿ ಜಿಲ್ಲೆಯ ಜನತೆ ಇವತ್ತು 2 ವರ್ಷಗಳ ಕಾಲದ ಪರ್ಯಾಯದ ಈ ಕಾಲಘಟ್ಟದಲ್ಲಿ ಪುತ್ತಿಗೆ ಶ್ರೀಗಳಿಗೆ ಭಾವನಾತ್ಮಕವಾಗಿ, ನೈತಿಕವಾಗಿ ಬೆಂಬಲವನ್ನು ಕೊಟ್ಟರೆ, ಅವರಿಗೆ ಪ್ರೇರಣೆಯಾಗಿ 5ನೇ ಪರ್ಯಾಯ ಪೀಠವನ್ನು ಏರಲಿಕ್ಕೆ ಅವರಿಗಿನ್ನು 16 ವರ್ಷ ಬೇಕು. ಈ 16 ವರ್ಷಗಳಲ್ಲಿ ಅವರು ಇಡೀ ಜಗತ್ತಿನಲ್ಲಿ 100 ಕೃಷ್ಣ ವೃಂದಾವನವನ್ನು ಸ್ಥಾಪಿಸುವಂಥ ಇನ್ಸ್ಪಿರೇಷನ್ ಈ 2 ವರ್ಷದ ಪರ್ಯಾಯದಲ್ಲಿ ಸಿಗಬೇಕು. ಹಾಗಾಗಿ ಇಡೀ ಜಿಲ್ಲೆಯ ಜನತೆ ಈ 2 ವರ್ಷಗಳ ಕಾಲಘಟ್ಟದಲ್ಲಿ ಪರ್ಯಾಯದಲ್ಲಿ ಅವರ ಜೊತೆಗೆ ಸಹಕಾರವನ್ನು ನೀಡಬೇಕಂತೇಳಿ ಪರ್ಯಾಯ ಸ್ವಾಗತ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಪುತ್ತಿಗೆ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ.
ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅವರಿಗೆ ಗೌರವಪೂರ್ಣವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಚತುರ್ಥ ಬಾರಿಗೆ ಪರ್ಯಾಯ ಪೀಠವನ್ನು ಏರಲಿರುವಂತಹ ಶ್ರೀ ಪುತ್ತಿಗೆ ಮಠದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ಶ್ರೀ ಕ್ಷೇತ್ರ ಪಣಿಯಾಡಿಯ ಸಮಸ್ತ ಭಕ್ತಾಭಿಮಾನಿಗಳ ಪರವಾಗಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪೂರ್ವಕ ಮನಪೂರ್ವಕ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇಂದು ಭಾರಿ ಪರ್ವ ದಿನವಂತ ಹೇಳಬೇಕು. ಈಗಾಗಲೇ ಕಾಪುನ, ಪಡುಬಿದ್ರೆ, ಮುಂಡ್ಕೂರು, ನಂದಿಕೂರು ದೇವಸ್ಥಾನಗಳ ಮತ್ತು ಗ್ರಾಮಸ್ಥರ ಹೊರೆಕಾಣಿಕೆಯು ಈಗಾಗಲೇ ಸಮರ್ಪಿತಗೊಂಡಿತು. 5 ನಿಮಿಷದಲ್ಲೇ ಮತ್ತೆ ಪಣಿಯಾಡಿ ದೇವಸ್ಥಾನದಿಂದ ಒಂದು ವಿಶೇಷ ಹೊರೆಕಾಣಿಕೆ ಅರ್ಪಿತವಾಗಿದೆ. ಈ ಬಗ್ಗೆ ನಾರಾಯಣ ಮಡಿಯವರು ತಮ್ಮ 2 ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳ್ಕೊಳ್ತೇನೆ. ಪೂಜ್ಯರಾದ ಸುಗುಣೇಂದ್ರ ತೀರ್ಥರ ಪಾದಾರವಿಂದಕ್ಕೆ ವಂದಿಸಿ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ವಂದಿಸಿ, ತಮ್ಮೆಲ್ಲರಿಗೂ ವಂದಿಸಿ 1-2 ಮಾತುಗಳನ್ನು ಆಡ್ತೇನೆ. ಪಣಿಯಾಡಿ ಶ್ರೀಗಳವರು ಪಣಿಯಾಡಿಯ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬಂದಾಗ ಅವರು ಹೇಳಿದರು, ಇದು ಪಣಿಯಾಡಿಯ ಪರ್ಯಾಯ ಆಗಬೇಕು ಅಂಥೇಳಿ. ಅದನ್ನು ಸತ್ಯ ಮಾಡಬೇಕಂಥೇಳಿ ಪಣಿಯಾಡಿಯ ಪ್ರತಿಯೊಂದು ಮನೆಯವರು ಪಣ ತೊಟ್ಟಿದ್ದಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ. ಹೊರೆ ಕಾಣಿಕೆ ಅದು ನಮ್ಮದು ಪ್ರತ್ಯೇಕತೆ ಅಲ್ಲ, ಆದರೆ ನಮ್ಮ ಪ್ರತಿಯೊಬ್ಬ ಮನೆಯವರು ಕೂಡ ಸೇರಿ ನಾವೇ ಒಂದು ಪಣಿಯಾಡಿಯಿಂದಲೇ ಹೊರಟು ಹೊರೆ ಕಾಣಿಕೆಯನ್ನು ಕೊಡಬೇಕು ಅನ್ನುವ ನಿರ್ಣಯವನ್ನು ನಾವು ಕೈಗೊಂಡಾಗ ಪ್ರಾರಂಭದಲ್ಲಿ ಅದು ಯಾವ ಮಟ್ಟವನ್ನು ಮುಟ್ಟುತ್ತದೆ ನಮಗೆ ಗೊತ್ತಿರಲಿಲ್ಲ. ಆದರೆ ದಿವಸದಿಂದ ದಿವಸಕ್ಕೆ ಬಹುಶಃ ಇವತ್ತು ಮಧ್ಯಾಹ್ನದವರೆಗೂ ಅದು ಹೊರೆ ಕಾಣಿಕೆ ಅದು ಬರ್ತಾ ಇದೆ ನಮಗೆ. ಅದು ಅನಂತವಾದ ರೀತಿಯ ಒಂದು ಹೊರೆ ಕಾಣಿಕೆಗೆ ಪಣಿಯಾಡಿಯವರೆಲ್ಲರೂ ಪ್ರತಿ ಮನೆಯವರು ಸೇರಿದ್ದಾರೆ. ಆ ಒಂದು ವಿಶೇಷವಾದ ಕಾಣಿಕೆಯನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಶ್ರೀಗಳ ಪಾದಾರವಿಂದದಲ್ಲಿ ನಾವು ಶ್ರೀಕೃಷ್ಣ ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ. ಪರ್ಯಾಯ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕೆ ಪಣಿಯಾಡಿಯವರ ಸಹಕಾರ ಖಂಡಿತ ಇದೆ. ಈ ಪರ್ಯಾಯದ ವೈಶಿಷ್ಟ್ಯಗಳ ಬಗ್ಗೆ ಈಗಾಗಲೇ ಸುಪ್ರಸಾದ್ ಶೆಟ್ಟರು ಹೇಳಿದ್ದಾರೆ. ಅವರ 50ನೇ ವರ್ಷ, 8ನೇ ತಾರೀಕು ಎಲ್ಲವೂ ಯೋಗ ಅಂತ ಹೇಳುವ ರೀತಿಯಲ್ಲಿ ನಡೆದಿದೆ. ಇದು ವಿಶ್ವ ಪರ್ಯಾಯ ಅಂತ ಹೇಳಿ ಅಮೇರಿಕದಲ್ಲಿ ಹೋದ ನನ್ನ ಬಂಧುಗಳು ಎಲ್ಲರೂ ಹೇಳುವುದನ್ನು ನಾನು ಕೇಳಿದ್ದೇನೆ. ಅಲ್ಲಿ ಪುತ್ತಿಗೆ ಮಠದ ದೇವಸ್ಥಾನ ಇರೋದ್ರಿಂದ ನಮಗೆ ಸತ್ಯನಾರಾಯಣ ಕಥೆ ಮಾಡಲಿಕ್ಕೆ, ಉಪನಯನ ಮಾಡಲಿಕ್ಕೆ ಅಥವಾ ಬೇರೆ ಯಾವುದೇ ಧಾರ್ಮಿಕ ಕ್ರಿಯೆಗಳನ್ನು ಮಾಡಲಿಕ್ಕೆ ಎಲ್ಲ ಅನುಕೂಲತೆಗಳು ಪುತ್ತಿಗೆ ಮಠದಿಂದ ದೊರಕಿದೆ ಅಂತ ಹೇಳುವ ಒಂದು ಸಾರ್ಥಕ ಒಂದು ಸಂತೋಷವನ್ನು ಅವರು ಅನೇಕರು ವ್ಯಕ್ತಪಡಿಸಿದ್ದಾರೆ. ಆ ಎಲ್ಲ ಶ್ರೇಯಸ್ಸು ಶ್ರೀಗಳವರಿಗೆ ಸಲ್ಲುತ್ತದೆ. ಬಹುಶಃ ರಜತಪೀಠ ಪುರವಾಸ ಶ್ರೀ ಅನಂತಾಸನ ಸನ್ನಿಧಿಗೂ ಪಣಿಯಾಡಿಯ ಅನಂತ ಪದ್ಮನಾಭನಿಗೂ ವಿಶೇಷ ಸಂಪರ್ಕ. ಆ ಪ್ರಕಾರ ಇವತ್ತು ಪಣಿಯಾಡಿಯ ಒಂದು ಹೊರೆಕಾಣಿಕೆ ಬಂದಿದೆ ಅಂತ ಹೇಳಿದರೆ, ಅನಂತ ಪದ್ಮನಾಭ ಅಂದರೆ ಇವತ್ತು ನಾವು ಎಣಿಸ್ಬೋದು ಅನಂತ ಶಯನ ಇರ್ಬೋದು ಅಥವಾ ಅನಂತ ಪದ್ಮನಾಭ, ಆ ಶ್ರೀಮಂತವಾದ ಇಡೀ ಪ್ರಪಂಚನ, ಇಡೀ ಭೂಮಂಡಲ, ಇಡೀ ವ್ಯವಸ್ಥೆಗೆ ಜಗದೊಡೆಯ ಅವನ ಒಂದು ವ್ಯವಸ್ಥೆಯಿಂದ ಈ ರಜತಪೀಠದೊಡೆಯ ಶ್ರೀಕೃಷ್ಣ ಮುಖ್ಯಪ್ರಾಣರ ಒಂದು ಪಾದ ಕೆಳಗಳಿಗೆ ಹೊರೆ ಕಾಣಿಕೆ ಬಂದದ್ದು ಭಾರಿ ವಿಶೇಷ ಮತ್ತು ಮಹಾಪ್ರಸಾದ. ಇನ್ನು ಅನ್ನಬ್ರಹ್ಮನ ಸನ್ನಿಧಿಯಲ್ಲಿ ನಿರಂತರ ಅನ್ನದಾನಕ್ಕೆ ಚಾಲನೆ ಕೊಟ್ಟ ಅನಂತ ಪದ್ಮನಾಭ ದೇವರ ಸನ್ನಿಧಿಯಿಂದ ಬಂದಂಥ ಪ್ರಸಾದ. ಈ ನಿಟ್ಟಿನಲ್ಲಿ ಶ್ರೀಗಳವರು ಹೊರೆ ಕಾಣಿಕೆ ಹಾಗೂ ಜ್ಞಾನದ ಕಾಣಿಕೆಯನ್ನು ಈ ಪರ್ಯಾಯದಲ್ಲಿ ಅವರು ಆ ಒಂದು ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಹೊರೆ ಕಾಣಿಕೆ ಮೂಲಕ ಧಾನ್ಯವನ್ನು ಸಂಗ್ರಹಿಸುವ ಒಂದು ವ್ಯವಸ್ಥೆಯಲ್ಲಿ ಅನ್ನಬ್ರಹ್ಮನಿಗೆ ಅನ್ನ ಸಂತರ್ಪಣೆಯಲ್ಲಿ ಉಪಯೋಗಿಸುವಂಥ ಎಲ್ಲ ಭಕ್ತರ ಹಸಿವನ್ನು ತಗ್ಗಿಸುವಂಥ ಒಂದು ವ್ಯವಸ್ಥೆ.
ಇಲ್ಲೇ ಪ್ರಸಾದವನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಈಗ ಧನ್ಯವಾದವನ್ನು ಶ್ರೀಯುತ ಮಠದ ದಿವಾನರಾದ ನಾಗರಾಜಾಚಾರ್ಯರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಅನಂತ ಅನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖನಾಶಾಯ ಅನಂತಾಯ ನಮೋ ನಮಃ. ಉಡುಪಿಯ ಪರ್ಯಾಯ ಮಹೋತ್ಸವದಲ್ಲಿ ಈಗಾಗಲೇ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಅವರು ಹೇಳಿದರು, ಶ್ರೀ ಕ್ಷೇತ್ರ ಪಣಿಯಾಡಿ ಅಂತೇಳಿ. ನಮ್ಮೆಲ್ಲರ ಭಕ್ತರ ಒಂದು ಸಂಕಲ್ಪ ಕೂಡ ಅದೇ ರೀತಿ ಇತ್ತು. ಅದು ಕ್ಷೇತ್ರವಾಗಿ ಬೆಳೀತಾ ಇದೆ. ಶ್ರೀ ಕ್ಷೇತ್ರ ಪುಣಿಯಾಡಿಯಲ್ಲಿ ಅನಂತ ಪದ್ಮನಾಭ, ಉಡುಪಿಯ ಅನಂತಾಸನ ದೇವರು ಅನಂತ ಪದ್ಮನಾಭನ ರೂಪದಲ್ಲಿ ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾರೆ. ಅದರ ದ್ಯೋತಕವಾಗಿ ಇವತ್ತು ವಿಶೇಷ ರೀತಿಯಿಂದ ಒಂದು ಪಣಿಯಾಡಿಯ ಹೊರೆಕಾಣಿಕೆ ಸಮರ್ಪಿತವಾಗಿದೆ. ಈ ಹಿಂದಿನ ಪರ್ಯಾಯದಲ್ಲಿ ಕೂಡ ನಾನು ಆಗಾಗಲೇ ಹೇಳ್ತಾ ಇದ್ದೆ, ಈ ಹಿಂದಿನ ಪರ್ಯಾಯದಲ್ಲಿ ಕೂಡ ಪುಣಿಯಾಡಿಯಿಂದ ವಿಜೃಂಭಣೆಯಿಂದ ಹೊರೆಕಾಣಿಕೆ ಬಂದಿದೆ. ಈ ಸಲ ಕೂಡ ಅದೇ ರೀತಿ ಆಗಬೇಕು ಅಂತ ಹೇಳಿ ನಾವು ಅಪೇಕ್ಷೆ ಪಟ್ಟಲ್ಲಿ ದೇವರ ಅನುಗ್ರಹದಿಂದ ಒಳ್ಳೆ ಅಭೂತಪೂರ್ವವಾಗಿ ವಿಶೇಷ ರೀತಿಯಲ್ಲಿ ವೈಭವದಿಂದ ಒಂದು ಹೊರೆಕಾಣಿಕೆ ಸಮರ್ಪಿತವಾಗಿದೆ. ಈ ಕೈಂಕರ್ಯದಲ್ಲಿ ಭಾಗಿಯಾದ ಎಲ್ಲ ಭಗವದ್ಭಕ್ತರಿಗೂ ಕೂಡ, ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ವಿಶೇಷ ರೀತಿಯ ಧನ್ಯವಾದಗಳನ್ನು ಶ್ರೀಮಠದ ಪರವಾಗಿ ಹಾಗೆ ಸ್ವಾಗತ ಸಮಿತಿಯ ಪರವಾಗಿ ಅರ್ಪಿಸುತ್ತಾ, ಇದೇ ರೀತಿ ಶ್ರೀಗಳವರು ಹೇಳಿದಾಗೆ ಇದು ನಿಮ್ಮ ಮನೆಯ ಕಾರ್ಯಕ್ರಮ, ನಿಮ್ಮ ಮನೆಯ ಕಾರ್ಯಕ್ರಮ, ನೀವೇ ಒಂದು ಕಾಣಿಕೆ ಅರ್ಪಣೆ ಮಾಡಿದ ಹಾಗೆ. ಆದ್ದರಿಂದ ನೀವೆಲ್ಲರೂ ಕೂಡ ಈ ಪರ್ಯಾಯದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ಶ್ರೀಕೃಷ್ಣನ ಅನುಗ್ರಹವನ್ನು ವಿಶೇಷವಾಗಿ ಪಡಿಬೇಕು. 18ನೇ ತಾರೀಕಿಗೆ ತಪ್ಪದೆ ಬಂದು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ಳುತ್ತಾ ನಮ್ಮ ಈ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ಲರೂ ದೇವರಿಗೆ ಒಳ್ಳೇದು ಮಾಡಲಿಂದ ಮತ್ತೊಮ್ಮೆ ಹರಿಸುತ್ತಾ ಶ್ರೀಕೃಷ್ಣ ಅರ್ಪಣವಸ್ತು. ಬೆಳ್ಮಣ್ಣು ವಲಯದಿಂದ ಹಸಿರು ಹೊರೆಕಾಣಿಕೆ ಸಮರ್ಪಣೆ ಮಾಡಿದ ಪ್ರಮುಖರಲ್ಲಿ ಸೂರ್ಯಕಾಂತ್ ಶೆಟ್ಟಿ ಅವರು, ಶರತ್ ಹೆಗಡೆ ಬೆಳ್ಮಣ್ಣು, ದೇವೇಂದ್ರ ಶೆಟ್ಟಿ ಅವರು. ಸ್ವಾಮೀಜಿಯವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಪಣಿಯಾಡಿಯಿಂದ ಸುಮಾರು 7 ಲಕ್ಷಕ್ಕೂ ಅಧಿಕ ಮೌಲ್ಯದ ಹೊರೆಕಾಣಿಕೆ ಸಮರ್ಪಿತವಾಗಿದೆ. ವಿಶೇಷವಾಗಿ ಪಣಿಯಾಡಿ ದೇವಸ್ಥಾನದ ಹೊರೆಕಾಣಿಕೆ ಧನ್ಯವಾದಗಳು. ವಿನಂತಿ, ಪ್ರತಿಯೊಬ್ಬರು ಫಲಹಾರವನ್ನು ಸ್ವೀಕರಿಸಿ ಕೌಂಟ್ರಲ್ಲಿ ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. सूर्य निरागस हो गणपति, सूर्य निरागस हो
ಶುಭನಯನ ಕರುಣಾಮಯ ಗೌರಿಹರ ಶ್ರೀ ವರದ ವಿನಾಯಕ ಶುಭನಯನ ಕರುಣಾಮಯ ಗೌರಿಹರ ಶ್ರೀ ವರದ ವಿನಾಯಕ ಓಂಕಾರ ಗಣಪತಿ ಓಂಕಾರ ಗಣಪತಿ ಅಧಿಪತಿ ಸುಖಪತಿ छंदपति गंधपति लीन निरंतर हो लीन निरंतर हो सूर निरागस हो सूर निरागस हो गणपति सूर निरागस हो मोरया मोरया गणपति बप्पा मोरया 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 गणपति बप्पा मोरया गजवदना तू सुख करता गजवदना तू सुख हरता गजवदना मोरया 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 गणपति बप्पा मोरया गजवदना तू सुख करता गजवदना तू दुख हरता गजवदना मोरया मोरया सूर निरागस हो सूर निरागस हो सुमनानी भरनियों नित्य रीति वाहे चरणावर नन्हे बालक सुमधुर हासे भावत से पाहो चरणावर ओंकार गणपति ओंकार गणपति अधिपति सुखपति छंदपति गंधपति अधिपति सुखपति छंदपति गंधपति सुरपति लीन निरंतर हो लीन निरंतर हो सूर निरागस हो सूर निरागस हो गणपति सूर निरागस हो
ಭಕ್ತಿಭೀಕ್ಷಮೇಯವೆ ರಾಮ ಭಕ್ತಿಭೀಕ್ಷಮೇಯವೆ ರಾಮ ಭಕ್ತಿಭೀಕ್ಷಮೇಯವೆ ಭಾವುಕಮಗು ಸಾತ್ವಿಗ ಭಕ್ತಿಭೀಕ್ಷಮೇಯವೆ ಭಾವುಕಮಗು ಸಾತ್ವಿಗ ಭಕ್ತಿಭೀಕ್ಷಮೇಯವೆ ಭಾವುಕಮಗು ಸಾತ್ವಿಗ ಭಕ್ತಿಭೀಕ್ಷಮೇಯವೆ ಭಾವುಕಮಗು ಸಾತ್ವಿಗ ಭಕ್ತಿಭೀಕ್ಷಮೇಯವೆ ರಾಮ ರಾಮ ಮುಕ್ತಿಗ ಅಖಿಲ ಶಕ್ತಿ ಕೀ ಮುಕ್ತಿಗ ಅಖಿಲ ಶಕ್ತಿ ಕೀ त्रिमूर्तुल कठिन मिराम भक्तिभीक्षमेयवे मुक्तिग अखिल शक्तिगे त्रिमूर्तुल कठिन मिराम भक्तिभीक्षमेयवे भावुकमगु सात्विग भक्तिभीक्षमेयवे प्राणमुल्ले निवानिकी बंगारू बाग झूठिए प्राणमुल्ले निवानिकी बंगारू बाग झूठिए प्राणमुल्ले निवानिकी बंगारू बाग झूठिए प्राणमुल्ले निवानिके बंगारू बाग झूठिए खनी वज्रभूषण मूरमदो बेटुरीति प्राणमुल्ले निवानिके बंगारू बाग झूठे प्राणमुल्ले प्राणमुल्ले निवानिके बंगारू
ಬಾಗಜೂಟಿ ಪ್ರಾಣಮೂಲ ಬಂಗಾರು ಬಾಗಜೂಟಿ ಪ್ರಾಣಮೂಲ ಪ್ರಾಣಮೂಲ ನಿವಾನಿಕೆ ಬಂಗಾರು 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 ಬಾಗಜೂಟಿ ಪ್ರಾಣಮೂಲ ನಿವಾನಿಕೆ ಬಂಗಾರು ಬಾಗಜೂಟಿ ಪ್ರಾಣಮೂಲ ಬಂಗಾರು ಬಾಗಜೂಟಿ ಪ್ರಾಣಮೂಲ ನಿವಾನಿಗೆ ಬಂಗಾರು ಬಾಗಜೂಟಿ ಪ್ರಾಣಮೂಲ ಪ್ರಾಣಮೂಲ ನಿವಾನಿಕೆ ಬಂಗಾರು ಬಾಗಜೂಟಿ ಪ್ರಾಣಮೂಲ ನಿವಾನಿಗೆ ಬಂಗಾರು ಬಾಗಜೂಟಿ ಪ್ರಾಣಮೂಲ ನಿವಾನಿಕೆ ಬಂಗಾರು ಬಾಗಜೂಟಿ ಪ್ರಾಣಮೂಲ ನಿವಾನಿಗೆ ಬಂಗಾರು ಬಾಗಜೂಟಿ ಪ್ರಾಣಮೂಲ ನಿವಾನಿಗೆ ಬಂಗಾರು ಬಾಗಜೂಟಿ ಪ್ರಾಣಮೂಲ ನಿವಾನಿಗೆ ಬಾಗಜೂಟಿ ಪ್ರಾಣಮೂಲ ಪ ಮ ಗ ರಿ ಸ ನಿ ಸ ರಿ ಗ ಪ್ರಾಣಮೂಲ ಸ ನಿ ದ ಪ ಮ ದ ಪ ಮ ಗ ರಿ ಪ ಮ ಗ ರಿ ಸ ರಿ ಗ ಪ್ರಾಣಮೂಲ ನೀರಿ ನಿದವ ಮದ ಮಗರಿ ನೀರಿ ನಿದವ ಸರಿ ಗ ಪ್ರಾಣಮೂಲ ಧನಿ ಸ ಪ ಧನಿ ಸರಿ ನೇ ಸರಿ ಗ ಮ ಪ ಧನಿ ಸ ಸಾ ನಿ ದ ಪ ಮ ಗ ರಿ ಸ ಸ ಸ ನಿ ಸ ಸಾ ನಿ ದ ಪ ಮ ನಿ ನಿ ದ ಪ ಮ ಗ ದ ಗ ಪ ಮ ಗ ರಿ ಪ್ರಾಣಮೂಲ
ಗಮ ಗ ಗ ಗ ಗ ಗ ಗ ರಿ ಗ ಮ ಗ ರಿ ಗ ಮ ಪ ಮ ಗ ರಿ ಸ ನಿ ರಿ ರಿ ಸ ನಿ ಸ ರಿ ಗ ಗ ಗ ಗ ಗ ಮ ಗ ರಿ ಸ ನಿ ಸ ಪ ಮ ಗ ರಿ ಸ ನಿ ಸ ಗ ಪ ಮ ಪ ಮ ಗ ಮ ಗ ರಿ ಸ ನಿ ಸ ರಿ ಗ ಮ ಪ ದ ನಿ ಸ ನಿ ನಿ ದ ನಿ ರಿ ನಿ ದ ಪ ಮ ಗ ರಿ ಗ ಮ ಪ ದ ನಿ ಸ ಪ ದ ನಿ ಸ ಸ ಸ ಸ ನಿ ಸ ರಿ ಸ ನಿ ಸ ರಿ ಗ ಮ ಗ ಗ ಗ ಗ ಮ ಗ ಗ ಗ ಗ ರಿ ಗ ಮ ಗ ರಿ ಗ ಮ ಪ ಮ ಗ ರಿ ಸ ನಿ ರಿ ಸ ನಿ ಸ ರಿ ಗ ರಿ ಸ ನಿ ಸ ರಿ ಗ ಮ ರಿ ಗ ಸ ರಿ ಸ ನಿ ಸ ರಿ ಗ ಮ ಪ ಮ ಗ ರಿ ಸ ನಿ ಮ ಗ ರಿ ಸ ನಿ ರಿ ಸ ನಿ ದ ಪ ಸ ನಿ ದ ಪ ಮ ಮ ಗ ಸ ರಿ ಗ ಪ್ರಾಣ ಮೂಲೆ ಗಮ ಗ ಗಮ ಗರಿ ಗಮ ಮಗರಿ ಪ್ರಾಣ ಮೂಲೆ ಸನಿ ದವ ಮಗರಿ ಸರಿ ಪ್ರಾಣ ಮೂಲೆ ಸಪ್ಪ ಸಾನಿ ದವ ಮಗರಿ ಪ್ರಾಣ ಮೂಲೆ ದವ ಮಗರಿ ಪ್ರಾಣ ಮೂಲೆ ಸನಿ ಸ ಧನಿ ಸ ಪಧನಿ ಸ ಪಧನಿ ಸ ನಿ ಧವ ಧನಿ ಪ್ರಾಣ ಮೂಲೆ ರಿ ಸರಿ ನಿ ಸರಿ ಧನಿ ಸರಿ ಪಧನಿ ಸರಿ ಸಾ ನಿ ರಿ ಸ ಪ್ರಾಣ ಮೂಲೆ ಗರಿ ಗ ಸರಿ ಗ ಮಗರಿ ಗ ಪ ಮಗರಿ ಸನಿ ಸ ಗರಿ ಪ್ರಾಣ ಮೂಲೆ ಮಗ ಮೋರಿ ಗ ಮೊ ಪ ಮಗ ಮ ದವ ಮಗ ಮ ಪ ಮ ಮಗ ಪ್ರಾಣ ಮೂಲೆ ಪ ಮ ಪ ಗ ಮ ಪ ರಿ ಗ ಮ ಪ ಸನಿ ದ ಪ ಮ ಪ ಮ ಗ ಮ ಪ್ರಾಣ ಮೂಲೆ ಪ ಗ ಮ ಪ ಪ ಮ ಗ ಮ ಪ ಪ ಪ ಮ ಗ ಮ ಪ ದ ದ ಪ ಮ ಗ ಮ ಪ ದ ದ ಪ ಮ ಗ ರಿ ಸ ನಿ ಸ ರಿ ಗ ಮ ಪ ದ ni ದ ಪ ದ ಪ ಮ ಪ ಮ ಗ ರಿ ಸ ನಿ ಸ ರಿ ಗ ಮ ಪ ಮ ಗ ಮ ಪ ಪ ಪ ಪ ಗ ಮ ಸನಿ ದ ಪ ಮ ಗ ರಿ ಸ ನಿ ದ ಪ ದ ನಿ ಸ ರಿ ಗ ಮ ಪ ದ ನಿ ಸ ರಿ ಗ ಮ ಗ ರಿ ಸ ನಿ ದ ಪ ದ ನಿ ಸ ರಿ ಸ ನಿ ದ ಮ ಪ ಪ
ನಿ ದ ಪ ದ ನಿ ಸ ರಿ ಗ ಮ ಪ ಮ ರಿ ದ ನಿ ದ ಪ ಮ ಪ ಮ ಗ ರಿ ಸ ರಿ ಗ ಮ ಪ ಸ ನಿ ದ ಪ ಮ ಗ ಮ ಪ ದ ನಿ ಸ ಪ ರಿ ಗ ಮ ಪ ಮ ಗ ಮ ಪ ದ ಪ ಮ ಪ ದ ಪ ಮ ಪ ಮ ಗ ಮ ಪ ರಿ ಗ ಮ ಪ ರಿ ಗ ಮ ಪ ಮ ಗ ಮ ಪ ರಿ ಗ ಮ ಪ ಸ ನಿ ದ ಪ ದ ನಿ ಸ ಪ ರಿ ಗ ಮ ಪ ರಿ ಗ ಮ ಪ ಪ ಪ ಮ ಗ ಮ ಪ ಪ ಪ ಮ ಗ ರಿ ಸ ನಿ ಸ ರಿ ಗ ಮ ಪ ದ ನಿ ದ ಪ ದ ದ ಪ ದ ನಿ 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 ದ ಪ ದ ನಿ ದ ಪ ಮ ಗ ರಿ ಸ ನಿ ಸ ರಿ ಗ ಮ ಪ ದ ನಿ ಸ ನಿ ದ ನಿ ಸ ರಿ ಸ ನಿ ದ ನಿ ಸ ನಿ ದ ಪ ದ ನಿ ಸ ರಿ ಸ ನಿ ದ ಪ ದ ನಿ ಸ ರಿ ಗ ಮ ಗ ಗ ಗ ಮ ಗ ರಿ ಗ ಮ ಗ ಗ ಗ ಮ ಗ ಗ ಗ ಮ ಗ ರಿ ಸ ನಿ ಸ ರಿ ಗ ಮ ಗ ರಿ ಸ ನಿ ಸ ರಿ ಗ ಮ ಪ ಪ ಗ ರಿ ಸ ನಿ ಸ ರಿ ಗ ಮ ಪ ಪ ಮ ಪ ಮ ಗ ರಿ ಸ ರಿ ಗ ಮ ಗ ರಿ ಸ ನಿ ದ ಪ ದ ನಿ ಸ ರಿ ಗ ಮ ಮ ದ ದ ನಿ ಗ ರಿ ಸ ನಿ ದ ಪ ಮ ಪ ಮ ಗ ರಿ ಸ ನಿ ಸ ರಿ ಗ ಮ ಪ ದ ನಿ ಸ ಮ ಪ ದ ನಿ ಸ ಪ ದ ನಿ ಸ ದ ನಿ ಸ ಗ ಮ ಪ ದ ನಿ ಸ ಮ ಪ ದ ನಿ ಸ ಪ ದ ನಿ ಸ ದ ನಿ ಸ ನಿ ಸ ಮ ಗ ರಿ ಸ ನಿ ದ ಪ ಗ ಮ ಪ ದ ನಿ ಸ ಮ ಪ ದ ನಿ ಸ ಪ ದ ನಿ ಸ ದ ನಿ ಸ ನಿ ಸ ಮ ಗ ರಿ ಸ ನಿ ದ ಪ ಗ ಮ ಪ ದ ನಿ ಸ ನಿ ದ ಪ ಮ ಗ ನಿ ದ ಪ ಮ ಗ ದ ಪ ಮ ಗ ಪ ಮ ಗ ಸ ರಿ ಗ ಮ ಪ ಪ ದ ನಿ ಸ ರಿ ಸ ನಿ ದ ಪ ಮ ಗ ಮ ಪ ದ ನಿ ಸ ಮ ಪ ದ ನಿ ಸ ಪ ದ ನಿ ಸ ದ ನಿ ಸ ಮ ಗ ರಿ ಸ ನಿ ಸ ನಿ ದ ಪ ಮ ಗ ಸ ರಿ ಗ ಪ್ರಾಣ ಮೂಲೆ ನಿ ವ ನಿ ಗೆ ಗೆ ಗಿ
ಮುಲ್ಲೆ ನೀವನಿಗೆ ಬಂಗಾರು ಬಾಗಜೂಟಿ ನೀ ವಜ್ರಭೂಷಣ ಮುರ ಮಂದು ಬೇಟು ರೀತಿ ಜಾಣಲಕು ಪುರಾಣ ಶಾಸ್ತ್ರ ವೇದ ಜಪ ಪ್ರಸಂಗ ಜಾಣಲಕು ಪುರಾಣ ಶಾಸ್ತ್ರ ವೇದ ಜಪ ಪ್ರಸಂಗ ಪ್ರಾಣಗಲ್ಗಿ ಪ್ರೇಮಿ ಭಕ್ತ ತ್ಯಾಗರಾಜ ಮುಖರಾಮಾವಕ್ತಿ ವೇಯವೇ ಭಾವುಕ ಮಗು ಸಾಕ್ಷೀವಕ್ತಿ ವೇಯವೇ ಭಿಕ್ಷಮೀಯವೇ ಸುತ್ತು ನದಿಯ ಕಂಡೆ ಸುತ್ತು ನದಿಯ ಕಂಡೆ ಸೂರ್ಯನ ಪ್ರಭೆ ಕಂಡೆ ಸುತ್ತು ನದಿಯ ಕಂಡೆ ಸುತ್ತು ನದಿಯ ಕಂಡೆ ಸೂರ್ಯನ ಪ್ರಭೆ ಕಂಡೆ ಅಲ್ಲಿದ್ದ ಮಧ್ವ ಸರೋವರವ ಕಂಡೆ ಅಲ್ಲಿದ್ದ ಮಧ್ವ ಸರೋವರವ ಕಂಡೆ ಮಧ್ವ ಮತದ ಅಷ್ಟಮುನಿಗಳ ಕಂಡೆ ಪ್ರಸಿದ್ಧವಾಗಿರುವ ಶ್ರೀ ಉಡುಪಿಯ ಕೃಷ್ಣನ ಕಂಡೆ ಪ್ರಸಿದ್ಧವಾಗಿರುವ ಶ್ರೀ ಉಡುಪಿಯ ಕೃಷ್ಣನ ಕಂಡೆನ ಉಡುಪಿಯ ಕೃಷ್ಣರಾಯಣ್ಣ ಕಂಡನ ಉಡುಪಿಯ ಕೃಷ್ಣರಾಯಣ್ಣ ಕಂಡನ ಉಡುಪಿಯ ಕೃಷ್ಣರಾಯಣ್ಣ ಭೂಮಂಡಲದೊಳಗೆ ಉದಂಡ ಮೋಹಿಪನ ಕಂಡನ ಉಡುಪಿಯ ಕೃಷ್ಣರಾಯಣ್ಣ ಭೂಮಂಡಲದೊಳಗೆ ಉದಂಡ ಮೋಹಿಪನ ಕಂಡನ ಉಡುಪಿಯ ಕೃಷ್ಣರಾಯಣ್ಣ ಸಮುದ್ರವನ ಕಂಡು ಸ್ನಾನಾದಿಗಳ ಮಾಡಿ ಸಮುದ್ರವನ ಕಂಡು ಸ್ನಾನಾದಿಗಳ ಮಾಡಿ ಚಂದ್ರಮೌಳೀಶ್ವರನ ಚರಣ ಕೆರಗಿ ಸಮುದ್ರವನ ಕಂಡು ಸ್ನಾನಾದಿಗಳ ಮಾಡಿ ಚಂದ್ರಮೌಳೀಶ್ವರನ
ಅಂಬರೀಶ್ವರನ ಚರಣ ಕೆರಗಿ ಆಮೇಲೆ ನಾ ಬಂದು ಅನಂತೇಶ್ವರನ ಕಂಡು ಆಮೇಲೆ ನಾ ಬಂದು ಅನಂತೇಶ್ವರನ ಕಂಡು ಹನುಮಂತನ ವಾಡಿ ಮನದಿ ನಿಲ್ಲಿಸಿ ಕಂಡೆನ ಆಮೇಲೆ ಬಂದು ಅನಂತೇಶ್ವರನ ಕಂಡು ಹನುಮಂತನ ವಾಡಿ ಮನದಿ ನಿಲ್ಲಿಸಿ ಕಂಡೆನ ಹುಡುಗಿಯ ಕೃಷ್ಣರಾಯನ ಭೂಮಂಡಲದೊಳಗೆ ದಂಡ ಮೋಹಿಪನ ಕಂಡೆನ 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 ಉಂಗುರ ಉಡಿದಾರ ಉಡಿ ಘಂಟೆ ನಾ ಕಂಡೆ ಉಂಗುರ ಉಡಿದಾರ ಉಡಿ ಘಂಟೆ ನಾ ಕಂಡೆ ನಾನು ರಂಗುಮಾಣಿಕ್ಯದ ನವರತ್ನ ಮಾಲೆ ಕಂಡೆ ಉಂಗುರ ಉಡಿದಾರ ಉಡಿ ಘಂಟೆ ನಾ ಕಂಡೆ ನಾನು ರಂಗುಮಾಣಿಕ್ಯದ ನವರತ್ನ ಮಾಲೆ ಕಂಡೆ ಧಿಮ್ ಧಿಮ್ಮಿ ಧಿಮ್ಮಿಕ್ಕೆಂದು ಕುಣಿವ ಕೃಷ್ಣನ ಕಂಡೆ ಧಿಮ್ ಧಿಮ್ಮಿ ಧಿಮ್ಮಿಕ್ಕೆಂದು ಕುಣಿವ ಕೃಷ್ಣನ ಕಂಡೆ ನಾನು ಪುರಂದರ ವಿಠ್ಠಲನ ಪಾದ ಕಮಲವ ಕಂಡೆ ಧಿಮ್ ಧಿಮ್ಮಿ ಧಿಮ್ಮಿಕ್ಕೆಂದು ಕುಣಿವ ಕೃಷ್ಣನ ಕಂಡೆ ನಾನು ಪುರಂದರ ವಿಠ್ಠಲನ ಪಾದ ಕಮಲವ ಕಂಡೆ ಪಾದ ಕಮಲವ ಕಂಡೆ ಪಾದ ಕಮಲವ ಕಂಡೆ ಕಂಡೆ ನಾ ಧಿಮ್ ಧಿಮ್ಮಿ ಧಿಮ್ಮಿಕ್ಕೆಂದು ಕುಣಿವ ಕೃಷ್ಣನ ಕಂಡೆ ನಾನು ಪುರಂದರ ವಿಠ್ಠಲನ ಪಾದ ಕಮಲವ ಕಂಡೆ ಪಾದ ಕಮಲವ ಕಂಡೆ ಪಾದ ಕಮಲವ ಕಂಡೆ ಕಂಡೆ ನಾ ಹುಡುಗಿಯ ಕೃಷ್ಣರಾಯನ ಭೂಮಂಡಲದೊಳಗೆ ಊದಂಡ ಮೋಹಿಪನ ಕಂಡೆನಾ 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 बुद्धिर्बलं यशोधैर्यं बुद्धिर्बलं यशोधैर्यं बुद्धिर्बलं यशोधैर्यं बुद्धिर्बलं यशोधैर्यं निर्भयत्वम् अरोगता निर्भयत्वमरोगता निर्भयत्वमरोगता अजाड्यं वाक्पटुत्वं च
जाड्यं वाक्पटुत्वं च हनुमत्स्मरणात् हनुमत्स्मरणात् भवेत् हनुमत्स्मरणात् भवेत् हनुमत्स्मरणात् भवेत् हनुमा 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 ओ मनमा हनुमा हनुमा ओ मनमा हनुमनाम में सुखमनुमा हनुमा हनुमा ओ मनमा हनुमनाम में सुखमनुमा हनुमा हनुमा ओ मनमा विनु हनुमा ओ मनमा विनुमा महिमा गरिमा करमा हनुमा हनुमा ओ मनमा रामायनुमानित मानव सौक्षेमा परमारुति मारुति हनुमा हनुमा ओ मनवा रामायनुमानित मानव सौक्षेमा परमारुति मारुति हनुमा हनुमा ओ मनवा मुरली रव मुरली रव माधुरिवो हरि मुरली रव माधुरिवो विनुमा धर्मा वरमूल मातेरियद हनुमा हनुमा ओ मनवा विनुमा महिमा गरिमा धर्मा हनुमा हनुमा ओ मनवा ಕೋಟನು ಗಿರಿರಾಜನು ನೋಡಮ್ಮ ಎಂಥ ಚೆಲುವಗೆ ಮಗಳನು ಕೋಟನು ಗಿರಿರಾಜನು ನೋಡಮ್ಮ
ಕೋಟನು ಗಿರಿರಾಜನು ನೋಡಮ್ಮ ಎಂತ ಚೆಲುವಗೆ ಮಗಳನ್ನು ಕೋಟನು ಕಂದುಹರ ಶಿವ ಕಂದುಹರ ಶಿವ ಕಂದುಹರ ಶಿವ ಚೆಲುವನನುತ ಕಂದುಹರ ಶಿವ ಚೆಲುವನನುತ ಮೇಚಿದನು ನೋಡೋಮ ಕಂದುಹರ ಶಿವ ಚೆಲುವನನುತ ಮೇಚಿದನು ನೋಡೋಮ ಎಂತ ಚೆಲುವಗೆ ಮಗಳನ್ನು ಕೋಟನು ಗಿರಿರಾಜನು ನೋಡಮ್ಮ ಮನೆಯಂಬುದು ಸ್ಮಶಾನವು ನೋಡೆ ಮನೆಯಂಬುದು ಸ್ಮಶಾನವು ನೋಡೆ ಗಜ ಚರ್ಮಾಂಬರವೂ ಮನೆಯಂಬುದು ಸ್ಮಶಾನವು ನೋಡೆ ಗಜ ಚರ್ಮಾಂಬರವೂ ಹಣವೊಂದಾದರೂ ಕೈ ಒಳಗಿಲ್ಲ ಹಣವೊಂದಾದರೂ ಕೈ ಒಳಗಿಲ್ಲ ಕಪ್ಪರವನು ನೋಡಮ್ಮ ಹಣವೊಂದಾದರೂ ಕೈ ಒಳಗಿಲ್ಲ ಕಪ್ಪರವನು ನೋಡಮ್ಮ ಎಂತ ಚೆಲುವಗೆ ಮಗಳನ್ನು ಕೋಟನು ಗಿರಿರಾಜನು ನೋಡಮ್ಮ ನಂದಿ ವಾಹನ ನೀಲಕಂಠ ನಂದಿ ವಾಹನ ನೀಲಕಂಠನ ನಿರ್ಗುಣನನು ನೋಡೋಮ ನಂದಿ ವಾಹನ ನೀಲಕಂಠನ ನಿರ್ಗುಣನನು ನೋಡೋಮ ರಮಣ ಶ್ರೀ ಪುರಂದರ ವಿಠಲನ ರಮಣ ಶ್ರೀ ಪುರಂದರ ವಿಠಲನ ಹೊಂದಿದವನ ನೋಡಮ್ಮ ರಮಣ ಶ್ರೀ ಪುರಂದರ ವಿಠಲನ ಹೊಂದಿದವನ ನೋಡಮ್ಮ ಚೆಲುವಗೆ ಮಗಳನ್ನು ಕೋಟನು ಗಿರಿರಾಜನು ನೋಡಮ್ಮ ಎಂತ ಚೆಲುವಗೆ ಮಗಳನ್ನು ಕೋಟನು ಪರಮ ಮಂಗಳ ಮೂರುತಿ ದಿವ್ಯ ಕೀರುತಿ ಧರೆಯೊಳಗಿದೆ ವಾರುತಿ ಪರಮ ಮಂಗಳ ಮೂರುತಿ ದಿವ್ಯ ಕೀರುತಿ
ಧರೆಯೊಳಗಿದೆ ವಾರುತಿ ಪರಮ ಮಂಗಳ ಮೂರುತಿ ಧರೆಯೊಳಗಿದೆ ವಾರುತಿ ಕರುಣಾಪಯೋನಿಧಿಯೇ ಕರವ ಪಿಡಿದು ಎನ್ನ ಕರುಣಾಪಯೋನಿಧಿಯೇ ಕರವ ಪಿಡಿದು ಎನ್ನ ಕರಣ ಶುದ್ಧನ ಮಾಡೋ ಕರೆವೆ ಮಸ್ತಕವಾಗಿ ಕರಣ ಶುದ್ಧನ ಮಾಡೋ ಕರೆವೆ ಮಸ್ತಕವಾಗಿ ಪರಮ ಮಂಗಳ ಮೂರುತಿ ಧರೆಯೊಳಗಿದೆ ವಾರುತಿ ರಾಘವೇಂದ್ರರ ಪಾದ ಲಾಘವ ಮತಿಯಲ್ಲಿ ರಾಘವೇಂದ್ರರ ಪಾದ ಲಾಘವ ಮತಿಯಲ್ಲಿ ಶ್ಲಾಘನ ಮಾಡಿದ ಮಾಗಧಾರಿಯ ಪ್ರಿಯ ಶ್ಲಾಘನ ಮಾಡಿದ ಮಾಗಧಾರಿಯ ಪ್ರಿಯ ಪರಮ ಮಂಗಳ ಮೂರುತಿ ಧರೆಯೊಳಗಿದೆ ವಾರುತಿ ನಿರುತ ಮಂತ್ರಾಲಯ ಪುರವಾಸ ಘನಾಶ ನಿರುತ ಮಂತ್ರಾಲಯ ಪುರವಾಸ ಘನಾಶ ಸಿರಿ ವಿಜಯ ವಿಠಲನ ಚರಣ ಭಜಿಪ ಗುರುವೆ ಸಿರಿ ವಿಜಯ ವಿಠಲನ ಚರಣ ಭಜಿಪ ಗುರುವೆ ಪರಮ ಮಂಗಳ ಮೂರುತಿ ಧರೆಯೊಳಗಿದೆ ವಾರುತಿ ಧರೆಯೊಳಗಿದೆ ವಾರುತಿ ಧರೆಯೊಳಗಿದೆ ವಾರುತಿ ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್. ಶ್ರೀ ಬಾಲಚಂದ್ರ ಭಾಗವತರವರು, ಶ್ರೀ ಶ್ರೀಧರಾಚಾರ್ಯ ಅವರು, LIC ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ ಆಗಿರುವಂತಹ ಶ್ರೀ ರಾಜೇಶ್ ಮುದೋಳ್ ಅವರಿಗೆ ML ಸಾಮಗ್ರ ಅವರು ಗೌರವವನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ತೇನೆ.
ಅಕ್ಕ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಓಕೆ, ಮಿಸ್ಟರ್ ಮದಿಮಾಯೆ ಟೈಟಲ್ ಕೇಂದ್ರೆ ಮಸ್ತ್ ಎಕ್ಸೈಟಿಂಗ್ ಆದಂದು ಅದನ್ನ ಮೊದಲು ವಿಷಯ ಆದಕ್ಕೂ ನೆಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ. ಓಕೆ ರೆಡಿ, 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲಿ, ಬರ್ಲೆ ಜ್ಯೂಸ್ ಬರ್ಲೆ, ಸಂಜೆ ಬರ್ಯಾರಿ. ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲೆ. ಸಮೀಪದ ಮಂಗಳೂರಿನಲ್ಲಿ ರೂಪುಗೊಂಡ ಈ ಯಕ್ಷ ಮಂಜುಳಾ ಮಹಿಳಾ ತಾಳಮದ್ದಳೆ ಬಳಗ 14 ವರ್ಷದ ಈ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಉತ್ತಮ ಮಹಿಳಾ ತಂಡವಾಗಿ ಗುರುತಿಸಿಕೊಂಡಿದೆ. ಪ್ರದರ್ಶನ ನಿರತವಾಗಿರುವ ಈ ತಂಡದ ನಿರ್ದೇಶಕರು ಶ್ರೀ ರವಿ ಅಲೆಯೂರಾಯರು. ಇವರ ಮಾರ್ಗದರ್ಶನ ಹಾಗೂ ನಿರ್ದೇಶನದಲ್ಲಿ ಉಭಯ ಜಿಲ್ಲೆಗಳ ಹಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬ್ರಹ್ಮಕಲಶೋತ್ಸವ, ನಾಗಮಂಡಲ ಅಲ್ಲದೆ ಸಾಹಿತ್ಯ ಕಲಾ ಸಮ್ಮೇಳನಗಳಲ್ಲಿ ಕೂಡ ನಿರಂತರವಾಗಿ ಈ ತಂಡ ಪ್ರದರ್ಶನವನ್ನು ನೀಡಿ ಜನಮೆಚ್ಚುಗೆ ಪಡಿತಾ ಇದೆ. ನವರಾತ್ರಿಯಲ್ಲಿ ಪ್ರತಿ ರಾತ್ರಿಯೂ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ತಂಡದಲ್ಲಿ ಸುಮಾರು 15 ಸಕ್ರಿಯ ಮಹಿಳಾ ಕಲಾವಿದೆಯರಿದ್ದು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮಂಗಳೂರು, ಕಾಸರಗೋಡು, ಉಡುಪಿ, ಕುಂದಾಪುರ, ಬೆಂಗಳೂರು, ಮೈಸೂರುಗಳಲ್ಲಿ ಹಲವು ಕಾರ್ಯಕ್ರಮ ನೀಡಿ ಜನಮೆಚ್ಚುಗೆ ಗಳಿಸಿದ್ದಾರೆ. ಪೇಜಾವರ ಮಠದ ಉಭಯ ಶ್ರೀಪಾದರುಗಳಿಂದ ಪಡೆದ ಮುಕ್ತ ಕಂಠದ ಮೆಚ್ಚುಗೆಯನ್ನು ತಂಡ ತುಂಬ ಧನ್ಯತೆಯಿಂದ ಸ್ಮರಿಸಿಕೊಳ್ತಾ ಇದೆ. ಉಡುಪಿಯಲ್ಲಿ ಪ್ರತಿ ವರ್ಷ ಬಂದು ಉಚಿತವಾಗಿ ಶ್ರೀಕೃಷ್ಣನ ಸೇವೆಯನ್ನು ನಡೆಸಿಕೊಡ್ತಾ ಇದ್ದಾರೆ, ಕಲಾ ಸೇವೆಯನ್ನು. ಹಾಗೆ ಇದರ ಅಧ್ಯಕ್ಷೆಯಾಗಿರುವ ಪೂರ್ಣಿಮಾ ಪ್ರಭಾಕರ್ ರಾವ್ ಪೇಜಾವರ ಇವರು ಇತ್ತೀಚೆಗೆ ತಮ್ಮ ತಾಳಮದ್ದಳೆ ಕ್ಷೇತ್ರದ ಸಾಧನೆಗಾಗಿ ಯಕ್ಷಧ್ರುವ ಪ್ರಶಸ್ತಿಯನ್ನು ಪಡೆದಿರುವುದು ತಂಡದ ಒಂದು ಹಿರಿಮೆಗೆ ಸಾಕ್ಷಿಯಾಗಿದೆ. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ತಂಡವನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಈ ರೀತಿ: ಪ್ರಸಂಗ ನರಕಾಸುರ ಮೋಕ್ಷ, ಹಿಮ್ಮೇಳನದಲ್ಲಿ ಭಾಗವತರಾಗಿ ಶ್ರೀಮತಿ ಅಮೃತಾ ಕೌಶಿಕ್ ರಾವ್, ಚಂಡೆಯಲ್ಲಿ ಸಹಕಾರ ನೀಡ್ತಾ ಇರುವವರು ಶ್ರೀ ಸ್ಕಂದ ಕೊನ್ನಾರ್, ಮದ್ದಳೆಗಾರರಾಗಿ ಶ್ರೀ ಸತ್ಯಜಿತ್ ರಾವ್ ರಾಯ್, ಚಕ್ರತಾಳ ಹಾಗೂ ನಿರ್ದೇಶಕರು ಶ್ರೀ ರವಿ ಅಲೆಯೂರಾಯ ವರ್ಕಾಡಿ. ಮುಮ್ಮೇಳದಲ್ಲಿ ಅರ್ಥಧಾರಿಗಳಾಗಿ ಕಾಣಿಸಿಕೊಳ್ಳುವವರು ಶ್ರೀಕೃಷ್ಣನ ಪಾತ್ರದಲ್ಲಿ ಬಳಗದ ಅಧ್ಯಕ್ಷೆ ಶ್ರೀಮತಿ ಪೂರ್ಣಿಮಾ ಪ್ರಭಾಕರ್ ರಾವ್ ಪೇಜಾವರ, ಸತ್ಯಭಾಮೆಯಾಗಿ ಶ್ರೀಮತಿ ಅನುಪಮಾ ಪ್ರಭಾಕರ್ ಅಡಿಗ,
ಮುರಾಸುರನಾಗಿ ಶ್ರೀಮತಿ ಅರುಣಾ ಸೋಮಶೇಖರ್, ನರಕಾಸುರನಾಗಿ ಶ್ರೀಮತಿ ಪೂರ್ಣಿಮಾ ಪ್ರಶಾಂತ್ ಶಾಸ್ತ್ರಿ. ಈ ತಂಡದ ಪ್ರದರ್ಶನಕ್ಕೆ ನಾವೆಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸುವ. ಇದೀಗ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಮಹಿಳಾ ತಾಳಮದ್ದಳೆ ಪ್ರಸಂಗ ನರಕಾಸುರ ಮೋಕ್ಷ. ಹಲ್ 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 ಮಾನಿಟ್ರಿಗೆ ಡಿಲೇ ಕೊಡಿ. Pasha Music. ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಪಾಲಿಸು ಪಾರ್ವತಿ ತನಯ ಗಣಪ ಆ ಆ ಆ
ಪಾಲಿಸು ಪಾರ್ವತಿ ತನಯ ಪಾಲಿಸು ವಿಘ್ನ ವಿನಾಶಕ ಸದಯ ಪಾಲಿಸು ವಿಘ್ನ ವಿನಾಶಕ ಸದಯ ಮಧುಪುರವಾಸ ವಿಜಯ ವಿಲಾಸ ಮಧುಪುರವಾಸ ವಿಜಯ ವಿಲಾಸ ಭಜಿಸುವೆ ಲಂಬೋದರ ಗಣನಾಥ ಮಧುಪುರವಾಸ ವಿಜಯ ವಿಲಾಸ ಭಜಿಸುವೆ ಲಂಬೋದರ ಗಣನಾಥ ಗಣಪ ಪಾಲಿಸು ಪಾಲಿಸು ಪಾರ್ವತಿ ತನಯ ಪಾಲಿಸು ವಿಘ್ನ ವಿನಾಶಕ ಸದಯ ಗಣಪ ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರದ ಕೃಷ್ಣ ಪರಮಾತ್ಮ ದೇವರಿಗೆ ಯಕ್ಷಮಂಜುಳ ಸದಸ್ಯರ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಉಡುಪಿ ಪರ್ಯಾಯ ಸರ್ವಜ್ಞ ಪೀಠವನ್ನೇರಲಿರುವ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ಹಾಗೂ ಸುಶೀಂದ್ರ ತೀರ್ಥ ಸ್ವಾಮೀಜಿಯವರಿಗೆ ಯಕ್ಷಮಂಜುಳ ಸದಸ್ಯರ ಗೌರವ ಪೂರಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಲಾಭಿಮಾನಿಗಳಾದ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ನೀಡುತ್ತಾ ಈಗ ಯಕ್ಷಮಂಜುಳ ಬಳಗ ಕದ್ರಿ ಇವರಿಂದ ಮಹಿಳಾ ತಾಳಮದ್ದಲೆ ನರಕಾಸುರ ಮೋಕ್ಷ ನಿಮ್ಮ ಮುಂದೆ. ಅಂಬುರುಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕುತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿಯೇ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಧಾರಿಣೀಶ್ವರ ಕೇಳು ಶ್ರೀಲೋಲ ಧಾರಿಣೀಶ್ವರ ಕೇಳು ಶ್ರೀಲೋಲ ಕೃಷ್ಣಾವತಾರದಲ್ಲಿ ಶ್ರೀಲೋಲ ಕೃಷ್ಣಾವತಾರದಲ್ಲಿ ಜನಿಸಿ ಭೂತಳದಿಗೆ ಧಾರಿಣೀಶ್ವರ ಕೇಳು ಶ್ರೀಲೋಲ ಕೃಷ್ಣಾವತಾರದಲ್ಲಿ ಜನಿಸಿ ಭೂತಳದಿ
ಸದಿದು ಕೂಳಕಂ ಸಾದಿ ಕಳವಾರವಂ ಸದಿದು ಸುಖ ತೋರಿದನು ಯಾದವರ ಕುಲಕ್ಕೆ ಶ್ರೀಲೋಲ ಓಂ ನಮೋ ಜಗದಾಧಿಮಾಯೇ ಕಾಪಾಡು. ಧರೆಯ ಭಾರವನ್ನೆಳುಹಲು ಸಜ್ಜನರ ಮೊರೆ ಕೇಳಿ ನಾನು ಉದಿಸಿ ಬಂದೆ ಎಂದು ಲೋಕದ ಮಂದಿ ನನ್ನ ಬಗ್ಗೆ ಆಡಿ ಹಾಡಿ ಹೊಗಳುತ್ತಾ ಇದ್ದಾರೆ. ಇದು ಸತ್ಯವೂ ಹೌದು. ಎಲ್ಲಿ ಧರ್ಮವೆಂಬ ಧೇನು ಕಾಲು ಊನವಾಗಿ ಸೊರಗಲಾರಂಭಿಸುತ್ತದೋ ಆಗ ಅಲ್ಲಿ ನಾನು ಕಾಣಿಸಿಕೊಂಡು ಅವರನ್ನು ರಕ್ಷಿಸುವ ಗೋಪಾಲನಾಗುತ್ತೇನೆ. ಅಂದು ಜರಾಸಂಧನ ಕೈಯಿಂದ ತಪ್ಪಿಸಿಕೊಂಡು ಗೋಮಂತಕ ಪರ್ವತದಿಂದ ಹಾರಿದ್ದೇ ಈ ಕುಶಸ್ಥಲಿಗೆ. ನಂತರ ಸುರ ಅಸುರ ಶಿಲ್ಪಿಗಳು ಸೇರಿ ನೀರಿನಿಂದಲೇ ಮೇಲೆದ್ದು ಬಂದಂತಹ ಈ ಭೂವಲಯದಲ್ಲಿ ಒಂದು ಸುಂದರವಾದ ನಗರಿಯನ್ನು ನಿರ್ಮಿಸಿದರು. ಈಗ ಅದುವೇ ಸಪ್ತ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ದ್ವಾರಕೆಯೇ ಆಗಿದೆ. ಇರಲಂತೆ ಎಂದಿನಂತೆಯೇ ಇಂದು ಕೂಡ ಒಡ್ಡೋಲಗಸ್ತನಾದ ಕಾಲಕ್ಕೆ ಬಂದನಲ್ಲ ಶತಮನ್ಯು ಅಳುಮೋರಿಯಿಂದ. 100 ಯಾಗ ಮಾಡಿದ ಇಂದ್ರ ಪ್ರಾಗ್ಜ್ಯೋತಿಷದ ದೊರೆಯಾದ ನರಕನ ಧಾಷ್ಟ್ಯವನ್ನು ವಿವರಿಸಿದ. ಶಚಿಯನ್ನು ಬಯಸಿದ ಆತ ಆಕೆ ದೊರಕದೇ ಇದ್ದಾಗ ಅದಿತಿ ದೇವಿಯ ಕರ್ಣಕುಂಡಲ, ವರುಣನ ಮಣಿಶೈಲ ಹಾಗೂ ದಿವದ ಸಂಪತ್ತುಗಳನ್ನು ಪೂರ್ಣವಾಗಿ ಕದ್ದೊಯ್ದಿದ್ದಾನಂತೆ. ಒಮ್ಮೆಗೆ ನನಗೂ ಮಾತೆಯಾದ ದೇವಮಾತೆಯನ್ನು ಸಂರಕ್ಷಿಸುತ್ತೇನೆ, ಸ್ವರ್ಗಕ್ಕೆ ಸುಖ ಉಣಿಸುತ್ತೇನೆ ಎಂದಾಡಿ ಸಂತೈಸಿ ಕಳುಹಿಸಿದ್ದೇನೆ. ಆದರೆ ಖಳನ ವಧೆಯಾಗಬೇಕಾದರೆ ನನ್ನರಸಿ ಭಾಮೆಯು ಜೊತೆಗಿರಬೇಕು. ಹೀಗೆ ಬಾ ಎಂದು ಕರೆದರೆ ಬರಲಾರಳು ಆಕೆ, ಸ್ವಲ್ಪ ಗರ್ವಿಷ್ಠ ಕೂಡ. ಹಾಗಾಗಿ ಅವಳಾಗಿಯೇ ಇಲ್ಲಿಗೆ ಬರುವಂತಾಗಬೇಕು. ಆದ್ದರಿಂದ ಭರದಿಂದ ಹೊರಡಲು ಸಿದ್ಧತೆ ನಡೆಸಬೇಕಾಗಿದೆ. ಎಲ್ಲಿ ನನ್ನ ಚಕ್ರಾಯುಧ, ಎಲ್ಲಿ ವೈನತೆಯ, ಬರಲಿ, ಎಲ್ಲ ಒಟ್ಟಾಗಿ ಬರಲಿ. ಸ್ವಾಮಿ ಸ್ವಲ್ಪ ನಿಲ್ಲಿ ಸ್ವಾಮಿ. ಏನಿದು ಹೊಸ ಪರಿ? ಎಲ್ಲಿಗೆ ಹೊರಟಿದ್ದೀರಿ? ಎಲ್ಲಿಗೆ ಗಮನ ನಿಲ್ಲೆಲು ರಮಣ, ರಮಣ ರಮಣ ಎಲ್ಲಿಗೆ ಗಮನ ನಿಲ್ಲೆಲು ರಮಣ, ಸೊಲ್ಲಿಸದೆ ನೊಳೈದುವುದೇನು ಹದನ, ಸೊಲ್ಲಿಸದೆ ನೊಳೈದುವುದೇನು ಹದನ ರಮಣ. ಯಾರೊಡನೆ ತುಕದನ, ಯಾರೊಡನೆ ತುಕದನ ತಿಳಿಯದ ನಾನದನ,
ಯಾರೊಡ ನಿಂತು ಕದನ ಯಾರೊಡ ನಿಂತು ಕದನ ತಿಳಿಯದಾದೇನಾನದನ ಎಲ್ಲಿಗೆ ಗಮನ ನಿಲ್ಲಿನ ರಮಣ ಸೊಲ್ಲಿಸದೆ ತೊಳೆದುವುದೇನು ಹದನ ಯಾರೊಡ ನಿಂತು ಕದನ ತಿಳಿಯದಾದೇನದನ ರಮಣ ಎಲ್ಲಿಗೆ ಗಮನ ನಿಲ್ಲೆಲು ರಮಣ ಸೊಲ್ಲಿಸದು ನೋಳೈದುವದೇನು ಹದನ ರಮಣ ರಮಣ ರಮಣ, ಭಾಮ, ಏನಿದು? ಎಲ್ಲಿಗೆ ಗಮನ? ಭಾಮ, ಛೇ ಎಲ್ಲ ಹಾಳಾಯ್ತು. ಯಾಕೆ ಸ್ವಾಮಿ? ಶುಭ ಕಾರ್ಯಕ್ಕೆ ಹೊರಟಾಗ ಯಾರಾದ್ರೂ ಎಲ್ಲಿಗೆ ಅಂತ ಕೇಳ್ತಾರೇನೆ ಭಾಮ. ಕೇಳಬಾರ್ದೆ? ಕೂಡದು. ಮತ್ತೆ ಹೇಗೆಂದು ಕೇಳಬೇಕು ಸ್ವಾಮಿ? ದೂರ ಹೋಗುತ್ತಾ ಇದ್ದೀರಿ ಅಂತ ಕೇಳಬೇಕು. ಹಾಗೆ ಕೇಳಬೇಕೆ? ಹಾಗೆ ಆಗಲಿ ಸ್ವಾಮಿ. ಪತಿದೇವ, ತಾವೀಗ ಹೊರಟಿರುವುದಾದರೂ ದೂರ, ಎಲ್ಲಿಗೆ? ಭಾಮ, ಕೊನೆಗೂ ನಿನಗೆ ಎಲ್ಲಿಗೆ ಎಂದ ಶಬ್ದವನ್ನು ಬಿಡಲಾಗಲಿಲ್ಲವಲ್ಲ? ಹಾಗೇನಿಲ್ಲ ಸ್ವಾಮಿ. ಅದು ನಾನು ಕೇಳಿದರೆ ಅಪಶಕುನವಲ್ಲ. ಇಲ್ಲ, ಅದು ಅಪಶಕುನವೇ ಹೌದು. ಇಲ್ಲ ಸ್ವಾಮಿ, ನೀವೇ ಹೇಳ್ತಾ ಇದ್ದೀರಲ್ಲ, ಭಾಮೆ ನೀನು ಎದುರಿಗೆ ಬಂದರೆ ದುರ್ಗಮವೂ ಸುಗಮವೇ ಆಗುವುದೆಂದು. ಮತ್ತೂ ಒಂದು ಮಾತಿದೆ ಸ್ವಾಮಿ, ಮನೆ ಬೆಕ್ಕು ಅಡ್ಡ ಬಂದರೆ ಶಕುನವಿಲ್ಲವೆಂದು. ಭಾಮಾದೇವಿ, ಸ್ವಾಮಿ ನೀನು ನನ್ನ ಮನೆ ಬೆಕ್ಕು ಹೌದು, ಮನದ ಬೆಕ್ಕು ಹೌದು. ಮತ್ತೆ ಇದು ಈಗ ನಾನು ಕಾರ್ಯಾವಸರದಲ್ಲಿದ್ದೇನೆ. ಸರಿ ಸರಿ, ದಾರಿ ಬಿಟ್ಟು ನಿಲ್ಲು. ಇದು ಹೋಗಿ ಬಂದ ಮೇಲೆ ಎಲ್ಲವನ್ನು ವಿವರಿಸ್ತೇನೆ, ದಾರಿ ಬಿಟ್ಟು ನಿಲ್ಲು. ಸ್ವಾಮಿ ಸ್ವಲ್ಪ ಸೈರಿಸಿಕೊಳ್ಳಿ ಸ್ವಾಮಿ. ನಿಮ್ಮ ಧಾವಂತವನ್ನು ನಾನು ಗುರುತಿಸಿಕೊಳ್ಳಬಲ್ಲೆ. ನನ್ನ ಕುತೂಹಲವನ್ನು ತಣಿಸಿ ತಾವು ಮತ್ತೆ ಮುಂದುವರಿಯಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಸ್ವಾಮಿ, ನೀವು ಯಾವಾಗಲೂ ಹೊರಡಬೇಕಾದರೆ ನನ್ನಲ್ಲಿ ಹೇಳದೆ ಹೋಗುವವರಲ್ಲ. ಸರಿ, ಆದರೆ ಇಂದು ನೇರವಾಗಿ ಹೊರಟಿದ್ದೀರಿ. ಅದು ಕೈಯಲ್ಲಿ ಶಸ್ತ್ರಾಸ್ತ್ರವೇ ಮೊದಲಾದವುಗಳು ಕೈ ಮೇಳೈಸಿವೆ. ಹಾಗಾದರೆ ಕದನವೇ? ಕದನವೇ ಹೌದು ಎಂದಾದರೆ ಯಾರೊಡ ನಿಂತು ಕದನ ತಿಳಿಯದಾದೆನೋ ಅದನ ಮಡದಿ ಎಂಬ ಪ್ರಿಯ ಭಾವವಿರಿಸಿ ನನ್ನಲ್ಲಿ ಅರುಹಿ ಹೋಗಬೇಕೆಂದು ಪ್ರಾರ್ಥನೆ ದೇವ ತಮ್ಮಲ್ಲಿ. ಭಾಮಾದೇವಿ, ಹೇಳಿದನಲ್ಲ, ಕಾರ್ಯಾವಸರದಲ್ಲಿದ್ದೇನೆ, ಹೋಗಿ ಬಂದ ನಂತರ ಎಲ್ಲವನ್ನೂ ವಿವರಿಸುತ್ತೇನೆ. ಈಗ ದಾರಿ ಬಿಡು ಹೇಳಿದೆನಲ್ಲ. ಸ್ವಾಮಿ, ಹೇಗೂ ನಿಂತೇ ಇದ್ದೀರಲ್ಲ, ಹೇಳಿ ಹೋಗಬಹುದಲ್ವ ಸ್ವಾಮಿ? ಇವರೇ, ನೀನು ಬಿಡುವವಳು ಅಲ್ಲ. ಖಂಡಿತ ಇಲ್ಲ. ಗಿಲಿಯಂತೆ ಉಳಿಯುವವಳು ನೀನು. ನಿನ್ನನ್ನು ಮೀರಿ ಹೋಗಲಾದೀತೆ. ಕೀರವಾಣಿ ಕೇಳೆ, ಕೀರವಾಣಿ ಕೇಳಿ ಪೊರಟಿಹ ಕಾರಣ ಗುಣಶೀಲೆ, ಪೊರಟಿಹ ಕಾರಣ ಗುಣಶೀಲೆ ಕೇಳೇ ಕೀರವಾಣಿ ಕೇಳಿ ಪೊರಟಿಹ ಕಾರಣ ಗುಣಶೀಲೆ, ಪೊರಟಿಹ ಕಾರಣ ಗುಣಶೀಲೆ ದೂರಿದನ ಬಲವೈರಿಯು ಎನ್ನಲಿ, ದುರಿದನ ಬಲವೈರಿಯು ಎನ್ನಲಿ, ಧಾರಿಣಿತನಯನ ಭೂರಿ ಉಪದ್ರವ ಕೀರವಾಣಿ ಕೇಳೆ ಪೊರಟಿಹ ಕಾರಣ ಗುಣಶೀಲೆ, ಪೊರಟಿಹ ಕಾರಣ ಗುಣಶೀಲೆ ಕೇಳೇ
ಭಾಮಾದೇವಿ ಸ್ವಾಮಿ, ಶುಕ ಪಿಕಗಳ ಕಲಕೀರವಾಣಿ ಕೇಳುವುದಕ್ಕೆ ಬಹಳ ಇಂಪಾಗಿರುತ್ತದೆ. ನೀನಾಡುತ್ತಾ ಇದ್ದರೂ ಕೂಡ ಹಾಗೆ ಹಕ್ಕಿಗಳಿಂಚರದ ಧ್ವನಿಯೇ ಹೊರಡುತ್ತದೆ ನೋಡು. ಓ ಕಲಕೀರವಾಣಿ, ರಮಣಿಮಣಿ, ಭಾಮಾಮಣಿ, ನನ್ನ ಪ್ರೇಮದ ಅರಗಿಣಿ, ಹೇಳದೆ ಹೋಗುವ ಹಾಗಿಲ್ಲ. ನೀನು ಬಿಡುವವಳು ಅಲ್ಲ. ಖಂಡಿತ ಇಲ್ಲ ಸ್ವಾಮಿ. ಇದು ಸ್ವಲ್ಪ ಹೊತ್ತಿನ ಹಿಂದೆ ಇಲ್ಲಿಗೆ ದೇವರಾಜ ಬಂದಿದ್ದ. ನನಗೂ ವರ್ತಮಾನ ತಿಳಿಯಿತು ಸ್ವಾಮಿ. ಬಂದವನೇ ದೇವತೆಗಳ ನಾಡಿಗೆ ನರಕನೆಂಬ ದಾನವನಿಂದ ಬಂದ ಆಪತ್ತಿನ ಬಗೆಗೆ ತಿಳಿಸಿದ. ತೂರ್ತನ ದಾಳಿಯಿಂದ ದೇವತೆಗಳೆಲ್ಲರೂ ಕಂಗೆಟ್ಟಿದ್ದಾರಂತೆ. ವರುಣನ ಮಣಿಶೈಲ, ಅದಿತಿ ದೇವಿಯ ಕರ್ಣಕುಂಡಲ, ದಿವದ ಸಂಪತ್ತುಗಳನ್ನು ಎಲ್ಲವನ್ನು ಕದ್ದೊಯ್ದಿದ್ದಾರಂತೆ. ಹಾಗಾಗಿ ನಾನೀಗ ಪ್ರಾಜ್ಯೋತಿಷಕ್ಕೆ ತೆರಳಿ ಅವನನ್ನು ಸೋಲಿಸಿ ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ದಿವದ ಸಂಪತ್ತುಗಳನ್ನು ಮರಳಿಸಿ ದೇವತೆಗಳನ್ನು ಸಂತೋಷಗೊಳಿಸುವುದಕ್ಕಾಗಿ ಸ್ವರ್ಗಕ್ಕೆ ಹೋಗುವನಿದ್ದೇನೆ. ತಿಳಿದಲ್ಲ? ಬಂದ ನಂತರ ಎಲ್ಲವನ್ನು ವಿವರಿಸಿ ಹೇಳುತ್ತೇನೆ, ನೀನು ಒಳಗೆ ನಡೆ. ಹರುಷವಾಯಿತು ಕಾಂತ, ಹರುಷವಾಯಿತು ಕಾಂತ, ಹರುಷವಾಯಿತು ಕಾಂತ, ಕಾಂತ ಸ್ವಾಮಿ. ಹರುಷವಾಯಿತು ಕಾಂತ, ನರಕ ದೈತ್ಯನ ಕೊಂದು, ನರಕ ದೈತ್ಯನ ಕೊಂದು ಸುರಲೋಕ ಕೈದುವೆಯ, ಸುರಲೋಕ ಕೈದುವೆಯ ಕಾಂತ. ಹರುಷವಾಯಿತು ಕಾಂತ, ನರಕ ದೈತ್ಯನ ಕೊಂದು ಸುರಲೋಕ ಕೈದುವೆ. ಬರುವೇನ ಜತೆಯಿಂದ ಹರುಷದೋಳೆನ್ನನು, ಬರುವೆನ ಜತೆಯಿಂದ ಹರುಷದೋಳೆನ್ನನು ಕರೆದೊಯ್ಯಬೇಕು ಪ್ರಿಯ. ಬರುವೆನ ಜತೆಯಿಂದ ಹರುಷದೋಳೆನ್ನನು ಕರೆದೊಯ್ಯಬೇಕು ಪ್ರಿಯ, ಕರೆದೊಯ್ಯಬೇಕು ಪ್ರಿಯ, ಎನ್ನ ಕರೆದೊಯ್ಯಬೇಕು ಪ್ರಿಯ.
ಬರುವೆನ ಜತೆಯಿಂದ ಹರುಷದೊಳೆನ್ನನು ಕರೆದೊಯ್ಯಬೇಕು ಪ್ರಿಯ. ಬರುವೆನ ಜತೆಯಿಂದ ಹರುಷದೊಳೆದನು ಕರೆದೊಯ್ಯಬೇಕು ಪ್ರಿಯ. ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಕೈದುವೆಯ ಕಾಂತ ಸುರಲೋಕ ಕೈದುವೆಯ ಕಾಂತ ಸುರಲೋಕ ಕೈದುವೆಯ. ಬರುವೆನ ಜತೆಯಿಂದ ಹರುಷದೊಳೆನ್ನನು ಬರುವೆನ ಜತೆಯಿಂದ ಹರುಷದೊಳೆನ್ನನು ಕರೆದೊಯ್ಯಬೇಕು ಪ್ರಿಯ. ಕಾಂತ ಕರೆದೊಯ್ಯಬೇಕು ಪ್ರಿಯ. ಸ್ವಾಮಿ ಭಾಮಾದೇವಿ, ತಾವೀಗ ಸ್ವರ್ಗಕ್ಕೆ ಹೊರಟಿರುವಿರೆ. ಬಹಳವಾಗಿ ಹರ್ಷಪಟ್ಟೆ ಸ್ವಾಮಿ ನಾನು. ಭಾಮೆ, ಏನು? ಏನೇ ಇದು? ಗಂಡ ಸ್ವರ್ಗಕ್ಕೆ ಹೋಗುತ್ತಾನೆಂದರೆ ಇದು ನಿನಗೆ ಸಂತೋಷವೇ? ಕಾಯುತ್ತಾ ಇದ್ದೀಯಾ ಹೇಗೆ? ನನ್ನ ಮಾತಿನ ಅರ್ಥ ಹಾಗಲ್ಲ ಸ್ವಾಮಿ. ಮತ್ತೆ ನೀವಾದರೂ ಕೂಳ ನರಕನನ್ನು ವಧಿಸಿ ಅವರು ದೇವತೆಗಳು ಕಳೆದುಕೊಂಡ ಸುವಸ್ತುಗಳನ್ನು ಅವರವರಿಗೆ ನೀಡುವುದಕ್ಕಾಗಿ ತಾವು ಸ್ವರ್ಗವನ್ನು ಸೇರುವಿರಷ್ಟೇ. ಹೌದು, ನನಗಷ್ಟೇ ಸಾಕು ಸ್ವಾಮಿ. ರಾಕ್ಷಸ ದಮನ ನಿಮ್ಮ ಉದ್ದೇಶವಾದರೆ ಸ್ವರ್ಗ ಗಮನ ನನ್ನ ಉದ್ದೇಶ ಸ್ವಾಮಿ. ಹಾಗಾಗಿ ನನ್ನನ್ನು ಕರೆದುಕೊಂಡು ಹೋಗಬೇಕು ಸ್ವಾಮಿ. ಏನು, ನೀನು ಬರುವೆಯಾ? ಹೌದು ಸ್ವಾಮಿ. ಇದು ನಾನು ಯುದ್ಧ ಕ್ಷೇತ್ರಕ್ಕೆ ಹೋಗುವುದೇ ವಿನಃ ವಿಹಾರಕ್ಕಲ್ಲ, ತಿಳಿದುಕೋ. ಇದು ಸಾಧ್ಯವಾಗದು ಸ್ವಾಮಿ. ಮೇಲು ಲೋಕವನ್ನು ಸೇರಬೇಕೆನ್ನುವುದರ ಹಿಂದೆ ಪ್ರಬಲವಾದ ಉದ್ದೇಶವಿದೆ ಪ್ರಭು. ಏನದು? ಅಂದು ನಾರದ ಮಹರ್ಷಿಗಳು ತಂದುಕೊಟ್ಟ ಪಾರಿಜಾತದ ಹೂವಿನ ಪ್ರಕರಣ ಎಲ್ಲಿಯವರೆಗೆ ತಲುಪಿತ್ತು ನಿಮಗೆ ನೆನಪಿದೆಯಲ್ಲ? ಅದೆಲ್ಲ ಅಂದಿನ ಕತೆ ಆಗಿದೆ, ಹೋಗಿದೆ, ಬಿಟ್ಟು ಬಿಡು. ಇಲ್ಲ ಸ್ವಾಮಿ, ಅದು ಈ ಕಾಲಕ್ಕೆ ಪ್ರಸ್ತುತ. ಅಂದು ನೀವು ನನ್ನನ್ನು ಸಮಾಧಾನ ಪಡಿಸಿ ಮಾರಾರಿಯ ಪಾದದಾಣಿಯಾಗಿಯೂ ನಿನಗೆ ಒಂದು ಹೂವೆಂದೇನು ಮರವನ್ನೇ ತೋರಿಸುತ್ತೇನೆ ಎಂದವರಲ್ವೇ ಸ್ವಾಮಿ? ಯಾಕೆ ಅದಕ್ಕೆಲ್ಲ ಅವಸರ ಈಗ? ಬೇಕು ಸ್ವಾಮಿ. ಇನ್ನೂ ಒಂದು ಇದೆ. ಏನು? ನೀವು ಇದುವರೆ ತನಕ ಮಾಡಿದ ಯುದ್ಧದ ವರದಿಗಳು ಸಿಗುತ್ತಿತ್ತೇ ವಿನಃ ಪ್ರತ್ಯಕ್ಷವಾಗಿ ಕಂಡವಳಲ್ಲ ಸ್ವಾಮಿ ನಾನು. ಆದರೆ ಇಂದು ನಾನೋರ್ವಾಕೆ ಕಣ್ಣ ಸಾಕ್ಷಿಯಾಗಿರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗಬೇಕು ಸ್ವಾಮಿ. ಹೋಗಬೇಕು 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 ಸ್ವಾಮಿ. ಬೇಡ ಬೇಡ ಬೇಡ, ನಂಗೆ ಹಿಂದೆ ನೋಡ್ಬೇಕು. ಇದು ಗರುಡನಿಗೆ ಇನ್ನೊಮ್ಮೆ ತಿಳಿಸಿ ನಾವು ಜೊತೆಯಾಗಿ ಹೋಗೋಣ. ಈ ಯುದ್ಧ ಭೀತಿಯ ಮಧ್ಯೆ ಬೇಡವೇ ಬೇಡ ಭಾಮ. ನನಗೆ ಹಿಂದೆ ಮರವನ್ನು ನೋಡ್ಬೇಕು ಸ್ವಾಮಿ. ಸಾಧ್ಯವಿಲ್ಲ. ಸಾಧ್ಯವೇ ಇಲ್ಲವೇ? ಇದು ಕಟ್ಟ ಕಡೆಯ ಮಾತೆ ತಮ್ಮದು. ಹೌದು, ಇರಲಂತೆ ನಾನು ಕೋಪಾಗಾರವನ್ನು ಸೇರಿಕೊಳ್ಳುತ್ತೇನೆ. ಏನಾಯ್ತು ಸ್ವಾಮಿ? ಆ ಕೋಪಾಗಾರದ ಸುದ್ದಿ ಎಲ್ಲ ಈಗ ಬೇಡ. ನನಗೆ ಸ್ವಲ್ಪ ಯೋಚಿಸಲು ಸಮಯದ ಅವಕಾಶ ಕೊಡು. ಯೋಚಿಸಿ ನಂತರ ತಿಳಿಸುತ್ತೇನೆ. ಯೋಚಿಸಿ ಸರಿಯಾದುದನ್ನೇ ಸೂಚಿಸಬೇಕು. ಸರಿ, ಹೌದಲ್ಲ? ವಿಷಯ ನಾನಂದುಕೊಂಡಂತೆಯೇ ಆಯಿತು, ಆಗಬೇಕಾದ್ದೇ ಆಯಿತು. ಖಳನ ಮರ್ದನಕ್ಕಾಗಿ ಈಕೆ ಬರಲೇಬೇಕಿತ್ತು. ತಾನಾಗೆ ಬರುತ್ತೇನೆ ಎನ್ನುತ್ತಾ ಇದ್ದಾಳೆ. ಪ್ರಕರಣವನ್ನು ತಾನಾಗಿಯೇ ಆಕೆ ಬೆಳೆಸುತ್ತಲೂ ಇದ್ದಾಳೆ.
ಸರಿ, ತುಪ್ಪದ ಪಾತ್ರೆಗೆ ಹೋಳಿಗೆ ತಾನಾಗಿ ಬಿದ್ದ ಹಾಗಾಯಿತು. ಭಾಮಾದೇವಿ, ಸ್ವಾಮಿ, ಇದು ಯುದ್ಧ ಕ್ಷೇತ್ರದಲ್ಲಿ ನಿನ್ನನ್ನು ನೀನೇ ರಕ್ಷಿಸಿಕೊಳ್ಳಬೇಕು. ಯಾಕೆಂದರೆ ನಾನು ಯುದ್ಧ ಮಗ್ನನಾಗಿರುತ್ತೇನೆ. ಬಾ, ನನ್ನ ಜೊತೆ ಗರುಡನ ತೇರಿನಲ್ಲಿ ಕುಳಿತಿರೋ. ನಾವು ಯುದ್ಧ ಮುಂದುವರಿಸಿ ದೇವತೆಗಳಿಗೆ ಜಯವನ್ನು ತಂದು ಕೊಡೋಣ. ಹಾಗೆ ಆಗಲಿ ಸ್ವಾಮಿ. ಕೊನೆಗೂ ಒಪ್ಪಿದಿರಲ್ಲ, ಹೊರಡೋಣ ಸ್ವಾಮಿ. ಸರಿ, ಹೋಗೋಣ. ಬಾ, ನನ್ನ ಹಿಂದೆ ಕುಳಿತುಕೋ. ಜಾಗ್ರತೆ, ಹೋಗೋಣ ಬಾ. ಹಾಗೆ ಆಗಲಿ. ಇದ್ದ ಪ್ರಾಜ್ಯೋತಿಷದಿ ಜ್ಯೋತಿಷದಿ ಪೃಥ್ವಿಯಾತ್ಮಜ ನರಕ ಇತ್ತ ನೋಲಗವನದಿನರಿ ಕೃತ್ತಿವಾಸನ ದಯದಿ ದೈತ್ಯಾರಿ ಸಂಪದವ ದೈತ್ಯ ಮಿಗಿಸುತ್ತಿರಲು ಮನದಿ. ಸ್ಮಶಾನದಲ್ಲಿ ನರಕಪಾಲವನ್ನು ಹಿಡಿದು ಅಳುತ್ತಿದ್ದ ಮಗುವೊಂದನ್ನು ಯಾರೋ ತಂದು ಸಾಕಿ ಸಲಹಿದರಂತೆ. ಆ ಮಗುವೇ ಈಗ ಬೆಳೆದು ನರಕಾಸುರನೆಂಬ ನಾಮದಿಂದ ಜಗತ್ವಿಖ್ಯಾತವಾಯಿತು. ಆಚಾರ್ಯ ಶುಕ್ರರ ಮಾರ್ಗದರ್ಶನ ನರಕಾಸುರನಾದ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಯುವಂತೆ ಮಾಡಿತು. ಭೂಮಿಯಿಂದಲೇ ಉತ್ಪತ್ತಿಗೊಂಡ ನಾನು ಭೌಮಾಸುರನೂ ಹೌದು. ಗೊತ್ತು ಗುರಿ ಇಲ್ಲದ, ದಿಕ್ಕು ದೆಸೆ ಇಲ್ಲದ ಮಗುವೊಂದು ಇಷ್ಟು ಎತ್ತರಕ್ಕೆ ಬೆಳೆಯಿತಲ್ಲ ಎಂದು ಜನ ಹುಬ್ಬೇರಿಸುವಂತಾಯಿತು. ನನ್ನ ಅಮಾತ್ಯನು ನನ್ನ ಮಂತ್ರಿಯೂ ಆದ ಮೂರಾಸುರನು ನನಗೆ ಸಿಂಹಾಸನಾನಿಷ್ಠ ಸೇವೆಯನ್ನು ಕೊಡುತ್ತಾ ಇದ್ದಾನೆ. ಆದರೆ ಇಷ್ಟೆಲ್ಲ ಇದ್ದರೂ ಬೆಳವಣಿಗೆಗೆ ಒಂದು ಕ್ಷೇತ್ರ ಬೇಕಲ್ಲ. ಅದಕ್ಕಾಗಿಯೇ ನನ್ನ ಸ್ವಯಂಬಲದಿಂದ ಈ ಪ್ರಾಗ್ಜ್ಯೋತಿಷ ಪಟ್ಟಣವನ್ನು ನಿರ್ಮಿಸಿದೆ, ರಾಕ್ಷಸ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದೆ. ಗೊತ್ತು ಗುರಿ ಇಲ್ಲದ ಶೂನ್ಯದಿಂದ ಜೀವನವನ್ನು ಆರಂಭಿಸಿದ ನಾನು ಘೋರವಾದ ಕಾಂತಾರವನ್ನು ಸೇರಿಕೊಂಡು ವಿಧಾತನನ್ನು ತಪಸ್ಸಿನ ಮುಖಾಂತರ ಪ್ರತ್ಯಕ್ಷೀಕರಿಸಿಕೊಂಡೆ. ತಪಸ್ಸಿಗೆ ಒಲಿದು ಬಂದ ವಿಧಾತನು ಏನು ಬೇಕು ಮಗುವೆ ಎಂದು ಕೇಳಿದ. ಸ್ವಾಮಿ, ಅನಾಥನಾಗಿಯೇ ಬೆಳೆದ ನಾನು ಸನಾತನಾಗಬೇಕು, ಯಾರಿಂದಲೂ ಮರಣಬಾರದ ವರಗಳನ್ನು ಕೊಡು ಎಂದು ಕೇಳಿದೆ. ಆಗ ವಿಧಾತನು, ಹಾಗೇ ಆಗಲಿ ಮಗುವೆ, ನೀನು ರಾಕ್ಷಸ ಸಾಮ್ರಾಜ್ಯದ ಸಾಮ್ರಾಟನಾಗುವಿ, ನಿನಗೆ ಯಾರಿಂದಲೂ ಮರಣ ಬರಬಾರದು. ಆದರೆ ಒಂದೊಮ್ಮೆಗೆ ನಿನ್ನ ಜನ್ಮದಾತರೇ ನಿನ್ನ ಎದುರು ಬಂದು ನಿಂತಾಗ ನಿನ್ನ ಸಾವು ನಿಶ್ಚಿತ ಎಂದರು. ಬಯಸಿ ಬಯಸಿ ಮಕ್ಕಳನ್ನು ಪಡೆದ ತಂದೆ ತಾಯಂದಿರು ಮಕ್ಕಳ ರಕ್ಷಕರಾಗಿರುತ್ತಾರೆ ಹೊರತು ಭಕ್ಷಕರಾಗಿರಲು ಖಂಡಿತ ಸಾಧ್ಯವಿಲ್ಲ. ಆದರೆ ವಿಧಿಯ ಮಾತಿನಿಂದ ಒಂದು ಮಾತು ಅರ್ಥವಾಯಿತು. ನನಗೂ ತಂದೆ ತಾಯಿಗಳಿದ್ದಾರೆ ಎಂಬ ಮಾತು ದಿಢವಾಯಿತು. ಹಾಗಾದರೆ ಅವರನ್ನು ಹುಡುಕಬೇಕು. ಒಂದೊಮ್ಮೆ ಅವರು ನನ್ನೊಂದಿಗೆ ಮಾರ್ಮಲೆತು ಯುದ್ಧಕ್ಕೆ ನಿಂತರೆ ಆಗ ಸಾವನ್ನು ಸ್ವಾಗತಿಸೋಣ. ಆದರೆ ಮಗನಿಷ್ಟು ಬೆಳೆದು ಸಾಮ್ರಾಜ್ಯಾಧಿಪತಿಯಾದಾಗಲೂ ಆತನನ್ನು ಹರಸಲು ಬಾರದ ತಂದೆ ತಾಯಂದಿರು ಆತನಿಗೆ ಸಾವುಣಿಸಲು ಬರುವರೇ? ಖಂಡಿತ ಸಾಧ್ಯವಿಲ್ಲ. ಅದು ಅಲ್ಲದೆ ಇದುವರೆಗೂ ತಂದೆ ತಾಯಿಗಳು ಮಕ್ಕಳನ್ನು ಕೊಂದ ಪ್ರಕರಣ ಇದುವರೆಗೆ ನಡೆದಿಲ್ಲ, ಇನ್ನು ಮುಂದೆ ನಡೆಯಲಿಕ್ಕೂ ಇಲ್ಲ. ಹಾಗಾಗಿ ನಾನು ಅಮರನೇ ಸರಿ. ಅಮರನಾದ ನಾನು ಧರಣಿ ಪಾಲಕರ ಮೇಲೆಲ್ಲ ದಿಗ್ವಿಜಯವನ್ನು ಕೈಗೊಂಡೆ. ಎಲ್ಲರೂ ನನ್ನ ಕೈಯಾಳುಗಳಾಗಿ ನನಗೆ ಶರಣಾಗಿ ಬಂದರು. ಆ ದಾಳಿಯ ನೆನಪಿಗಾಗಿ ಆ ಕನ್ಯಾಮಣಿಗಳನ್ನೆಲ್ಲ ಕರೆತಂದು ನನ್ನ ಸೆರೆಮನೆಯಲ್ಲಿರಿಸಿದ್ದೇನೆ. ಆ ಕನ್ಯಾಮಣಿಗಳೆಲ್ಲರೂ ಒಟ್ಟು ಸೇರಿ 16,000 ಸಂಖ್ಯೆ ಸ್ತ್ರೀಯರಾಗಿದ್ದಾರೆ. ಅವರೆಲ್ಲರನ್ನು ಒಂದೇ ಶುಭಲಗ್ನಕ್ಕೆ ವಿವಾಹವಾಗುವುದೆಂದು ತೀರ್ಮಾನಿಸುತ್ತಿದ್ದಂತೆ ನಾರದರು ಬಂದು ಹೇಳಿದ ಮಾತೇನು? ನರಕಾಸುರ, ದೇವಲೋಕಕ್ಕೆ ದಾಳಿ ಮಾಡು, ದೇವೇಂದ್ರನನ್ನು ಸೋಲಿಸು, ಆತನ ಪತ್ನಿಯಾದ ಶಚಿಯನ್ನು ಅಪಹರಿಸಿ ತಂದು ವಿವಾಹವಾಗುವೆಂದಲ್ಲವೇ? ಕ್ಷಣವೂ ವಿಳಂಬಿಸದೆ ದೇವಲೋಕಕ್ಕೆ ದಾಳಿ ಮಾಡಿದೆ. ದೇವೇಂದ್ರ ನನ್ನ ಕೈಯಾಳಾದ. ಆದರೆ ಎಲ್ಲೆಲ್ಲಿ ಹುಡುಕಿದರೂ ಶಚಿ ಸಿಗಲಿಲ್ಲ. ಕತಿಗೊಂಡ ನಾನು
ಸ್ವರ್ಗದ ಸುವಸ್ತುಗಳನ್ನೆಲ್ಲ ಅಪಹರಿಸಿ ಪ್ರಾಗ್ಜ್ಯೋತಿಷ ಪಟ್ಟಣಕ್ಕೆ ಬಂದು ಇಲ್ಲಿಯ ಆಡಳಿತವನ್ನು ನೋಡುತ್ತಾ ಇದ್ದೇನೆ. ಎಂದಿನಂತೆ ಇಂದು ಕೂಡ ಆರಾಧ್ಯ ದೇವರಾದ ಶಂಕರನನ್ನು ಅರ್ಚಿಸಿ ಒಡ್ಡೋಲಗ ಸಭಾಸ್ಥಾನವನ್ನು ಸೇರಿದ್ದೇನೆ. ಸಭಾ ಕಲಾಪಗಳು ನಿರ್ವಿಘ್ನವಾಗಿ ನಡೆಯಲಿ, ನೋಡೋಣ ಏನಾಗುವುದೆಂದು. 6,000 ಮುರುಡ ಪಾಜವಾ 6,000 ಮುರುಡ ಪಾಶವಾ ಚಾರು ಚಕ್ರದಿ ತರಿದು ಶ್ರೀಹರಿ ಸಾರದರದಿ ಪಾಂಚಜನ್ಯವ ಭೋರನೂದಿ. ಸತ್ಯಭಾಮಾದೇವಿ ಸ್ವಾಮಿ, ನೋಡಿದೆಯಾ? ಬಂದು ಸೇರಿದ ಸ್ಥಳವೇ ಪ್ರಾಗ್ಜ್ಯೋತಿಷದ ಈ ಹೆಬ್ಬಾಗಿಲು. ಈ ಪುರವನ್ನು ನೋಡಿದೆಯಾ? ಎಷ್ಟು ಸುಂದರವಾದ ನಗರಿ ಇದು, ವರ್ಣಮಯವಾಗಿ ಕಂಗೊಳಿಸುತ್ತಾ ಇದೆ. ಅಗ್ನಿದುರ್ಗ, ಜಲದುರ್ಗ, ಪರ್ವತ ದುರ್ಗಗಳಿಂದ ಇದನ್ನು ರಕ್ಷಿಸಲಾಗಿದೆ. ಆ ಕಣ್ಣು ಬಿಟ್ಟ ರಾಕ್ಷಸರು ಹಗಲು ഇരുಳೆನದೇ ಹದ್ದಿನ ಕಣ್ಣಿನಂತೆ ಬಂದವರೆಲ್ಲರನ್ನು ಕಾಯುತ್ತಾ ಇದ್ದಾರೆ. ಅವರು ನಮ್ಮನ್ನು ಗಮನಿಸುತ್ತಾ ಇರಬಹುದಾ ಮದ ಮುಖರು? ಆದರೆ ನೋಡು, ಈ ಅಭೇದ್ಯ ಕೋಟೆಯನ್ನು ಭೇದಿಸಿ ಹೋಗಲಾಗದು ನೋಡು. ಯಾಕೆಂದರೆ ಇಲ್ಲಿನ ನಾಡಾಧಿಪತಿಯಾದ ನರಕಾಸುರನ ಮಾವನು ಮಂತ್ರಿಯಾದ ಮುರಾಸುರನು ವಿಧಿಯ ವರಬಲದಿಂದ ದೊರೆತಂತಹ 6,000 ಪಾಶಗಳನ್ನು ಈ ಪುರದ ವ್ಯಾಸದುದ್ದಕ್ಕೂ ಬಂಧಿಸಿ ಕಾಯುತ್ತಾ ಇದ್ದಾನೆ. ಯಾವೊಬ್ಬ ನರಾಧಿಪನಿಗೂ ಅದನ್ನು ಭೇದಿಸಲು ಅಸಾಧ್ಯ. ಆದರೆ ಈಗ ನೋಡು, ಈ ಪುರಕ್ಕೆ ರಕ್ಷಾ ಕವಚವಾಗಿರುವ ಈ ಮುರಪಾಶಗಳನ್ನು ನನ್ನ ಚಕ್ರಾಯುಧದ ಒಂದೇ ಏಟಿನಿಂದ ಕತ್ತರಿಸಿ ಬಿಡುತ್ತೇನೆ ಅಂತೆ. ನೋಡಿದೆಯಾ ಭಾಮ? ಎಲ್ಲವೂ ನುಚ್ಚು ನೂರಾಗಿ ಬಿಟ್ಟಿದ್ದಲ್ಲ ಸ್ವಾಮಿ. ಮರವ ಜಂಗ ಧ್ವನಿಯ ಆಲಿಸಿ ಮರವ ಜಂಗ ಧ್ವನಿಯ ಆಲಿಸಿ ಮುರಡು ಮೈ ಮೆರೆದೆದ್ದ ನಾಕ್ಷಣ ಅರರೆ ಏನ ಚರಿಯು ನಮ್ಮಯ ಪುರಕ್ಕೆ ಇನೀತು. ಏನ್ ಆಶ್ಚರ್ಯ, ಪರಮಾಶ್ಚರ್ಯ, ಸಖೇದಾಶ್ಚರ್ಯ. ಪ್ರಶಾಂತವಾಗಿರುವಂಥ ನಮ್ಮ ಪ್ರಾಜ್ಞೋತಿಷ ಪುರಕ್ಕೆ ಇದೆಂಥ ಸಿಡಿಲಾಘಾತ! ಏನಾಗಿ ಹೋಯಿತು? ನಗರವೆಲ್ಲವೂ ಸವಿ ನಿದ್ರೆಯ ಮಂಪರಿನಲ್ಲಿದ್ದರೂ ಸಾಸಿವೆ ಬಿದ್ದರೂ ಎಚ್ಚೆತ್ತುಕೊಳ್ಳುವಂಥ ರಾತ್ರಿಂಚರರು. ಈ ನಾಡಿಗೆ ನನ್ನ ಭದ್ರ ಕಾವಲಿದೆ. ಮುರಪಾಶಗಳು ಅಭೇದ್ಯ ಎನ್ನುವ ಹಾಗೆ ತಿಳಿದಿದ್ದೆ. ಆದರೆ ಏನಾಗಿ ಹೋಯಿತು? ಅದನ್ನು ಮೀರಿ ಒಬ್ಬಾತ ಕೋಟೆ ಒಳಗೆ ಪ್ರವೇಶಿಸಿದ್ದಾನಂತೆ. ಪ್ರವೇಶಿಸಿದ್ದು ಮಾತ್ರವೇ ಅಲ್ಲ, ಮುರಪಾಶಗಳನ್ನು ನಾಶಗೊಳಿಸಿದ್ದಾನೆ. ಯಾರಿದು? ಅಬ್ಬಬ್ಬಾ, ಯಾರಿದು? ಬಂದವನು ಕಾಲನಾಗಿರಬಹುದೇ? ಕಾಲನಾದರೆ ನನಗೇನಂತೆ? ಆತನನ್ನು ಯುದ್ಧದಲ್ಲಿ ಸೋಲಿಸಿ ಮೃತ್ಯು ದರ್ಶನ ಮಾಡಿ ಏನು ಕಾಲಾಂತಕನಾಗಿ ಹೋದೇನು? ಅಥವಾ ಕಾಲ ಭೈರವೇನೆ? ಆದರೂ ತೊಂದರೆ ಇಲ್ಲ, ಅವನನ್ನು ಸೋಲಿಸಿ ಅವನ ಆವಾಸ ಸ್ಥಾನಕ್ಕೆ ದಾರಿ ತೋರಿಸಿಕೊಟ್ಟೇನು. ಅಲ್ಲ ಶಂಭುವೆ, ಶೂಲಿಯೇ, ಬರಲಿ, ಯಾರಾದರೂ ಬರಲಿ, ಅವರ ಹಣೆಯಲ್ಲಿ ಬೆವರು ಇಳಿಸಿ ಬಿಡಬಲ್ಲಂತ ಈ ಮುರಾಸರನಿರುವಾಗ ಕಾಲಾದಿಶಾಪಟನು ಬರಲಾರ. ಇವನು ಏನೋ ಶಂಖಧ್ವನಿ, ಎಂತಹ ಧ್ವನಿ! ಅಬ್ಬಬ್ಬಬ್ಬಬ್ಬಬ್ಬಬ್ಬ! ಇಂಥ ಒಂದು ಶಬ್ದ ಪರಿಕರವೇ ನಮ್ಮಲ್ಲಿ ಇಲ್ಲ. ಇಂಥ ಕರ್ಣ ಕಠೋರವಾದ ಶಬ್ದವನ್ನು ಎಬ್ಬಿಸಿ ಈ ಪ್ರಶಾಂತ ನಗರಿಯನ್ನು ಅಶಾಂತಗೊಳಿಸಿದ್ದು ಮಾತ್ರವಲ್ಲದೆ ಈ ಅಪರಾತ್ರಿಯಲ್ಲಿ ಅಪಸವ್ಯವನ್ನು ಉಂಟು ಮಾಡಿದವನು ನೋಡಬೇಕಾಗಿದೆ, ಸೋಲಿಸಬೇಕಾಗ್ತದೆ. ಹೋಗ್ತೇನೆ ಅಂತ ಕಡೆ ಹೋಗ್ತೇನೆ. ಕೇಳಿದವೋ ಮಜವರ್ಣನ ಕೇಳಿದವು ಸಾಹಸಿಯ ಉದಯ
ಬೆಸರಡಗಿಸುವೆನು ಧುರದಿ ಆ ಕುಸುಮಾರಿಯ ಪದದಯದಿ. ಎಲ್ಲ ಎಲ್ಲ ಕರಿಯ ಏನಲ್ಲ ಕರಿ ಮೂತಿಯವನೇ, ಯಾರ ನೀನು? ಈ ಅಲ್ಲದ ವೇಳೆಯಲ್ಲಿ ಹಕ್ಕಿಯ ಹೆಗಲೇರಿಕೊಂಡು ಜೊತೆಯಲ್ಲಿ ಲಲನೆಯನ್ನು ಕೂಡಿಕೊಂಡು ಈ ನಮ್ಮ ಪುರವನ್ನು ಅನುಮತಿ ಇಲ್ಲದೆ ಪ್ರವೇಶಿಸಿದ್ದಿ. ಪ್ರವೇಶಿಸಿದ್ದು ಮಾತ್ರವಲ್ಲದೆ ಮುರಪಾಶಗಳನ್ನು ಕತ್ತರಿಸಿ ಬಿಟ್ಟ ಯಾ ಪಾಪಿ. ಹೌದು, ನೀನೇ ಏನು? ನಾನೇ. ಹೋದರೆ ಹೋಗಲಿ ಬಿಡು, ಈ ಪಾಶವನ್ನು ಮಾಡಿದವನು ನಾನೇ, ಏನು ತೊಂದರೆ ಇಲ್ಲ. ಮತ್ತೂ ತಂದು ಬಂಧಿಸಿ ಏನು, ಆದರೆ ಅದನ್ನು ಸಂಪಾದಿಸಲು ನಾ ಪಟ್ಟ ಬವಣೆ ನೀನೇನರಿವೆಯೋ ಪಾಪಿ. ಅಲ್ಲ, ಯಾರೋ ನೀನು? ನನ್ನ ಅನುಮತಿ ಇಲ್ಲದೆ ಪ್ರವೇಶಿಸಿದ್ದೆ ಅಲ್ಲ, ಬಿಡು. ಇಷ್ಟು ಮಾತ್ರಕ್ಕೆ ನೀನೊಬ್ಬ ಸಾಹಸಿ ಎನ್ನುವ ಹಾಗೆ ವರ್ತಿಸಬೇಡ. ನೋಡು, ಈಗಲೂ ಹೇಳ್ತಾ ಇದ್ದೇನೆ, ಬಿಡು. ನಿನ್ನ ಹೆಸರಡಗಿಸುತ್ತೇನೆ. ಸಾಹಸದಲ್ಲಿ ಈ ಕುಸುಮಾರಿಗೂ ನನ್ನನ್ನು ಗೆಲ್ಲಲು ಅಸಾಧ್ಯ. ಆಗಿರುವಾಗ ತಪ್ಪಾಯಿತು ಎಂದು ಹೇಳಿ ಕಾಲಿಗೆ ಬಿದ್ದು ಶರಣಾಗು. ಅಲ್ಲದೆ ಹೋದರೆ ಎಲ್ಲ ಚೋಟುದ್ದದವನೇ ನನ್ನ ಈ ಆಯುಧದಿಂದ ನಿನ್ನ ದೇಹವನ್ನು ಚೂರು ಚೂರು ಮಾಡಿ ಬಿಸಾಡಿಯನು. ಜಾತಾನ ಜಾತಾನ. ಎಲ್ಲೋ ಮುರಾಸುರ, ನಿನ್ನ ಮಾತು ಅತಿಯಾಯಿತು, ಆದರೆ ಕೃತಿಯಲ್ಲಿಲ್ಲ. ಯಾಕೆ ಬಲ್ಲೆಯ? ನಾನು ನಿನ್ನ ಸಾಮ್ರಾಜ್ಯವನ್ನು ಪ್ರವೇಶಿಸಿ ವರಪೂರಿತವಾಗಿ ಪಡೆದಂತಹ ಆ ಮುರಪಾಶಗಳನ್ನು ಕತ್ತರಿಸಿದಾಗಲೂ ನೀನು ಅದನ್ನು ಅರಿತಿಲ್ಲ. ಅದು ಬಿಟ್ಟು ನನ್ನ ಪಾಂಚಜನ್ಯದ ಶಬ್ದ ಕೇಳಿ ಓಡೋಡಿ ಸಿಡಿಲೆರಗಿದಂತಾಗಿ ಬಂದೆಯಲ್ಲ. ನಿನ್ನನ್ನು ನೀನು ಮೊದಲು ಅರಿತುಕೋ. ಅದನ್ನು ಬಿಟ್ಟು ನನ್ನ ಬಗ್ಗೆ ಆಡಲು ಬರಬೇಡ. ಇದು ನಿನ್ನ ಈ ರೀತಿಯ ವರ್ತನೆ ಸಹಿಸಲಾಸದಳ. ಪರರ ವಸ್ತುಗಳ ಮೇಲೆ ಆಸೆ, ಆಸೆ ಮಾತ್ರವಲ್ಲ ದುರಾಸೆಯೂ ಕೂಡ. ಇಷ್ಟೊಂದು ಮಂದಿ ನಾರಿಯರು ಸೆರೆಯಲ್ಲಿದ್ದರೂ ಕೂಡ ನಿನ್ನೊಳಗೆ ತಕ್ಕ ಶಾಸ್ತಿ ಆಗಲೇಬೇಕೆಂದು ಬಂದವನು ನಾನು. ನಿನ್ನಂತಹ ಖಳರ ಮರ್ದನಕ್ಕಾಗಿ ನಾನೀಗ ಅವತಾರವೆತ್ತಿ ಬಂದಿದ್ದೇನೆ. ಇದು ಈಕೆ ನನ್ನ ಹೆಂಡತಿ. ಇರಲಿ, ಸ್ತ್ರೀ ಪಿತ್ತ ತಲೆಗೇರಿದೆ, ನಿನ್ನನ್ನು ಶಿಕ್ಷಿಸುತ್ತೇನೆ. ಯಾವ ಹೆಣ್ಣು ಯಾರ ಹೆಂಡತಿಯು ನಿಮಗಾಗುತ್ತದೆ? ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಸಂಚು ನಿಮ್ಮದು. ಅದು ಅಲ್ಲದೆ ಕುಡಿದು ಹಸಿಮಾಂಸ ತಿಂದು ಬದುಕುವ ನಿಮ್ಮಿಂದ ಏನಾದರೂ ಒಳ್ಳೆಯದನ್ನು ನಿರೀಕ್ಷಿಸಲು ಸಾಧ್ಯವೇ? ಇಲ್ಲವೇ ಇಲ್ಲ. ಸಾವಧಾನದಿಂದ ಶರಣಾಗು. ಇಲ್ಲವಾದರೆ ನನ್ನ ಚಕ್ರಾಯುಧದ ಒಂದೇ ಏಟಿಗೆ ನೀನು ಬಲಿ ಬೀಳುವೆ. ಉದ್ದಟತನವನ್ನು ಮೀರಿದೆಯಾದರೆ ಇದು ನಿನ್ನ ಒಡೆಯ ನರಕಾಸುರನಿಗೆ ಮಂತ್ರಿಯಾಗಿ ಅವನ ಹಾದಿ ಹಿಡಿದೆಯಾದರೆ ಯಮನಾಲಯಕ್ಕೆ ಅತಿಥಿಯಾಗುವೆ. ಏನು ಯಮನಾಲಯಕ್ಕೆ ಅಟ್ಟುವುದು? ತಂಗಳನ್ನದ ಬುಟ್ಟಿಯನ್ನು ಕಟ್ಟಿಕೊಂಡು ದನಗಳನ್ನು ಕಾಯಾಗಿ ಅಂತ ತಿಳಿದೆಯಾ? ನೀನು ನನಗೆ ಲೆಕ್ಕವೇ ಇಲ್ಲ. ಯಾರು ಬಲ್ಲೆಯ ನಾನು? 3 ಲೋಕವನ್ನು ಗೆದ್ದು ತ್ರಿಲೋಕ ನಾಯಕನು ಎನಿಸಿಕೊಂಡಂತ ವೀರಾದಿ ವೀರ ನರಕಾಸುರನ ಅಮಾತ್ಯವರ ನಾನಾಗಿದ್ದೇನೆ. ಆ ಬ್ರಹ್ಮನ ವರಬಲದಂತೆ ಯಾರಿಂದಲೂ ಅಭೇದ್ಯವಾದಂಥ ಈ ಮುರಪಾಶ ಅದನ್ನು ಯಾರಿಂದಲೂ ಸ್ಪರ್ಶಿಸಲು ಸಾಧ್ಯವಿಲ್ಲ ಎಂತಿರುವಾಗ ನೀನು ಈ ಕಾರ್ಯವನ್ನು ಎಸಗಿದೆ ಎಂದಾದರೆ ಏನೋ ಮರ್ಮಾಜಾಲವಿರಬೇಕು. ಅಷ್ಟು ಮಾತ್ರವೇ ಅಲ್ಲ, ಮಾಯೆಯಂತಿರುವ ಮಾನಿನಿಯನ್ನು ಕರೆದುಕೊಂಡು ಬಂದಿದ್ಯಲ್ಲ. ಏನು ರಣಕ್ಕೆ ಬರುವಾಗ ಈ ನಾರಿಯಿಂದ ಏನು ಪ್ರಯೋಜನ? ಏನೇನೋ ತಂತ್ರಗಳನ್ನು ಹೆಳೆದು ಕಳ್ಳಾಟವನ್ನು ಆಡಲು ಬಂದಿರುವಂಥ ನಿನ್ನನ್ನು ತಡೆಯಲು ಬಂದಿರುವ ರಾತ್ರಿಂಚರ ನಾಯಕನಾದ ನಾನೇ ಮುರಾಸುರ. ನೋಡು, ಈಗಲೂ ಹೇಳುತ್ತಾ ಇದ್ದೇನೆ, ನನ್ನ ಕಾಲಿಗೆ ಬಿದ್ದು ಸರ್ವಾಪರಾಧವಾಯಿತು ಎನ್ನುವ ಹಾಗೆ ಶರಣಾಗು. ಅಲ್ಲದೆ ಹೋದದೆ ನನ್ನ ಈ ಕರದಾಯುಧ ಈ ಹಿಂದೆಯೂ ಗುರಿ ತಪ್ಪಿಲ್ಲ, ಈಗಲೂ ತಪ್ಪಲಿಕ್ಕಿಲ್ಲ. ಬಾ ಮುಂದೆ, ಬಾ ಮುಂದೆ, ಬಾ. ಭಾಮಾದೇವಿ, ಮುರಾಸುರನ ಸಾವಾಯಿತು. ಇನ್ನು ಯಾರು ಬರುತ್ತಾರೋ ನೋಡೋಣ.
ನಿಲ್ಲು ನಮ್ಮ ಭಟರೆಲ್ಲ ಚೆಲ್ಲ ಬಡಿದೆ ಐಸೆ ನಿನ್ನ ಕೊಲ್ಲ ದುಳಿಯರು ಚೆಲ್ಲ ಬಡಿದೆ ಐಸೆ ನಿನ್ನ ಕೊಲ್ಲ ದುಳಿಯೇನು. ಎಲ ಗೋಪರ ಹುಡುಗ, ಏನಲ್ಲ ಇದೇನು ದನಗಳನ್ನು ಮೇಯಿಸುವ ಪ್ರದೇಶವೆಂದು ತಿಳಿದು ಬಂದೆಯಾ ಹೇಗೆ? ತಂಗಳನ್ನದ ಬುತ್ತಿಯನ್ನು ಬಿದಿರ ಕೋಲಲ್ಲಿ ನೇತಾಡಿಸಿಕೊಂಡು ಅದನ್ನು ಹೆಗಲ ಮೇಲೆ ಇಟ್ಟುಕೊಂಡು ಗುಡ್ಡೆಗೆ ದನಗಳನ್ನು ಮೇಯಿಸಿಕೊಂಡು ಹೋಗುವ ಹಾಗೆ ಈ ರಣಕ್ಷೇತ್ರವೆಂದು ತಿಳಿದು ಬಂದೆಯಾ ಹೇಗೆ? ಹಾ 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 ಹಾ, ಅವಳ್ಯಾರೋ ನಿನ್ನ ಬಳಿ ಇರುವವಳು, ಆ ಚೆಂದುಳ್ಳಿ ಚೆಲುವೆ. ಆಕೆಯನ್ನು ಎಲ್ಲಿಂದ ಹಾರಿಸಿಕೊಂಡು ಬಂದೆಯೋ ನೀನು? ನಿನಗೋ 6 ಸರಿ 60 ಸರಿ, ಅವುಗಳ ಮಧ್ಯೆ ವ್ಯತ್ಯಾಸವೇ ತಿಳಿಯದು. ಬಿಡು, ಇದೋ ಸರಿಯಾಗಿ ಕೇಳು. ನೀನು ಯುದ್ಧವನ್ನು ಗೆಲ್ಲುವ ಪರಿ ನನಗೆ ಚೆನ್ನಾಗಿ ತಿಳಿಯಿತು. ಚೆಂದುಳ್ಳಿ ಚೆಲುವೆಯನ್ನು ಎದುರಾಳಿಯ ಎದುರು ನಿಲ್ಲಿಸಿ ಆತ ಆಕೆಯ ಕಡೆಗೆ ಆಕರ್ಷಿತನಾದಾಗ ಮೆಲ್ಲಗೆ ಎದುರಾಳಿಯ ಶಿರವನ್ನು ಕತ್ತರಿಸುವುದು. ಇಲ್ಲಿಯೂ ನಿನ್ನ ಆ ಗೆಲ್ಲುವ ವಂಚನೆಯ ಚಾಳಿಯನ್ನು ಬಿಡಲಿಲ್ಲ ನೋಡು. ಆದರೆ ನನ್ನ ಅಮಾತ್ಯ ಮುರಾಸುರನ ಕೊಲೆಯಲ್ಲಿಯೂ ನೀನು ಅದೇ ರೀತಿಯ ವಂಚನೆಯನ್ನು ಮಾಡಿದ್ದಿ. ನನ್ನ ಬಳಿ ಅದೆಲ್ಲ ನಡೆಯದು. ಯಾಕೆಂದರೆ ಹರಿಹರ ಬ್ರಹ್ಮಾದ್ಯರಿಂದಲೂ ಮರಣಬಾರದ ವರಗಳನ್ನು ನಾನು ಪಡೆದುಕೊಂಡು ಬಂದು ಅಜೇಯನಾಗಿ ಉಳಿದಿದ್ದೇನೆ. ಇದೋ ಸರಿಯಾಗಿ ಕೇಳು. ನಿನ್ನ ಜೊತೆ ಇದ್ದಾಳಲ್ಲ ಆ ಪುಲ್ಲನಯನೆ, ಆಕೆಯನ್ನು ನನ್ನ ಚೆಲ್ಲುವ ಪಾದಕ್ಕೊಪ್ಪಿಸಿ ಶರಣಾಗು. ಯಾಕೆಂದರೆ ಆಕೆ ನಿನಗೆ ಸರಿಯಾದ ಜೋಡಿಯೇ ಅಲ್ಲ. ನೀನೋ ತೊಳೆದಿಟ್ಟ ಕೆಂಡ, ಆಕೆಯೋ ದರ್ಪಣ ಕಪೋಲೆ. ಆಕೆ ಏನಿದ್ದರೂ ನನಗೇ ಸರಿಯಾದ ಜೋಡಿಯಾಗಬಲ್ಲಳು. ಹಾಗಾಗಿ ಹೇಳುತ್ತಾ ಇದ್ದೇನೆ, ಆಕೆಯನ್ನು ನನಗೊಪ್ಪಿಸಿ ನೀನು ಶರಣಾಗು. ನನಗೆ ಹೇಗೂ ಬಂದವನಿದ್ದೀಯ ನೋಡು. ನನ್ನ 16,000 ಕನ್ಯಾಮಣಿಗಳೊಂದಿಗೆ ಈಕೆಯನ್ನು ನಾನು ವಿವಾಹವಾಗುತ್ತೇನೆ. ಆ ಮದುವೆಯ ಊಟವನ್ನು ಮಾಡಿಕೊಂಡೇ ನೀನು ನಿನ್ನ ಪುರಕ್ಕೆ ತೆರಳಬಹುದು. ಅಥವಾ ತುಡುಕಲತ್ನಿಸಿದರೆ ನಿನ್ನನ್ನು ಕೊಂದಾದರೂ ಸರಿ, ಈಕೆಯನ್ನು ವಶಪಡಿಸಿಕೊಳ್ಳುತ್ತೇನೆ. ಏನನ್ನುವಿ? ಎಲ್ಲ ನರಕಾಸುರ, ನಿನ್ನ ನಾಲಗೆ ಕುಲವನ್ನೇ ಹಾಳು ಮಾಡಿತು. ಕೇಳು ಗಿಂದಿ ಕಾದಿ ಮಲ್ಲ ದೈತ್ಯರೆಲ್ಲರ ವಿಧನಲ್ಲಿ ಪೋದರು. ಎಲ್ಲ ನರಕ ದೈತ್ಯನೇ, ಏನೆಲ್ಲ ಮರುಳಾದ ನೀನು ನಿನ್ನ ದುರ್ಳತನದಿಂದಲೇ ಅಧಪತನವನ್ನು ಹೊಂದುವಿ. 16,000 ಕನ್ಯಾಮಣಿಗಳ ಕಣ್ಣೀರೇ ನಿನಗೆ ಮುಳುವಾಗುವುದು. ಆ ಧರೆಯ ಭೂಭುಜರನ್ನೆಲ್ಲ ಸೋಲಿಸಿ ಅವರ ಸೋಲಿನ ಮೇಲೆ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ನೀನು ಒಳ್ಳೆಯನಾಗಲು ಸಾಧ್ಯವೇ ಇಲ್ಲ. ಯಾಕೋ? ಇದು ಆ ಹೆಣ್ಣು ಮಕ್ಕಳ ಪರವಾಗಿ ಅವರ ಧ್ವನಿಯಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಆ ಪತಿತೆಯರನ್ನು ಮೊದಲು ಸಿರೆಯಿಂದ ಬಿಡಿಸು. ಅದೂ ಅಲ್ಲದೆ ಸುರಲೋಕಕ್ಕೆ ದಾಳಿ ಮಾಡಿ ಯಜ್ಞ ಸಂರಕ್ಷಕರಾದ ದೇವತೆಗಳನ್ನು ಸಾಧ್ಯಪಡಿದೆಯಂತೆ. ಹೌದು. ದೇವಮಾತೆಯನ್ನು ಪೀಡಿಸಿದೆಯಂತೆ. ಹೌದಯ್ಯ. ಅದಿತಿ ದೇವಿಯ ಕರ್ಣಕೊಂಡಲ, ವರುಣನ ಮಣಿಶೈಲ ಹಾಗೂ ದಿವದ ಸಂಪತ್ತುಗಳನ್ನು ಮಾತಿಲ್ಲದೆ ಹಿಂತಿರುಗಿಸಿದರೆ ನಿನ್ನನ್ನು ಕ್ಷಮಿಸಿದೇನು. ಇಲ್ಲವಾದರೆ ಇದು ಪರಸತಿ ಪರಧನವನ್ನು ಬಯಸುವವರು ಯಾವಾಗಲೂ ರೌರವ ನರಕವನ್ನೇ ಹೊಂದುತ್ತಾರೆ. ಅಂತಹ ಸ್ಥಿತಿ ನಿನಗೆ ಬರುವುದು ಬೇಡ ಎಂದು ನನ್ನ ಸೂಚನೆ ಕೂಡ. ಇದು ಈಕೆ ನನ್ನ ಹೆಂಡತಿ ಇರಲಿ. ಸಪ್ತಪದಿ ತುಳಿದು ವಿವಾಹವಾಗಿ ಬಂದವಳು ಈಕೆ. ಈಕೆ ಬೆಂಕಿ. ನೀನೇನಾದರೂ ಈಕೆಯನ್ನು ಬಯಸಿದರೆ ನಿನಗೆ ಅಳಿಗಾಲ ಖಂಡಿತ. ಅದು ಅಲ್ಲದೆ ಉದ್ದಟತನವನ್ನು ತೋರದ ಮುಂದೆ ಬಂದರೆ ನಿನ್ನ ತಲೆಯನ್ನು ಹಾರಿಸಿ ಏನು. ಅದೆಷ್ಟೋ ಮಂದಿ ತಾನೇ ಶ್ರೇಷ್ಠರೆಂದು ಹೇಳಿಕೊಂಡು ಬಂದವರಿಗೆ ಪಾಠ ಕಲಿಸಿದೆ ನನ್ನ ಸುದರ್ಶನ. ಇನ್ನಾದರೂ ನೀನು ಸುದರ್ಶನವನ್ನು ಹೊಂದಿ ಯುದ್ಧ ವಿಮುಖನಾಗು, ಇಲ್ಲವಾದರೆ ಸಾಯಲು ಸಿದ್ಧನಾಗು. ನಿನ್ನ ಶೌರ್ಯವೇನಿದ್ದರೆ ಅದು ರಣರಂಗದಲ್ಲೇ ಪರೀಕ್ಷೆ ಆಗಲಿ. ಬಾ ಮುಂದೆ. ಏನು ಸ್ವಾಮಿ ಇದು? ಏನು ಸ್ವಾಮಿ ಸಂಗೀತಾಭ್ಯಾಸವನ್ನು ಮಾಡ್ತಾ ಇದ್ದೀರಿ? ಎಲ್ಲವನ್ನು ಮನೆಯಲ್ಲಿ ಇಟ್ಕೊಳ್ಳೋಣ ಸ್ವಾಮಿ. ನೋಡಿ, ನಾನು ಸತ್ಯಭಾಮೆ ಮಾತನಾಡ್ತಾ ಇದ್ದೇನೆ ಸ್ವಾಮಿ. ನೋಡಿ ಸ್ವಾಮಿ, ಇಲ್ಲಿ ನೋಡಿ, ಆ ದಾನವನ್ನು ಅಬ್ಬರಿಸಿ ಬೊಬ್ಬಿರೀತ ನಮ್ಮ ಮೇಲಿರಲು ಬಂದಿರಗ್ತಾ ಇದ್ದಾನೆ ಸ್ವಾಮಿ. ಅವನನ್ನು ಸಂಹರಿಸಿ ಧರ್ಮವನ್ನು ಪೊರೆಯಿರಿ ಸ್ವಾಮಿ. ಏಳಿ ಸ್ವಾಮಿ, ಹೊರಡಿ.
ಹೋರಾಡಬೇಕೆಂಬ ಅಭಿಲಾಷೆ ಇದೆ. ಆದರೆ ಏನು ಮಾಡುವುದು? ಏನಾಯಿತು ಇಲ್ಲ. ಇದು ಆ ಖಡ್ಗವೆತ್ತಿ ಅಪ್ಪರಿಸುವ ಆತನ ಮುಖವನ್ನು ನೋಡಲು ನಾನು ಅಶಕ್ತನಾಗಿದ್ದೇನೆ ಬಾಮ. ಇದು ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ. ರಣರಂಗದಿಂದ ಓಡಿ ಹೋಗೋಣ. ಓಡಿ ಹೋದರಷ್ಟೇ ನಾವು ಬದುಕುತ್ತೇವೆ, ಜೀವ ಉಳಿಸಿಕೊಳ್ಳುತ್ತೇವೆ. ಹೋಗೋಣ ಬಾ ಬಾ, ರಣರಂಗದಿಂದ ಓಡಿ ಹೋಗೋಣ. ಏನು ಸ್ವಾಮಿ, ಏನಿದು? ಯುದ್ಧ ಕ್ಷೇತ್ರಕ್ಕೆ ಬೆನ್ನು ಹಾಕಿ ಓಡಿ ಹೋಗಲೆ? ಇಲ್ಲ ಸ್ವಾಮಿ, ಮರಳಿ ಹೋಗುವ ಪ್ರಶ್ನೆಯೇ ಇಲ್ಲ. ಹೆಜ್ಜೆ ಮುಂದಿಟ್ಟಾಗಿದೆ, ಮಾಡು ಇಲ್ಲೋ ಮಡಿ ಎಂಬ ಪರಿಸ್ಥಿತಿ ಒದಗಿದೆ. ನೀವು ಹೋರಾಡದಿದ್ದರೇನಂತೆ ಸ್ವಾಮಿ? ನಾನಿಲ್ಲವೇ? ನನ್ನನ್ನು ಕಳಿಸಿ ಸ್ವಾಮಿ. ಬಾಮ, ನೀನು ಹೋಗುವುದೇ? ಹೌದು ಸ್ವಾಮಿ. ನಾನೇ ಹೋಗಿ ಈಗ ಸೋತು ಹೋಗಿದ್ದೇನೆ. ನಿನ್ನಿಂದ ಸಾಧ್ಯವಿಲ್ಲ ಬಾಮ. ಬಾ ಹೋಗೋಣ. ದಾರಿಯಲ್ಲಿ ಹೋಗಿ ದ್ವಾರಕೆಯನ್ನು ಸೇರಿಕೊಳ್ಳೋಣ. ಬಾ ಸ್ವಾಮಿ, ನಿಮ್ಮ ಗೆಲುವೇ ನನ್ನ ಉದ್ದೇಶ ಸ್ವಾಮಿ. ನನಗೆ ಚಕ್ರಾಯುಧವನ್ನು ಅನುಗ್ರಹಿಸಿ ಆಶೀರ್ವದಿಸಿ ಸ್ವಾಮಿ. ನನಗೆ ಕೊಡಿ, ನನಗೆ ಕೊಡಿ. ಹೀಗೆ ಹೇಳುತ್ತಾ ಇರುವೆಯಾ? ಹೌದು. ಸರಿ, ಕಳ್ಳನ ವಧೆಯಿಂದ ಲೋಕಕ್ಕೆ ಒಳಿತಾಗಲಿ. ಇದು ಆಶೀರ್ವದಿಸಿ ಈ ಚಕ್ರಾಯುಧವನ್ನು ನಿನಗೆಯುತ್ತಾ ಇದ್ದೇನೆ. ಹೊರಡು, ಹೋರಾಡು. ಹಾಗೆ ಮುಂದೆ, ಸ್ವಾಮಿ. ನಾನು ನಿನ್ನ ಹಿಂದೆ. ಹಾಗೆ ಆಗಲಿ. ಎಲ್ಲ ನರಕಾಸುರ, ಬಾ, ನನ್ನನ್ನು ಎದುರಿಸು. ನೀನು ರಣಕ್ಕೆ ಬಂದೆಯಾ? ಬಾ. ಎಲೆ ಸುಂದರಿ, ಮೆಚ್ಚಿದೆ ನಿನ್ನ ಶೌರ್ಯಕ್ಕೆ. ಧರ್ಮರಾಜ ಮೆಚ್ಚಿದನು. ಶಾಭಾಸು. ಮೆಚ್ಚಿದನು. ಎಲೆ ತರುಣಿಯ ನಿನ್ನರ ಮನನು. ಧುರದಲ್ಲಿ ಕೈ ಸೋತಿರಲು ನೀ ತಳೆದು ಶಸ್ತ್ರವನ್ನೆದು. ಎಲೆ ಲತಾಂಗಿ, ಗಿರುರೆ ಶಹಬ್ಬಾಸ್, ಮೆಚ್ಚಿದೆ ನಿನ್ನ ಶೌರ್ಯಕ್ಕೆ. ನಿನ್ನಂದದ ವನಿತೆಯರುವಳು ರಣವಿಕ್ರಮಿಯಾದ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುವುದೆಂದರೆ ಏನು? ಲೋಕ ಕೆಟ್ಟಿತೆ ಅಥವಾ ಇದು ಪ್ರಳಯಕ್ಕೆ ಮುನ್ಸೂಚನೆಯೇ? ಏನು, ನೀನು ಈಗಷ್ಟೇ ಆ ನಿನ್ನ ಕೈಲಾಗದ ಗಂಡ ನೆಲ ಕಚ್ಚಿದ್ದಾನಲ್ಲ, ಅವನನ್ನು ನಂಬಿ ನೀನು ಯುದ್ಧಕ್ಕೆ ಬಂದಿದ್ದೀಯಾ? ಅದು ಸುಲಭವೆಂದು ಗ್ರಹಿಸಿದರೆ ಅದು ನಿನ್ನ ಶುದ್ಧ ತಪ್ಪು. ಇದು ನೀನು ನನ್ನೊಂದಿಗೆ ಯುದ್ಧ ಮಾಡಿ ಸೋಲುವುದು ಬೇಡ. ಯಾಕೆಂದರೆ ನಾನು ಈಗಾಗಲೇ ನಿನಗೆ ಸೋತು ಹೋಗಿದ್ದೇನೆ, ನಿನ್ನ ಅಂದಕ್ಕೆ ಸೋತು ಹೋಗಿದ್ದೇನೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ನಿನ್ನ ಆ ಷಂಡ ಗಂಡನನ್ನು ಬಿಟ್ಟು ನನ್ನೊಂದಿಗೆ ಸೇರಿ ಮೇರೆ ಆಗದೇನೆ ನೀರೇ. ಎಲ್ಲ ನರಕ ದೈತ್ಯ, ನಿನಗೆ ಶ್ರೀವರನೇ ಯಾಕೆಯೋ? ನಾನೇ ಸಾಕು. ನಿನ್ನಂದದ ಕಳರನ್ನು ನಿನ್ನಂದದ ಕಳರನ್ನು ಗೆಲ್ಲಲೆನ್ನೇತಕ್ಕೆ ಶ್ರೀವರನು. ಎನ್ನಂದದ ಸ್ತ್ರೀಯರಲ್ಲಿ ನೀ ನಿನ್ನಳಿಯುವೆ ಸಮರದಲ್ಲಿ. ಎಲ್ಲ ದುಷ್ಟ ದಾನವ, ಏನೆಲೆ ಬಾಯಿಗೆ ಬಂದಂತೆ ಬಗಳದಿರು. ಯಾಕೋ? ನಾನು ಶ್ರೀವರನ ಧರ್ಮ ಪತ್ನಿ. ನಿನ್ನಂಥವನಿಗೆ ಒಲಿಯುವವಳೆಲ್ಲ ತಿಳಿಯಿತು. ನೀನು ತ್ರಿವಿಕ್ರಮಿ ಎಂದು ಹೇಳಿಕೊಳ್ಳುತ್ತಾ ಇದ್ದೀಯಲ್ಲ, ಅದು ಸಹಜವೇ? ಅದು ಸಾಧುವಾದುದಲ್ಲ. ಯಾಕೋ? ಪರ್ವತಕ್ಕೆ ಪರ್ವತ ಅಡ್ಡಿ ಇದೆ ಎಂಬ ಹಾಗೆ ನಾನು ನಿನ್ನನ್ನು ಎದುರಿಸಲು ಬಂದಿದ್ದೇನೆ. ನನ್ನ ಶ್ರೀವರನೇನೋ ಸೋತಿರಬಹುದು, ಅದು ಕ್ಷಣಿಕವಾದದ್ದು. ಆತನನ್ನು ಗೆಲ್ಲಿಸಿಕೊಡಲು ನಾನೀಗ ರಣಕ್ಷೇತ್ರಕ್ಕೆ ಶಸ್ತ್ರಾಸ್ತ್ರ ಧಾರಣೆ ಮಾಡಿಕೊಂಡು ಬಂದವಳಿದ್ದೇನೆ. ನಿನ್ನನ್ನು ಗೆಲ್ಲಲು ನಾನೊಬ್ಬಳೇ ಸಾಕು, ತಿಳಿಯಿತು. ಹೆಣ್ಣೊಬ್ಬಳಾಕೆ ನಿನಗೆ, ನನ್ನಂತಹ ಹೆಣ್ಣೊಬ್ಬಳಾಕೆ ನಿನಗೆ ರಣಕ್ಷೇತ್ರದಲ್ಲಿ ಇದುವರೆಗೆ ಎದುರಾಗಿರಲಿಕ್ಕಿಲ್ಲ. ನನ್ನನ್ನು ಗೆಲ್ಲುವ ಕನಸನ್ನು ಕಾಣಬೇಡ. ನೀನಾಗಿ ಶರಣು ಬಂದರೆ ಮಾರಮಣನಲ್ಲಿ ಹೇಳಿ ನಿನಗೆ ಕ್ಷಮೆಯನ್ನು ಕೊಡಿಸುವೆ. ಇಲ್ಲದೆ ಹೋದರೆ ಈ ಚಕ್ರಾಯುಧದಿಂದ ನಿನ್ನ ರುಂಡ ಮುಂಡಗಳನ್ನು ಚೆಂಡಾಡುತ್ತೇನೆ. ಏನೆನ್ನುವೆ? ಎಲೆ ಲತಾಂಗಿ, ಯುದ್ಧ ಕ್ಷೇತ್ರವೆಂದರೆ ಅದು ಸೌಟು ಹಿಡಿದು ಅಡಿಗೆ ಮಾಡಿದ ಹಾಗಲ್ಲ. ಇದು ನೀನು ಹೇಳುವುದೇ ನನ್ನೊಂದಿಗೆ ಯುದ್ಧ ಮಾಡಲು ಬರುತ್ತೀಯೇ ಎಂದು. ಇದು ಅವಸರಿಸಬೇಡ. ಅವಸರದ ತೀರ್ಮಾನ ಅಪಘಾತಕ್ಕೆ ಕಾರಣವಾದೀತು. ಸಿಟ್ಟಿನಲ್ಲಿ ಕೊಯ್ದ ಮೂಗು ಮತ್ತೆ ಸಿಟ್ಟು ಶಾಂತವಾದ ಮೇಲೆ ಬರುತ್ತದೆಯೇ? ಇಲ್ಲವಲ್ಲ. ಹಾಗೆ ಸರಿಯಾಗಿ ಯೋಚಿಸಿ ನಿರ್ಧಾರಕ್ಕೆ ಬಾ. ನಿನ್ನ ಕೆಳಗೆ ಬಿದ್ದಿರುವ ಆ ನಿನ್ನ ಷಂಡ ಗಂಡ ನಿನಗೆ ಬೇಕೋ ಅಥವಾ ತ್ರಿವಿಕ್ರಮಿಯಾದ ನಾನು ನಿನಗೆ ಬೇಕೋ? ಇದನ್ನು ಸರಿಯಾಗಿ ಯೋಚಿಸಿ ನಿರ್ಧಾರಕ್ಕೆ ಬಾ. ಅದು ಅಲ್ಲದೆ ನಮ್ಮ ಪ್ರಾಗ್ಜ್ಯೋತಿಷ ಪಟ್ಟಣ
ದೇವಲೋಕಕ್ಕಿಂತಲೂ ಮಿಗಿಲಾದದ್ದು ಹೆಚ್ಚೇಕೆ. ದೇವಲೋಕದ ಸುವಸ್ತುಗಳನ್ನೆಲ್ಲ ನಾನು ಅಪಹರಿಸಿ ನಮ್ಮ ಪ್ರಾಗ್ಜ್ಯೋತಿಷ ಪಟ್ಟಣದಲ್ಲಿ ಇಟ್ಟಿದ್ದೇನೆ. ಆದ ಕಾರಣ ನೀನು ನನ್ನೊಂದಿಗೆ ಸೇರು. ಅದು ಅಲ್ಲದೆ ನಿನಗೆ ನನ್ನಂತಹ ಗಂಡು ಇನ್ನೊಬ್ಬ ಸಿಕ್ಕಲಿಕ್ಕಿಲ್ಲ. ಹಾಗಾಗಿ ಹೇಳುತ್ತೇನೆ, ಅಳಿವಿಲ್ಲದ ನಾಯಕನಾದ ನನ್ನನ್ನು ಸೇರಿ ಮೆರೆ, ಆ ದುಷ್ಟನನ್ನು ಮರೆ, ಆಗದೇನೆ ನೀರೇ. ಎಲ್ಲ ನರಕ. ಸಾಕು, ನಿಲ್ಲಿಸು ನಿನ್ನ ಅಂಕುಶವಿಲ್ಲದ ಮಾತುಗಳನ್ನು. ಯಾಕೋ ಆಡಬೇಡ, ಬರಿದೇ ಆಡಬೇಡ. 16,000 ಸ್ತ್ರೀಯರ ಶೋಷಿಗರ ಧ್ವನಿಯಾಗಿ ಕೊರಳಾಗಿ ನಾನು ಬಂದವಳಿದ್ದೇನೆ. ಕಾರಾಗೃಹದಲ್ಲಿ ಇರುವವಳು ನನ್ನ ಅಕ್ಕನೋ ತಂಗಿಯೋ ಆಗಿರಬಹುದು. ಅವರನ್ನು ಬಂಧ ಮುಕ್ತಗೊಳಿಸು. ನೋಡು, ನಿನ್ನ ಅಭೇದ್ಯವಾದ ಕೋಟೆಯೊಳಗೆ ನಾವು ಬಂದಿದ್ದೇವೆಂದರೆ ಎಲ್ಲಿದೆಯೋ ನಿನ್ನ ಶಾಸನಗಳು, ಎಲ್ಲಿದೆಯೋ ನಿನ್ನ ವಿಧಿಗಳು. ನಿನ್ನ ವಿಧಿ ಬರಹವನ್ನು ತಿದ್ದಿ ನಿನ್ನನ್ನು ಯಮನಾಲಯ ಕಟ್ಟಲು ನಾನೇ ಸಾಕು ನಿನಗೆ. ಇದು ಕಾರಾಗೃಹದ ಕದಗಳನ್ನು ತೆರೆ, ಆಗ ನಿನಗೆ ಬದುಕುವ ಅರ್ಹತೆ ದೊರೆಯುತ್ತದೆ. ಇಲ್ಲದೆ ಹೋದರೆ ಶ್ರೀವರನೊಂದಿಗೆ ಸೇರಿ ನಿನ್ನಲ್ಲಿರುವ ಮಾತೃಶಕ್ತಿಯನ್ನು ಎಚ್ಚರಿಸಿ ನಿನ್ನನ್ನು ಕೊಂದೇ ಬಿಡುತ್ತೇನೆ. ಜಾಗ್ರತೆ. ಎಲ್ಲ ಹೆಣ್ಣೆ, ನನ್ನಲ್ಲೂ ಅದೇ ಮಾತೃಶಕ್ತಿ ಸದಾ ಜಾಗೃತವಾಗಿದೆ. ನಾನು ಅದಕ್ಕಾಗಿಯೇ ಕಾಯುತ್ತಾ ಇರುವವ. ಹಾಗಾದರೆ ಯುದ್ಧದಲ್ಲೇ ನಿನ್ನನ್ನು ಸೋಲಿಸಿ ನಿನ್ನನ್ನು ಹೇಗೆ ಮದುವೆಯಾಗುತ್ತೇನೆ ನೋಡು. ಬಾ ಮುಂದೆ, ಬಾ ಮುಂದೆ. ಇದೇನನ್ನು ಕಾಣುತ್ತಾ ಇದ್ದೇನೆ ನಾನು, ಇದೇನನ್ನು ಕಾಣುತ್ತಾ ಇದ್ದೇನೆ. ಸತಿ ಪುರುಷರು ಸಮರದಿ ಕತಿಯುಳೆಚ್ಚಡೆ. ಆಶ್ಚರ್ಯ, ಏನಾಶ್ಚರ್ಯ. ಚಕ್ರವನು ಖಳನೆದೆಗೆಸೆಯೇ ಕ್ಷಿತಿ ಕುಮಾರಕನಿಂದ ತನ್ನಯ ಮನದಿಯೋ ಯೋಚಿಸುತ್ತಾ ಶತದಳಾತ್ಮಜ ಇತ್ತ ವರದಲಿ ಶತದಳಾತ್ಮಜ ಇತ್ತ ವರದಲಿ ಕ್ಷಿತಿಯುಳೆನ್ನನು ಗೆಲ್ಲಲು ಮಾತಾ ಪಿತರುಗಳು ಹೊರತಿಲ್ಲ. ಕ್ಷಿತಿಯೊಳೆನ್ನನು ಗೆಲ್ಲಲು ಮಾತಾ ಪಿತರುಗಳು ಹೊರತಿಲ್ಲ. ನಿಶ್ಚಯ ಎನ್ನುತ್ತ ನುತಿಸಿದನು ಕೃಷ್ಣ ಕೃಷ್ಣ ಕೃಷ್ಣ. ಪಾಲಿಸು ನೀ ಎನ್ನ ಗೋಪಾಲ, ಪಾಲಿಸು ನೀ ಎನ್ನ ಗೋಪಾಲ ಬಾಲ. ದಯದಿ ಎನ್ನ ಲೀಲಾ ಮನುಷ್ಯ ವಿಗ್ರಹ ಬಾಲ. ದಯದಿ ಎನ್ನ ಲೀಲಾ ಮನುಷ್ಯ ವಿಗ್ರಹ ದೇವಾ ಕೃಷ್ಣ ಕೃಷ್ಣ ಕೃಷ್ಣ. ಏನನ್ನು ಕಾಣುತ್ತಾ ಇದ್ದೇನೆ ನಾನು, ಏನನ್ನು ಕಾಣುತ್ತಾ ಇದ್ದೇನೆ. ದಂಪತಿ ಜೊತೆಯಾಗಿ ನಿಂತು ಚಕ್ರವನ್ನು ಘಾತಿಸಿದಾಗ ಒಂದೊಮ್ಮೆಗೆ ನಾನು ಮೂರ್ಛೆಗೊಂಡೆನಲ್ಲ. ಮೂರ್ಛೆಯಿಂದ ತಿಳಿದೆದ್ದು ನೋಡುತ್ತೇನೆ. ಏನಾಶ್ಚರ್ಯ, ಏನಾಶ್ಚರ್ಯ.
ನನ್ನೊಂದಿಗೆ ಮಾರ್ಮಲೆತು ಯುದ್ಧಕ್ಕೆ ನಿಂತ ದಂಪತಿ. ಹೌದು, ನಿನಗೆ ಚಕ್ರವನ್ನು ಘಾತಿಸಿದವರು ನಾವೇ ಎಂದು ಹಸನ್ಮುಖರಾಗಿ ಹೇಳುವಂತಿದೆಯಲ್ಲ. ದೇವ ನರ ಉರಗರ ಯುದ್ಧದಲ್ಲಿ ಈ ನರಕ ಎಂದು ಸೋತವನಲ್ಲ, ಅಳುಕಿದವನಲ್ಲ, ನೆಲ ಕಚ್ಚಿದವನಲ್ಲ. ಹಾಗಾದರೆ ಭೂಲೋಕದ ಯಕಶ್ಚಿತ್ ದಂಪತಿಯಿಂದ ನಾನು ಸೋಲುವುದೆಂದರೆ, ಹಾಗಾದರೆ ನಾನು ಕಂಡಂತೆ, ನನ್ನ ಕಣ್ಣಿಗೆ ಕಂಡಂತೆ ಇವರು ಕೇವಲ ನರರಲ್ಲ, ದೇವಾಂಶ ಸಂಭೂತರೇ ಇರಬೇಕು. ಅಬ್ಬಾ ಅಬ್ಬಾ, ಅದೇನು ದಿಟ್ಟ ನಿಲುವು! ಇವರು ನಿಂತ ಟಿವಿಯೇ ಸಾರುತ್ತಾ ಇದೆ ಇವರೇ ಜಗದ್ರಕ್ಷಕರೆಂದು. ಹಾಗಾದರೆ ಇವರು ಯಾರು? ಹೌದು, ನನಗೀಗ ಜ್ಞಾನೋದಯವಾಗುತ್ತಾ ಇದೆ. ಬ್ರಹ್ಮದೇವ ನನಗಿತ್ತ ವರವಾದರೂ ಏನು? ನಿನ್ನ ಜನ್ಮದಾತರು, ನಿನ್ನ ಮಾತಾಪಿತರು ನಿನ್ನೆದುರಿಗೆ ಬಂದಾಗ ನಿನ್ನ ಸಾವು ನಿಶ್ಚಿತ ಎಂದರಲ್ಲವೇ? ಶತದಳಾತ್ಮಜ ನುಡಿದ ಮಾತು ಎಂದು ಸತ್ಯವಾಯಿತು. ಹೌದು, ಇವರೇ ನನ್ನ ತಂದೆ ತಾಯಿಗಳೆಂಬುದು ದಿಟವಾಯಿತು. ಹಾಗಾದರೆ ಈ ಶತಪತ್ರಾಂಕಿತ ಪ್ರಭುವಿನ ಪಾದಕ್ಕೆ ನನ್ನನ್ನು ನಾನು ಸಮರ್ಪಿಸಿಕೊಳ್ಳಬೇಕು. ಓ ಲೋಕದ ತಂದೆಯೇ, ಮಹಾಮಾತೆಯೇ, ಇದೋ ನಿಮ್ಮ ಮಗನಾದ ಈ ನರಕನ ಆದರ ಪೂರ್ವಕ ಪ್ರಣಾಮಗಳು ತಂದೆಯೇ. ನಾನು ಗೈದ ಸರ್ವ ಅಪರಾಧಗಳನ್ನು ಮನ್ನಿಸಿ ನನ್ನನ್ನು ಹರಸಬೇಕು ತಂದೆಯೇ, ಹರಸಬೇಕು. ಕೃಷ್ಣಾಯ ತುಭ್ಯಂ, ಕೃಷ್ಣಾಯ ತುಭ್ಯಂ. ಮಗನೇ ಭೌಮಾಸುರ, ತಂದೆಯೇ, ಭೂಮಿ ತೂಕದ ಶಾಂತತೆಯಿಂದ ಪ್ರಸನ್ನನಾಗಿ ನಿನ್ನನ್ನು ನೀನು ಅರಿತುಕೊಂಡು ಭೂಮಿಗೆ ಭಾರವಾಗಬಾರದು ಎಂದು ತಿಳಿದು ಈ ರೀತಿ ಆಡುತ್ತಾ ನಿನ್ನನ್ನೇ ನೀನು ನಮಗಾಗಿ ಅರ್ಪಿಸಿಕೊಂಡೆ. ಸತ್ಯವಾದ ಲೋಕಕ್ಕೆ ಹಿತವಾಗುವ ಕಾರ್ಯ ಇದಾಗಿದೆಯಪ್ಪ. ಬಾಲ್ಯದಿಂದಲೇ ಅಪ್ಪ ಯಾರು ಅಮ್ಮ ಯಾರು ಎಂದು ತಿಳಿಯದೆ ನೀನು ಅರಸುತ್ತಾ ಇದ್ದಿ ಎಂಬುದನ್ನು ನಾನು ಬಲ್ಲೆ. ನಿನ್ನ ಮನಸ್ಸಿನ ತುಡಿತಕ್ಕ ಅನುಸಾರವಾಗಿ ನಾವೀರ್ವರು ನಿನಗೆ ಪ್ರತ್ಯಕ್ಷರಾಗಿದ್ದೇವೆ. ನಿನ್ನ ಅಚಲ ಭಕ್ತಿಯ ಪ್ರಾರ್ಥನೆ ನಮ್ಮನ್ನು ತಲುಪಿದೆ. ಶ್ರದ್ಧಾ ಭಕ್ತಿಯ ಪ್ರಾರ್ಥನೆಗೆ ನಾವು ನಿನಗೆ ಒಲಿದಿದ್ದೇವೆ. ಇದು ಇನ್ನು ಮುಂದೆ ಬದುಕೆಂಬ ಬಯಲಾಟದಲ್ಲಿ ಇನ್ನೂ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ಅದನ್ನು ಈಡೇರಿಸಿಕೊಳ್ಳುತ್ತೇನೆ. ಕೇಳಿಕೋ ಭಕ್ತ, ಕೇಳಿಕೋ. ಹರಿಯೇ, ನಿನ್ನನ್ನು, ನಿನ್ನ ದಿವ್ಯ ಚರಣಗಳನ್ನು ವೀಕ್ಷಿಸಿದ ಮೇಲೆ ಬದುಕಿನಲ್ಲಿ ಇನ್ನು ಆಸೆಗಳು ಉಳಿಯಲು ಸಾಧ್ಯವೇ ತಂದೆ? ಓ ಭವಸಾಗರದೊಡೆಯನೇ, ಈ ಭವಬಂಧನವೆಂಬ ಸಾಗರವನ್ನು ನಿನ್ನ ಕರುಣೆ ಎಂಬ ಹುಟ್ಟು ಹಾಕಿ ದಡ ಸೇರಿಸುವವನೇ, ನಾ ನಿನಗೆ ಶರಣು ಶರಣು ಎಂದು ಸಹಸ್ರ ಬಾರಿಯಾದರೂ ಹೇಳಿಯೇನು ತಂದೆ. ಅತಿಮಾನುಷ ವಿಗ್ರಹನಾದ ನಿನ್ನ ಚರಣ ವೀಕ್ಷಿಸಿದ ಮೇಲೆ ಭವದ ಯಾವ ಜೀವಿಯೂ ಮತ್ತೆ ಬದುಕಲು ಅಪೇಕ್ಷಿಸದು ತಂದೆ. ಯಾಕೆಂದರೆ ಅದು ಆಧ್ಯಾತ್ಮಿಕತೆಯ ಚರಮಲಕ್ಷ್ಯ, ಪರಮಲಕ್ಷ್ಯ. ಅದನ್ನು ತಲುಪಿದ ಮೇಲೆ ಭವದ ಯಾವ ಜೀವಿಗೂ ಮತ್ತೆ ಬದುಕಲು ಆಸೆ ಉಳಿಯುವುದಿಲ್ಲ ತಂದೆ. ಹುಟ್ಟು ಸಾವು, ಜರೆ ನರೆ, ಬಳಿಕ ಸಾವು, ಇವೆಲ್ಲರ ಪುನರಾವರ್ತನೆಯ ಚಕ್ರದಲ್ಲಿ ನಾನು ಮತ್ತೆ ಮತ್ತೆ ಹುಟ್ಟಿ ಬರಲೊಲ್ಲೆ ತಂದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜಠರಂ ಶಯನೀಯಂ ಇಹ ಸಂಸಾರೇ ಬಲು ದುಃಖಾರೆ ಕೃಪಯಾ ಪಾರೇ ಪಾಹಿ ಮುರಾರೆ. ಸ್ವಾಮಿ, ನೀನು ನನ್ನಲ್ಲಿನ ಆಸೆಗಳನ್ನೆಲ್ಲ ಬತ್ತಿಸಿದೆ ಸ್ವಾಮಿ, ಬತ್ತಿಸಿದೆ. ಆದರೂ ಒಂದು ಆಸೆ ಇದೆ ತಂದೆ. ಏನದು? ಇದುವರೆಗೆ ಕೇವಲ ಲೋಕ ಕಂಟಕನಾಗಿ ಬದುಕಿದನೇ ಹೊರತು ದೇವರ ಪ್ರೀತ್ಯರ್ಥವಾಗಿ ಬದುಕಲು ಸಾಧ್ಯವಾಗಲಿಲ್ಲ ತಂದೆ. ಇಂದು ಶೇಖರನ ದಯೆ, ವಿಧಿಯ ವರಬಲ ಇವು ಯಾವುವು ನನ್ನನ್ನು ಸಾವಿನ ದವಡೆಯಿಂದ ಪಾರು ಮಾಡಲು ಆಗಲೇ ಇಲ್ಲ. ಹಾಗಾಗಿ ತವ ಪದಾಬ್ಜ ಮೂಲದಲ್ಲಿ ನನ್ನನ್ನು ರಜವಾಗಿ ಸೇರಿಸಿಕೋ ತಂದೆ. ತಂದೆಯೇ, ನಿನ್ನ ಈ ಮಗನ ನರಕನ ಕೊನೆಯ ಒಂದು ಆಸೆಯನ್ನು ಈಡೇರಿಸುವೆಯಾ ತಂದೆಯೇ? ಏನದು? ಆಶ್ವೀಜ ಬಹುಳ ತ್ರಯೋದಶಿಯ ನಿಶಿಯೊಳಗೆ ಹೌದು ತಂದೆ, ಈ ಶುಭ ಮುಹೂರ್ತದಲ್ಲಿ ನಿಂದ ಈಕ್ಷಿಸಿದ ಕಾರಣದಿ ದಿನಕ್ಕೆಂದ ಪಿಸರಿಟ್ಟು ವಿಶ್ವದೊಳಗಿರ್ಪ ಮಾನವರು. ಓ ಲಕ್ಷ್ಮೀದವನೇ ಭಕ್ತ, ಭೂಮಿಗೆ ಭಾರವಾದರೂ ವೀರ ಭೌಮಾಸುರನಾಗಿ ಮೆರೆದೆ, ಅತುಲ ಕೀರ್ತಿಯನ್ನೂ ಪಡೆದೆ. ಸರಿ, ಆದರೆ
ಎಲ್ಲರೂ ನನ್ನನ್ನು ಕಂಡು ಹೆದರಿದರೆ ವಿನಃ ಯಾರೂ ಗೌರವಿಸಲಿಲ್ಲ ತಂದೆ. ಕಂಡ ಸ್ತ್ರೀಯರನ್ನೆಲ್ಲ ಪೀಡಿಸಿದೆ. ಅವರಲ್ಲಿ ನನ್ನಮ್ಮ ಇದ್ದಾಳೆಯೇ ಎಂದು ಪರೀಕ್ಷಿಸಿದೆ ತಂದೆ. ಮಾನವನೇ ಆಗಲಿ ಸ್ವಲ್ಪ ಸಂತತಿಯೇ ಆಗಲಿ ಒಂದನ್ನೂ ಬಿಡಲಿಲ್ಲ. ಕೊನೆಗೆ ದೇವ ಮಾತೆಯನ್ನೂ ಬಿಡದೆ ಪೀಡಿಸಿದೆ. ಆದರೆ ನನ್ನಮ್ಮ ಎಲ್ಲೂ ಸಿಗಲಿಲ್ಲ. ಹೀಗಾಗಿ ಲೋಕ ಕಂಟಕನಾದನೇ ಹೊರತು ಲೋಕ ನಾಯಕನಾಗಲಾಗಲಿಲ್ಲ ಸ್ವಾಮಿ. ಇನ್ನು ಮುಂದೆ ಆತ ಅಥವಾ ಅವಳು ನರಕದಂತೆ ಬಾಳದಿರಲಿ. ನರಕನಂತೆ ಬಾಳದೆ ಭಿನ್ನವಾಗಿ ಬದುಕಿ ನರಕಕ್ಕೂ ಸ್ವರ್ಗಕ್ಕೂ ವ್ಯತ್ಯಾಸವನ್ನು ಅರಿತುಕೊಳ್ಳಲಿ ಸ್ವಾಮಿ. ನರಕನಂತೆ ಬಾಳದೆ ಮೋಕ್ಷಾಕಾಂಕ್ಷಿಗಳಾಗಿ ಬದುಕಿ ನಿನ್ನ ನಾಮಸ್ಮರಣೆಯನ್ನು ಹಾಡುವಂತಾಗಲಿ ತಂದೆ. ಈ ದಿನ ನರಕನ ಹೆಸರಿನಲ್ಲಿ ಪ್ರಸಿದ್ಧಿಯಾಗಲಿ ತಂದೆ. ಆ ರವಿ ಶಶಿಯುಳ್ಳ ತನಕ ನನ್ನ ಕೀರ್ತಿ ಭಾಜನನಾಗಲು ನೀನು ನನ್ನನ್ನು ಹರಸಬೇಕು ತಂದೆ. ಭಕ್ತ, ಇದೋ ಆಶ್ವಯುಜ ಶುದ್ಧ ತ್ರಯೋದಶಿ ಕಳೆದು ಚತುರ್ದಶಿ ಪ್ರವೇಶಿಸುವ ಸಂಧಿಕಾಲ. ಈ ನರಕನ ಬದುಕಿನ ಸಂಧ್ಯಾಕಾಲವೂ ಹೌದು ತಂದೆ. ವಿಶ್ವದ ಮಂದಿಯೆಲ್ಲ ಈ ನರಕನನ್ನು ಮರೆತು ನಿನ್ನ ನಾಮಸ್ಮರಣೆಯನ್ನು ಹಾಡುವಂತಾಗಬೇಕು. ಮಂದಿ ಪರಿಶುದ್ಧಾತ್ಮರಾಗಿ ಮಿಂದು ಪುನೀತರಾಗಿ ಹೊಸ ಬಟ್ಟೆಯನ್ನು ಉಟ್ಟು ಅಂತರಂಗ ಬಹಿರಂಗವನ್ನು ಶುದ್ಧಿ ಮಾಡಿಕೊಂಡು ನಿನ್ನ ನಾಮವನ್ನು ಹಾಡುವವರಾಗಬೇಕು ತಂದೆ. ದೀಪದ ಬೆಳಕಿನಲ್ಲಿ ಲೋಕದ ಅಮಾವಾಸ್ಯೆ ಅರ್ಥಾತ್ ತಮಕರಗಿ ಜ್ಯೋತಿಯ ಕಡೆಗೆ ಸಾಗಿ ದೀಪವನ್ನು ಬೆಳಗಿ ದೀಪಾವಳಿಯನ್ನು ಆಚರಿಸುವಂತಾಗಲಿ ತಂದೆ. ಈ ದಿನ ನರಕ ಚತುರ್ದಶಿ ಎಂದೇ ಖ್ಯಾತಿಯಾಗಲಿ. ಇಷ್ಟು ಮಾತ್ರ ಸಾಕು ತಂದೆ. ಇದು ನನ್ನನ್ನು ನಿನ್ನಲ್ಲಿ ಐಕ್ಯಗೊಳಿಸಿ ನನಗೆ ಮೋಕ್ಷ ಮಾರ್ಗವನ್ನು ಕರುಣಿಸು ತಂದೆ. ಜಯ 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 ಜಯ. ಭಕ್ತ ತಂದೆ, ನಿನ್ನಿಚ್ಛೆಯನ್ನು ಎಲ್ಲವನ್ನೂ ಪೂರೈಸುತ್ತೇನೆ. ಈಗ ಮೋಕ್ಷ ಸಾಮ್ರಾಜ್ಯವನ್ನು ಸೂರೆಗೊಳ್ಳುವುದಕ್ಕಾಗಿ ಸಿದ್ಧನಾಗು. ಹಾಗೇ ಆಗಲಿ. ಕೃಷ್ಣ ಗೋವಿಂದ ಮುರಾರಿ ನರಕಸೂದನ ಹರಿನಾರಾಯಣ ಜಯ 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 ಜಯ. ಸಿರಿದೇವಿ, ನೋಡಿದೆಯಾ ಭಕ್ತನ ಭಕ್ತಿಯ ಪರಾಕಾಷ್ಠೆ? ಹೌದು ಭಾಮಾದೇವಿ. ಸ್ವಾಮಿ, ಯಾರಿಗಾದರೂ ಮನ ಮಿಡಿಯುವ ದೃಶ್ಯವಿದು. ಹೌದು, ನಿನ್ನ ಕಣ್ಣ ಕೊನೆಗೆಂಚಿನಲ್ಲಿ ಕಣ್ಣೀರು ಜಿನುಗಿದ್ದನ್ನು ನಾನು ಕಂಡೆ. ಹೌದು ಸ್ವಾಮಿ. ಮಗನೆಂದು ತಿಳಿದಿದ್ದರೆ ನಿನಗೆ ಆತನನ್ನು ಕೊಲ್ಲಲು ಸಾಧ್ಯವಾಗುತ್ತಾ ಇರಲಿಲ್ಲ. ಖಂಡಿತ ಇಲ್ಲ ಸ್ವಾಮಿ. ಹಾಗಾಗಿ ಉದ್ದೇಶಪೂರ್ವಕವಾಗಿಯೇ ನಿನ್ನನ್ನು ಇಲ್ಲಿಗೆ ಕರೆತಂದು ನಾನು ಅವನನ್ನು ಕೊಂದೆ ನೋಡು. ಈತ ಆ ವರಾಹಾವತಾರದ ಬಳಿಕದ ನಮ್ಮ ಸಂತಾನ. ವಿಧಿಯ ವರಕ್ಕನುಗುಣವಾಗಿ ಆತನ ಸಾವಾಗಬೇಕಿತ್ತು. ಹಾಗಾಗಿ ಆತನ ಕೊನೆಗಾಲದ ಆಸೆಯಂತೆ ಅವನಿಗೆ ನಾವಿಲ್ಲಿ ಸಾಯುಜ್ಯ ಪದವಿಯನ್ನು ಕೊಟ್ಟೆವು. ಆತ ಹರಿಪಾದವನ್ನು ಸೇರಿದ ಹರಿ ಚರಣಾಂಘ್ರಿಯಲ್ಲಿ ಲೀನನಾದ. ಹೌದು, ಆತನ ಕೊನೆಗಾಲದ ಆಸೆಯಂತೆ ಇಂದಿನ ಚತುರ್ದಶಿ ಮುಂದೆಂದು ನರಕ ಚತುರ್ದಶಿ ಎಂದೇ ಪ್ರಖ್ಯಾತವಾಗಲಿ. ಪರಸತಿ ಪರಧನವನ್ನು ಬಯಸಿ ಒದ್ದಾಡಿದವನ ಬದುಕು ಇಂದು ಅಂತ್ಯವಾಯಿತು ನೋಡು. ಹೌದು, ಅದು ತ್ರಯೋದಶಿಯ ನಿಶೆಗಿಳಿದು ಚತುರ್ದಶಿಯ ಸಂಧಿಕಾಲ, ಬೆಳಗಾಗುವ ಸಂಧಿಕಾಲ. ರಾತ್ರಿ ಕಳೆದು ಬೆಳಗಾಗುವ ಈ ಸುಮುಹೂರ್ತ ಲೋಕದ ಜನರ ಬದುಕು ನರಕನಂತಾಗದಿರಲಿ ಎಂಬುದಕ್ಕೆ ಬಹುಮನ ವಧೆ ಒಂದು ಪಾಠವಾಯಿತು ನೋಡು. ಹೌದು, ಅದು ಅಲ್ಲಿ ನೋಡಿದೆಯಾ? ಸಹಸ್ರ ಸಹಸ್ರ ಕಂಠಗಳು ನನ್ನನ್ನೇ ಸ್ತುತಿಸುತ್ತಾ ಓಡೋಡಿ ಬರುತ್ತಾ ಇದ್ದಾರಲ್ಲ, ನೋಡಿದೆಯಾ ಭಾಮ? ಹೌದು ಸ್ವಾಮಿ, ಅವರೆಲ್ಲ ಭೂಪತಿ ಕನ್ಯೆಯರು, ನರಕನ ಕೈಸೆರೆಯಾದವರು ಸ್ವಾಮಿ. ಎಲ್ಲರೂ ಪತಿತೆಯರು, ಅನಾಥರಾಗಿದ್ದಾರೆ ಸ್ವಾಮಿ. ಇಷ್ಟು ಮಂದಿ ಷೋಡಶ ಸಹಸ್ರ ಸ್ತ್ರೀಯರಿಗೆ ತಾವು ಸನಾಥನಾಗಿ ನಿಂತು ಅವರ ಅನಾಥ ಪ್ರಜ್ಞೆಯನ್ನು ಅಳಿಸಿ ಹಾಕಿ ಅವರಿಗೆ ಬಾಳು ಕೊಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥನೆ ದೇವ. ಭಾಮಾದೇವಿ, ಸ್ವಾಮಿ, ಭೂಮಿ ಪುತ್ರನ ವಧೆಯಿಂದಾಗಿ ಅವರೆಲ್ಲರೂ ನನ್ನ ಮೇಲೆ ವಿಶ್ವಾಸವಿರಿಸಿಕೊಂಡು ಇಲ್ಲಿಗೆ ಓಡೋಡಿ ಬಂದಿದ್ದಾರೆ. ಹೌದು, ಆದರೆ ನೀನೇನು ಹಾಡುತ್ತೀಯೋ ಎಂಬ ಅಳುಕಿತ್ತು. ಓಹೋ, ನೀನೂ ನನಗೆ ಭರವಸೆ ಕೊಟ್ಟೆಯಲ್ಲ. ಇದು 16,000 ಪತಿತೆಯರನ್ನು ಉದ್ಧರಿಸಿ ಪತಿತೋದ್ಧಾರನಾದೆ. ಅವರೆಲ್ಲರಿಗೂ ನಾಥನಾಗಿ 16,008 ಮಂದಿ ಹೆಂಡಂದಿರ ಪತಿಯಾದೆ. ಇರಲಿ, ಈ ಪ್ರಕರಣದಲ್ಲಿ
ದೇವತೆಗಳು ಕಳೆದುಕೊಂಡಂತಹ ಸುವಸ್ತುಗಳನ್ನು ಅವರಿಗೆ ಮರಳಿಸಬೇಕಾಗಿದೆ. ಹಾಗಾಗಿ ನಾವೀಗ ಸ್ವರ್ಗಕ್ಕೆ ತೆರಳೋಣ. ಹಾಗೆ ಆಗಲಿ ಸ್ವಾಮಿ. ಇಲ್ಲಿನ ಆಡಳಿತವನ್ನು ನರಕಾಸುರನ ಮಗನಿಗೆದ್ದು ನಾವು ಇಂದ್ರ ಲೋಕವನ್ನು ಸಂದರ್ಶಿಸಿ ನಂತರ ದ್ವಾರಾವತಿಗೆ ಮರಳೋಣ. ಬಾ, ಹೋಗೋಣ ಭಾಮ, ಬಾ. ಹಾಗೆ ಆಗಲಿ ದೇವ. ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಗೋವಿಂದಾಯ ನಮೋ ನಮಃ. ಕರದುಳು ಪರಶು ಪಾಶಾಂಕುಶಧಾರಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಕಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಯಕ್ಷಮಂಜುಳ ಕದ್ರಿ ಮಂಗಳೂರು ಬಳಗಕ್ಕೆ ಇವತ್ತು ಇಂತಹ ಒಂದು ಸುಸಂದರ್ಭದಲ್ಲಿ ಈ ಒಂದು ಪ್ರಸಂಗವನ್ನು ಪ್ರಸ್ತುತಪಡಿಸಲು ಅನುವು ಮಾಡಿಕೊಟ್ಟಂತಹ ಎಲ್ಲ ಪರ್ಯಾಯ ಸಾಂಸ್ಕೃತಿಕ ಸಮಿತಿಯ ಪದಾಧಿಕಾರಿಗಳಿಗೂ ಆಯೋಜಕರಿಗೂ ಯಕ್ಷಮಂಜುಳದ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೆಯೇ ಪರ್ಯಾಯ ಪೂಜ್ಯರಾದ ಸ್ವಾಮೀಜಿ ದ್ವಯರಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಲಾಭಿಮಾನಿಗಳೆಲ್ಲರಿಗೂ ನಮ್ಮ ಪ್ರೀತಿಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಇವರ ಅತ್ಯುತ್ತಮ ಕಾರ್ಯಕ್ರಮಕ್ಕಾಗಿ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಇದೀಗ ತಂಡಕ್ಕೆ ಸ್ಮರಣಿಕೆ ಹಾಗೆ ಶ್ರೀಕೃಷ್ಣ ಪ್ರಸಾದ ಮತ್ತು ಅನುಗ್ರಹ ಪತ್ರವನ್ನು ನೀಡಬೇಕಾಗಿದೆ. ನಮ್ಮ ಪರ್ಯಾಯ ಸಮಿತಿಯ ಕೋಶಾಧಿಕಾರಿಯಾಗಿರುವ ಶ್ರೀ ರಂಜನ್ ಕಲ್ಕೂರ್ರು, ಉದ್ಯಮಿ, ಸ್ವಯಂ ಕಲಾವಿದರು, ಜೊತೆಗೆ ಕಲಾ ಪೋಷಕರು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ತುಂಬ ಪ್ರೀತಿಯಿಂದ, ಆಧಾರದಿಂದ, ಗೌರವದಿಂದ ಬನ್ನಿ ಸರ್. ಮೊದಲನೇದಾಗಿ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರುವ ಅಧ್ಯಕ್ಷರು ML ಸಾಮಗ್ರು ದಯವಿಟ್ಟು ವೇದಿಕೆ ಬನ್ನಿ. ನಮ್ಮ ರಂಜನ್ ಕಲ್ಕೂರ್ರ ಜೊತೆ ಸೇರಿಕೊಳ್ಳಿ. ಮೊದಲಿಗೆ ಯಕ್ಷಮಂಜುಳ ಬಳಗದ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಪೂರ್ಣಿಮಾ ಪ್ರಭಾಕರ್ ರಾವ್ ಪೇಜಾವರ ಅವರು ಸನ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಅನುಗ್ರಹ ಪತ್ರವನ್ನು ಹಾಗೆ ಪ್ರಸಾದವನ್ನು ನೀಡಿ ಪರ್ಯಾಯ ಮಹೋತ್ಸವದ ಕೋಶಾಧಿಕಾರಿಯಾಗಿರುವ ಶ್ರೀ ರಂಜನ್ ಕಲ್ಕೂರ್ರು ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಹಾಗೆ ಸಂಸ್ಥೆಯ ನಿರ್ದೇಶಕರು ಹೌದಾ ಮುರಾಸುರನ ಪಾತ್ರ ನಿರ್ವಹಿಸಿದ ಶ್ರೀಮತಿ ಅರುಣಾ ಸೋಮಶೇಖರ್, ಸತ್ಯಭಾಮೆಯ ಪಾತ್ರ ನಿರ್ವಹಿಸಿದ ಶ್ರೀಮತಿ ಅನುಪಮಾ ಪ್ರಭಾಕರ್ ಅಡಿಗ, ನರಕಾಸುರನ ಪಾತ್ರದಲ್ಲಿ ಮಿಂಚಿದ ಶ್ರೀಮತಿ ಪೂರ್ಣಿಮಾ ಪ್ರಶಾಂತ್ ಶಾಸ್ತ್ರಿ, ಜೊತೆಗೆ ಈ ಬಳಗವನ್ನು ನಿರ್ದೇಶನದಲ್ಲಿ ಸಮರ್ಥವಾಗಿ ಮುನ್ನಡೆಸ್ತಾ ಇರುವವರು ನಮ್ಮವರಾದ ಶ್ರೀ ರವಿ ಅಲೆವೂರಾಯ ವರ್ಕಾಡಿ. ಇವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಹಿಮ್ಮೇಳದಲ್ಲಿ ಅತ್ಯಂತ ಸುಶ್ರಾವ್ಯವಾಗಿ ಭಾಗವತಿಕೆಯನ್ನು ನಿರ್ವಹಿಸಿದ ಶ್ರೀಮತಿ ಅಮೃತ ಕೌಶಿಕ್ ರಾವ್, ಚೆಂಡೆಯಲ್ಲಿ ಶ್ರೀ ಸ್ಕಂದ ಕೊನ್ನಾರ್, ಹಾಗೆ ಮದ್ದಳೆಗಾರರಾದ ಶ್ರೀ ಸತ್ಯಜಿತ್ ರಾವ್ ರಾಯ್. ನಿಮ್ಮ ಇಡೀ ತಂಡಕ್ಕೆ ಶುಭವಾಗಲಿ ಅಂತ ಪರ್ಯಾಯ ಮಹೋತ್ಸವ ಸಮಿತಿಯ ಪರವಾಗಿ, ಸ್ವಾಮೀಜಿ ದ್ವಯರ ಪರವಾಗಿ
ಹಾಗೆ ಈ ಕೃಷ್ಣನಗರಿಯ ಎಲ್ಲ ನಾಗರಿಕರ ಪರವಾಗಿ ನಾವು ಹಾರೈಸ್ತಾ ಇದ್ದೇವೆ. ಇದೀಗ ಇಲ್ಲೇ ಮುಂದಿನ ಕಾರ್ಯಕ್ರಮ ನಡೀಲಿಕ್ಕಿದೆ. ಕಲಾಶ್ರೀ ಕದ್ರಿ ಮಂಗಳೂರು ಇವರಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಸಾಂಸ್ಕೃತಿಕ ಸಮಿತಿಯ ಇನ್ನೋರ್ವ ಸದಸ್ಯೆ ಶ್ರೀಮತಿ ಸುಮಿತ್ರಾ ಕೆರೆಮಠ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಎಲ್ಲ ಪ್ರೇಕ್ಷಕರು ಇದೇ ರೀತಿಯಲ್ಲಿದ್ದು ಮುಂದಿನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಬೇಕು, ಅದಕ್ಕೂ ಪ್ರೋತ್ಸಾಹ ನೀಡಬೇಕು ಅಂತ ವಿನಂತಿ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಹಾಯ್ ಅನು ಅಕ್ಕ, ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಕೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಅಕ್ಕ, ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಕೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆದರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲಿ, ಬರ್ಲೆ ಜ್ಯೂಸ್ ಬರ್ಲೆ, ಬರ್ಲೆಗ ಸಂಜೆ ಮರ್ಯಾದೆ. ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲಿ ಇರು. ತಾದ ಕೋಲೆ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂತೇಜ್ ಇದನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದ ಅಂತ ನಮ್ಮಂಚೂರು ಪಾಡ್ದ ಬರ್ಕ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರು ಏ ದೊಡ್ಡ ಪಾಡ್ಲಿತ್ತ ಪಡ್ದು ಪುಡ್ದಿದಿ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೆಲ್ಲ ಯೋಗ ಬೋರ್ಡು ಒಟ್ರಾಸಿ ಬರ್ಪುನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅವು ಎಂಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮೇಲೆ ಹೋಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪೊಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ಪಾವೆ ಗಿಡ
नर्तन गणपतिं भावये आनन्द नर्तन गणपतिं भावये आनन्द नर्तन गणपतिं भावये आनन्द नर्तन गणपतिं भावये परमानन्द नर्तन गणपतिं परमानन्द नर्तन गणपतिं भावये सदानन्द नर्तन गणपतिं भावये परमानन्द नर्तन गणपतिं भावये सदानन्द नर्तन गणपतिं भावये ओंकार गजवदनं परमं परमानन्द नर्तन गणपतिं भावये ओंकार गजवदनं परमं परमानन्द नर्तन गणपतिं भावये परमानन्द नर्तन गणपतिं भावये सदानन्द नर्तन गणपतिं ಅನ್ನಮಯ್ಯ ಅವರ ಕೃತಿಯೊಂದಿಗೆ ಮುಂದಿನ ನೃತ್ಯ ರಾಗ ಗಂಭೀರ ನಾಟ ತಾಳ ಆದಿತಾಳ ಅಲಮೇಲು ಈಕೆ ಸಾಕ್ಷಾತ್ ಲಕ್ಷ್ಮಿಯೇ, ಲಕ್ಷ್ಮಿಯ ಅವತಾರವೆಂದೇ ಹೇಳಬಹುದು. ಈಕೆ ತನ್ನ ಭಕ್ತಿಯನ್ನು ತನ್ನ ಪ್ರೀತಿಯನ್ನು ವೆಂಕಟೇಶ್ವರನಿಗೆ ಅರ್ಪಿಸಲು ಮಾಡುವ ಕಣ್ಣಿನ ಹಾವಭಾವ, ಕೈಯಲ್ಲಿರುವ ಬಳೆಗಳ ನಾದ, ಕಾಲಿನ ಗೆಜ್ಜೆಗಳ ಘಲ್ಘಲ್ ನಾದ, ಸಂಪೂರ್ಣ ಶೃಂಗಾರ ರಸದಿಂದ ತನ್ನ ಅತ್ಯಂತ ಪ್ರಿಯವಾದ ಕೆಂಪು ತಾವರೆಯ ಮೇಲೆ ಕುಳಿತುಕೊಂಡು ತನ್ನ ಸ್ವಾಮಿಯನ್ನು ಭಕ್ತಿಯಿಂದ ಒಲಿಸಿಕೊಳ್ಳುವ ರೀತಿ, ಅವಳ ಈ ಭಕ್ತಿಗೆ ಮೆಚ್ಚಿ ಈಕೆ ತನ್ನ ಲಕ್ಷ್ಮಿಯೇ ಎಂದು ತಿಳಿದು ಸ್ವೀಕರಿಸುವ ಹಾಡು. ಭಾಗವಹಿಸುವವರು ವಿದುಷಿ ಶ್ರೀಮತಿ ಮಯೂರಿ ಶಶಿರಾಜ್ ರಾವ್, ವಿದುಷಿ ಶ್ರೀಮತಿ ವಿದ್ಯಾ ಚಂದ್ರಶೇಖರ್, ಶ್ರೀಮತಿ ಅಂಜನಾದೇವಿ, ಶ್ರೀಮತಿ ಅರ್ಚನಾ ಉಡುಪ, ಶ್ರೀಮತಿ ಸುನೀತಾ ಉಪಾಧ್ಯಾಯ, ಕುಮಾರಿ ಪರ್ಣಿಕಾ. తిరు జవరాల తిత్తెత్తెత్తే తిరు తిరు జవరాల తిత్తెత్తెత్తే ఈ తరళమైన నీ తారహార మధురే తిరు తిరు జవరాల తిత్తెత్తెత్తే ఈ తరళమైన నీ తారహార మధురే తిరు తిరు జవరాల తిత్తెత్తెత్తే
ಮಗ ಸ ಪ ಮಗ ಸ ನಿ ಪ ಮಗ ಸ ಸ ಗ ಸ ಮಗ ಸ ಪ ಮಗ ಸ ನಿ ಪ ಮಗ ಸ ಸ ಗ ಸ ಸ ಮ ಗ ಸ ಪ ಮ ಸ ನಿ ಪ ಸ ಸ ನಿ ಸ ನಿ ಪ ಮಗ ನಿ ಪ ಮಗ ಸ ನಿ ಸ ಗ ಗ ಸ ಗ ಮ ಮ ಮಾಯಿ ಮಾಯಿ ಅಲಮೇಲು ಮಾಂಗಾನಾಚಾರಿ ಮಾಯಿ ಮಾಯಿ ಅಲಮೇಲು ಮಾಂಗಾನಾಚಾರಿ ಮತಿ ಬಾಯನಿ ವೆಂಕಟಪತಿ ಭಟ್ಟ ಪುರಾಣಿ ಮಾಯಿ ಮಾಯಿ ಅಲಮೇಲು ಮಾಂಗಾನಾಚಾರಿ ಮತಿ ಬಾಯನಿ ವೆಂಕಟಪತಿ ಭಟ್ಟ ಪುರಾಣಿ ರೋಯ ಚಿರುಗಚ್ಚಲನಿ ಮೃತಾಲನೇನಿ ರೋಯ ಚಿರುಗಚ್ಚಲನಿ ಮೃತಾಲನೇನಿ ಸೋಯಗಮೈನ ನೀ ಸೊಲ್ಲಪ್ಪು ಚೂಪಮರೆ ರೋಯ ಚಿರುಗಚ್ಚಲನಿ ಮೃತಾಲನೇನಿ ಸೋಯಗಮೈನ ನೀ ಸೊಲ್ಲಪ್ಪು ಚೂಪಮರೆ ತಿರು ತಿರು ಜವರಾಲ ತಿತ್ತಿ ಈ ತರಲಮೈನ ನೀ ತಾರಹಾರ ಮಧುರೆ ತಿರು ತಿರು ಜವರಾಲ ತಿತ್ತಿ ಈ ತರಲಮೈನ ನೀ ತಾರಹಾರ ಮಧುರೆ ತಿರು ತಿರು ಜವರಾಲ ತಿತ್ತಿ ತಿರು ತಿರು ಜವರಾಲ ತಿತ್ತಿ ತಿರು ತಿರು ಜವರಾಲ ತಿತ್ತಿ ತಿರು ತಿರು ಜವರಾಲ ತಿತ್ತಿ ಮುಂದಿನ ರೂಪಕ ಕೃಷ್ಣ ಪಾರಿಜಾತ. ನಿರ್ದೇಶನ ಮತ್ತು ರಚನೆ ಸುಧಾ ವಿ ರಾವ್. ನಟಿಸುವವರು ಕೃಷ್ಣನಾಗಿ ಶ್ರೀಮತಿ ದೀಪಾ ಪ್ರವೀಣ, ರುಕ್ಮಿಣಿ ಶ್ರೀಮತಿ ಗೀತಾ ಪ್ರಸನ್ನ, ಸತ್ಯಭಾಮೆ ಕುಮಾರಿ ಚಂದ್ರಿಕಾ ರಾವ್, ಕೊರವಂಜಿ ಕುಮಾರಿ ಶ್ರದ್ಧಾ ಜೋಗಿತ್ತಾಯ, ನಾರದನಾಗಿ ಶ್ರೀಮತಿ ಸುಧಾ ವಿ ರಾವ್. ಹಾಡುಗಾರಿಕೆ ನಮನ ಉಡುಪ. ನೃತ್ಯದಲ್ಲಿ ಭಾಗವಹಿಸುವವರು ಅರ್ಚನಾ ಉಡುಪ ಮತ್ತು ಪರಿಣಿಕ. ನಾರದ ಮುನಿಯು ಸ್ವರ್ಗದಿಂದ ತಂದ ಪಾರಿಜಾತದ ಹೂವನ್ನು ತನ್ನ ಚೇಷ್ಟೆ ಮಾಡುವ ಖುಷಿಯಿಂದ ಅಪಶ್ರುತಿಯ ಬೀಜವನ್ನು ಬಿತ್ತುತ್ತಾನೆ. ರುಕ್ಮಿಣಿ ಮತ್ತು ಸತ್ಯಭಾಮೆಯರಲ್ಲಿ ಸವತಿ ಮತ್ಸರವನ್ನು ಕೃಷ್ಣ ಹೇಗೆ ಜಾಣ್ಮೆಯಿಂದ ನೋವಾಗದ ರೀತಿಯಲ್ಲಿ ಪರಿಹರಿಸುವ ರೀತಿ. ಈಗ ನಿಮ್ಮ ಮುಂದೆ ಶ್ರೀ ಕೃಷ್ಣ ಪಾರಿಜಾತ. ಕೃಷ್ಣ ಮುಕುಂದ ಮುರಾ ಕೃಷ್ಣ ಮುಕುಂದ ಮುರಾರೇ ಕೃಷ್ಣ ಮುಕುಂದ ಮುರಾರೇ ಜಯ ಕೃಷ್ಣ ಮುಕುಂದ ಮುರಾರೇ ಜಯ ಕೃಷ್ಣ ಮುಕುಂದ ಮುರಾರೇ ಜಯ ಕೃಷ್ಣ ಮುಕುಂದ ಮುರಾರೇ ಕರುಣಾ ಸಾಗರ ಕಮಲಾನಾಯಕ ಕರುಣಾ ಸಾಗರ ಕಮಲಾನಾಯಕ ಕನಕಾಂಬರಧಾರಿ ಗೋಪಾಲ ಕನಕಾಂಬರಧಾರಿ ಗೋಪಾಲ ಕನಕಾಂಬರ
ನಾರದ ಮಹರ್ಷಿ ಅವರು. ಏನು ಇತ್ತ ಕಡೆ ದಯಮಾಡಿಸಬೇಕು. ಬನ್ನಿ, ಇತ್ತ ಬನ್ನಿ. ನಾರಾಯಣ ನಾರಾಯಣ. ಅಲ್ಲ, ನಾನು ಬಂದ ಸಮಯ ಸರಿ ಇದೆಯೋ ಇಲ್ಲವೋ ಎಂದು ಅನ್ನಿಸುತ್ತಾ ಇದೆ. ಅಲ್ಲ, ನನ್ನಿಂದ ತಪ್ಪಾಗಲಿಲ್ಲವಲ್ಲ ಸ್ವಾಮಿ? ಛೇ ಛೇ, ಏನು ಮಾತನಾಡುವಿರಿ ಸ್ವಾಮಿ? ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಕಾರಣವಿಲ್ಲದೆ ಬರುವವರಲ್ಲ ನೀವು. ಏನು ಬಹಳ ಸುಂದರವಾದ ಸುಗಂಧದ ಪರಿಮಳವು ಸುತ್ತಲೂ ಹರಡಿದೆ. ಏನದು? ಸ್ವಾಮಿ, ಸ್ವರ್ಗಲೋಕದ ಇಂದ್ರನಲ್ಲಿಗೆ ಹೋಗಿದ್ದೆ. ಅಲ್ಲಿ ಪಾರಿಜಾತ ಪುಷ್ಪವನ್ನೂ ನೋಡಿದೆ. ಅದು ಅಂತಿಂತ ಪುಷ್ಪವಲ್ಲ, ವಿಶೇಷವಾದ ಗುಣಗಳನ್ನು ಹೊಂದಿರುವಂತಹ ಪುಷ್ಪ. ಹಾಗಾಗಿ ಇದು ನಿನಗೇ ಸೇರಬೇಕಾಗಿದೆ. ಇದು ಸ್ವಾಮಿ, ಪಾರಿಜಾತ ಪುಷ್ಪವನ್ನು ತೆಗೆದುಕೊಳ್ಳಿ. ಆಹಾ, ಎಷ್ಟೊಂದು ಸುಂದರವಾಗಿದೆ. ಹೌದು ಸ್ವಾಮಿ, ಹೌದು, ಬಹಳ ಸುಂದರವಾದ ಪುಷ್ಪವಿದು. ಅಲ್ಲ, ನೀವು ಯಾರನ್ನು ಅತಿಯಾಗಿ ಪ್ರೀತಿಸುವಿರೋ ಅವರಿಗೆ ಇದನ್ನು ಕೊಟ್ಟು ಬಿಡಿ, ನೀಡಿ ಆಗದೆ. ರುಕ್ಮಿಣಿ, ಇದನ್ನು ತೆಗೆದುಕೋ. ಇದನ್ನು ನೀನು ಮುಡಿದರೆ ಇನ್ನೂ ತುಂಬಾ ಸುಂದರವಾಗಿ ಕಾಣುವೆ. ನಾರದ, ಬಹಳ ಸಂತೋಷವಾಯಿತು. ನಾನಿನ್ನು ತೆರಳುತ್ತೇನೆ. ಆಗಲಿ ಸ್ವಾಮಿ, ಆಗಲಿ. ಹೌದು, ನಾನು ಈ ಪಾರಿಜಾತ ಹೂವನ್ನು ಕೃಷ್ಣನಿಗೆ ಕೊಟ್ಟರೆ ಆತ ಅದನ್ನು ರುಕ್ಮಿಣಿಗೆ ಕೊಟ್ಟನಲ್ಲ. ಓಹೋ, ಇರಲಿ, ಈ ವಿಷಯವನ್ನು ಸತ್ಯಭಾಮೆಗೆ ಹೇಳಲೇಬೇಕು. ಹಾಗಾಗಿ ಅತ್ತ ಕಡೆಗೆ ತೆರಳುತ್ತೇನೆ. ನಾರಾಯಣ ನಾರಾಯಣ. ಓಹೋ, ನಾರದರು ಬರಬೇಕು. ಕುಳಿತುಕೊಳ್ಳಿ ನಾರದರೆ. ನಿಮಗೆ ನನ್ನ ನೆನಪಾದದ್ದು ಬಹಳ ವಿಶೇಷವೇ? ನನ್ನಿಂದ ಏನಾದರೂ ಕೆಲಸ ಆಗಬೇಕೇ? ಸತ್ಯಭಾಮೆ, ಅದು ಹಾಗಲ್ಲ. ನಾನು ಈಗ ತಾನೇ ಕೃಷ್ಣನ ಅರಮನೆಯಿಂದ ಬಂದಿರುವೆ. ಅದೇ ಸ್ವರ್ಗಲೋಕದಿಂದ ಬರುವಾಗ ಪಾರಿಜಾತ ಹೂವನ್ನು ತಂದು ಕೃಷ್ಣನಿಗೆ ಕೊಟ್ಟರೆ ಅದನ್ನು ಆತ ರುಕ್ಮಿಣಿಗೆ ಕೊಡುವುದೇ? ಛೇ 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 ಛೇ, ನಿನ್ನ ನೆನಪೇ ಆಗಲಿಲ್ಲವಲ್ಲ ಕೃಷ್ಣನಿಗೆ. ಅಲ್ಲ, ಒಂದು ಹೂವನ್ನಾದರೂ ಇಡಬಹುದಿತ್ತಲ್ಲ ನಿನಗೆ. ಇದರಿಂದ ನನಗೆ ಬಹಳ ಬೇಸರವಾಯಿತು. ಇದನ್ನು ನಿನಗೆ ತಿಳಿಸಬೇಕಲ್ಲ, ಹಾಗಾಗಿ ಇಲ್ಲಿಗೆ ಬಂದದ್ದು. ತೊಂದರೆ ಏನೂ ಇಲ್ಲ, ಬಿಡು. ಏನಂದಿರಿ ನಾರದರೆ? ನನ್ನ ನೆನಪೇ ಆಗಲಿಲ್ಲವೇ? ಎಲ್ಲವನ್ನೂ ರುಕ್ಮಿಣಿಗೆ ಕೊಟ್ಟರೆ? ಇಲ್ಲ, ನೀವಿನ್ನು ತೆರಳಿ ನಾರದರೆ, ತೆರಳಿ. ನಾರಾಯಣ ನಾರಾಯಣ. ಯಾರಲ್ಲಿ ಒಳಗೆ? ಈಗಲೇ ನನ್ನ ಸ್ವಾಮಿಯನ್ನು ಬರಹೇಳಿ. ನನಗೆ ಅವರಲ್ಲಿ ಮಾತನಾಡುವುದಿದೆ. ಏನಿದು? ಇಷ್ಟು ಹೊತ್ತಾದರೂ ಬರಲಿಲ್ಲವಲ್ಲ? ಭಾಮಿ, ಸತ್ಯಭಾಮಿ. ಓಹೋ, ಇಷ್ಟೊಂದು ಕೋಪವೇ? ಏಕೆ ಭಾಮೆ? ಏನು ತಿಳಿಯದವರ ಹಾಗೆ ಕೇಳುತ್ತಿರುವಿರಲ್ಲ? ಅಲ್ಲ, ನನಗೆ ಹೇಗೆ ಗೊತ್ತಾಗಬೇಕು ನೀನು ನನ್ನ ಅತ್ಯಂತ ಪ್ರಿಯವಾದ ಭಾಮೆ ಅಲ್ಲವೇ? ಭಾಮ, ಸತ್ಯಭಾಮ,
ಕೋಪವೇಕೆ ನನ್ನ ಪ್ರಣಯ ಧಾಮ ಭಾಮ ಸತ್ಯಭಾಮ ಕೋಪವೇಕೆ ನನ್ನ ಪ್ರಣಯ ಧಾಮ ಭಾಮ ಸತ್ಯಭಾಮ ಭಾಮ ಸತ್ಯಭಾಮ ನಿನ್ನ ಪ್ರೇಮ ನನ್ನ ಸ್ವರ್ಗ ಸೀಮಾ ಭಾಮ ಸತ್ಯಭಾಮ ಕೋಪವೇಕೆ ನನ್ನ ಪ್ರಣಯ ಧಾಮ ಸತ್ಯವ ಹೇಳುವೆ ಕೇಳೆ ಪ್ರೇಯಸಿ ರಾಣಿಯರೆಲ್ಲರಲ್ಲಿ ನೀನೇ ರೂಪಸಿ ಸತ್ಯವ ಹೇಳುವೆ ಕೇಳೆ ಪ್ರೇಯಸಿ ರಾಣಿಯರೆಲ್ಲರಲ್ಲಿ ನೀನೇ ರೂಪಸಿ ಕೋಪಿಸಿದರು ಅಂದವು ಸಿಡುತ್ತಿದರು ಚಂದವು ಕೋಪಿಸಿದರು ಅಂದವು ಸಿಡುತ್ತಿದರು ಚಂದವು ನಗುತ್ತಿರೆ ನಲಿದಿರೆ ಸ್ವರ್ಗವೇದರೆ ಭಾಮ ಸತ್ಯಭಾಮ ಕೋಪವೇಕೆ ನನ್ನ ಪ್ರಣಯ ಭಾಮ ಸತ್ಯಭಾಮ ಕೋಪವೇಕೆ ನನ್ನ ಪ್ರಣಯ ಧಾಮ ಈಗಲಾದರೂ ನಿನ್ನ ಸಿಟ್ಟು ಕಡಿಮೆ ಆಯ್ತಲ್ಲ ಅಂತ ಕಾಡುತ್ತಾ ಇದೆ ಸತ್ಯಭಾಮೆ. ಸ್ವಾಮಿ, ಕರೆಯನ್ನು ಕಳುಹಿಸಿದರೂ ತುಂಬಾ ತಡವಾಗಿ ಬಂದಿರಲ್ಲ. ಇಷ್ಟೊಂದು ತಾತ್ಸಾರವೇ ನನ್ನಲ್ಲಿ? ಛೇ ಛೇ, ಏನ್ ಮಾತನಾಡುತ್ತಿರುವೆ ಭಾಮೆ? ಸ್ವಾಮಿ, ನಾರದರು ಸ್ವರ್ಗಲೋಕದಿಂದ ತಂದಿದ್ದ ಪಾರಿಜಾತ ಹೂವನ್ನು ಎಲ್ಲವನ್ನೂ ರುಕ್ಮಿಣಿಗೆ ಕೊಟ್ಟಿರುತ್ತೀರಿ. ನನ್ನ ನೆನಪೆಲ್ಲಿ ಬರಬೇಕು? ನಾನು ನಿಮ್ಮ ಹೆಂಡತಿ ಅಲ್ಲವೇ? ಹೋ 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 ಹೋ, ನಿಲ್ಲು ನಿಲ್ಲು. ಯಾಕೆ ಯಾಕೆ ಅದಕ್ಕಾಗಿಯೇ ಇಷ್ಟೊಂದು ಕೋಪ ನನ್ನಲ್ಲಿ? ಅಲ್ಲ, ನೀನು ಬೇರೆ ಅವಳು ಬೇರೆಯೇ? ವಿಚಾರ ಇಷ್ಟೇ ತಾನೆ? ಬಿಡು ಬಿಡು. ಹೂವೇಕೆ, ನಾನು ನಿನಗೆ ಪಾರಿಜಾತ ವೃಕ್ಷವನ್ನೇ ತಂದು ಕೊಡುತ್ತೇನೆ. ಈಗಲಾದರೂ ಸಮಾಧಾನವಾಯಿತೇ? ಇದೋ ಹೊರಟೆ, ನೀನಿನ್ನೂ ಒಳಗಿದ್ದುಕೋ. ಹೌದೇ ಸ್ವಾಮಿ, ನನಗೆ ಪಾರಿಜಾತ ವೃಕ್ಷವನ್ನೇ ತಂದು ಕೊಡುವಿರೋ? ಹೌದು ಭಾಮೆ, ಹೌದು, ಖಂಡಿತವಾಗಿಯೂ ತಂದು ಕೊಡುತ್ತೇನೆ. ಭಾಮೆಯನ್ನು ಸಮಾಧಾನ ಮಾಡಿದ್ದಾಯ್ತು. ಇನ್ನು ರುಕ್ಮಿಣಿಯಲ್ಲಿಗೆ ಹೋಗಬೇಕು. ಬಹಳ ಸಮಯವಾಯಿತು. ಹೀಗೆ ಹೋಗುವ ಬದಲು ವೇಷ ಬದಲಿಸಿ ಹೋದರೆ ಹೇಗೆ? ಸರಿ, ಹಾಗೆಯೇ ಮಾಡುತ್ತೇನೆ. ಕೊರವಂಜಿಯ ವೇಷದಲ್ಲಿ ಅತ್ತ ಕಡೆಗೆ ತೆರಳುತ್ತೇನೆ. ನೋಡೋಣ ಏನು ಮಾಡುತ್ತಾಳೆ ಅವಳು ಅಂದು. ಯಾರದು? ಓಹೋ, ಕೊರವಂಜಿ, ಕಣಿ ಹೇಳುವವಳು. ಯಾವ ಊರಿಗಾದರೂ ಸಾಗಬಲ್ಲೆ ನಮ್ಮ, ಯಾವ ಗಣಿಯಾದರೂ ಸಹ ಹೇಳಬಲ್ಲೆ ನಮ್ಮ. ಯಾವ ಊರಿಗಾದರೂ ಸಾಗಬಲ್ಲೆ ನಮ್ಮ, ಯಾವ ಗಣಿಯಾದರೂ ಸಹ ಹೇಳಬಲ್ಲೆ ನಮ್ಮ. ಹತ್ತು ಮಾಡ ಮಾಡಬಲ್ಲೆ, ಮೋಡಿ ಮಂತ್ರ ಗೈಯಬಲ್ಲೆ, ಕುದುಗೊಣಗಳನ್ನೂ ಬಿಡಿಯಬಲ್ಲೆ ನಮ್ಮ. ಹತ್ತು ಮಾಡ ಮಾಡಬಲ್ಲೆ, ಮೋಡಿ
ಸ್ವಾಮಿಯ ಹಾಗೆ ಕಾಣುತ್ತಿರುವುದಲ್ಲ. ಬಾಗಿಲಿಗೆ ಬಂದೆ ಮಮ್ಮ ಬಾಲಗಿರು ಬನ್ನಿರ ಕೊಚ್ಚಿ ಮನೆ ಕುರವನಿ ನನಗೆ ಕೇಳಿದ ದಿನ 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 ಸ್ವಾಮಿ, ಏನಿದು ಸ್ವಾಮಿ, ಇದೇನಿದು? ಸಾಕು ಸ್ವಾಮಿ. ನನ್ನ ಪರೀಕ್ಷೆಯೇ ನೀವು ವೇಷವನ್ನು ಬದಲಿಸಿದರೆ ನನಗೆ ತಿಳಿಯುವುದಿಲ್ಲವೇ ಸ್ವಾಮಿ? ನೀವು ಎಂದಿದ್ದರೂ ನನ್ನ ಹೃದಯದಲ್ಲಿಯೇ ನೆಲೆಸಿರುವವರಲ್ಲವೇ? ಬನ್ನಿ, ಇತ್ತ ಕಡೆ ಬನ್ನಿ ಸ್ವಾಮಿ. ಹೃದಯೇಶ್ವರಿ, ಇದೋ ಇಲ್ಲಿ ನೋಡು. ನಿನ್ನ ಪ್ರೀತಿ ನನಗೆ ತಿಳಿಯದೆ. ನಾನು ಹೇಳುವುದನ್ನು ಕೇಳು. ಬಾ, ಇಲ್ಲಿ ಕುಳಿತುಕೋ. ನಿನಗೆ ಪಾರಿಜಾತ ಹೂವನ್ನು ಕೊಟ್ಟದ್ದಕ್ಕಾಗಿ ಸತ್ಯಭಾಮೆಯು ನನ್ನಲ್ಲಿ ಮುನಿಸಿಕೊಂಡಳು. ಹಾಗಾಗಿ ಅವಳ ಇಚ್ಛೆಯಂತೆ ಸ್ವರ್ಗಲೋಕಕ್ಕೆ ತೆರಳಿ ಪಾರಿಜಾತದ ವೃಕ್ಷವನ್ನೇ ತೆಗೆದೆ. ಇದರಿಂದ ಕೋಪಗೊಂಡ ದೇವತೆಗಳು ನನ್ನಲ್ಲಿ ಯುದ್ಧವನ್ನು ಮಾಡಿದರು. ಅವರೊಡನೆ ಹೋರಾಡಿ ಜಯವನ್ನು ಗಳಿಸಿ ಪಾರಿಜಾತದ ವೃಕ್ಷವನ್ನು ಸತ್ಯಭಾಮೆಯ ಅರಮನೆಯಲ್ಲಿ ಎತ್ತರದ ಪ್ರದೇಶದಲ್ಲಿ ಅದನ್ನು ಸ್ಥಾಪಿಸಿದೆ. ಎಲ್ಲವೂ ಸುಖಮಯವಾಯಿತು. ರುಕ್ಮಿಣಿ, ಸತ್ಯಭಾಮೆ, ಬಾ, ಎಲ್ಲರೂ ಸಂತೋಷದಿಂದ ಅರಮನೆಯತ್ತ ಹೋಗೋಣ. ಮುಂದೆ ಒಂದು ನೃತ್ಯ ರೂಪಕ ಕೃಷ್ಣ ವೈಭವ ದಾಸವರಣ್ಯರ ಹಾಡುಗಳನ್ನು ಜೋಡಿಸಿರುವ ಈ ರೂಪಕದಲ್ಲಿ ಹಾಡುವವರು ನಮನ ಉಡುಪ, ಗೀತಾ ಪ್ರಸನ್ನ. ಭಾಗವಹಿಸುವವರು ಕುಮಾರಿ ಶ್ರದ್ಧಾ ಜೋಗಿತ್ತಾಯ, ಕುಮಾರಿ ಅವಿನಾ, ಕುಮಾರಿ ಪರಿಣಿಕಾ, ಶ್ರೀಮತಿ ಅರ್ಚನಾ ಉಡುಪ, ಶ್ರೀಮತಿ ಅಂಜನಾ ದೇವಿ, ಶ್ರೀಮತಿ ದೀಪಾ ಪ್ರವೀಣ್.
ಆಡಿದನೋ ಕುಣಿಯ ಆಡಿದನೋ ಕುಣಿಯ ಆಡಿದನೋ ಕುಣಿಯ ಕೊನೆಯದಾಗಿ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಸುದೇವನ ಮಗನಾಗಿ ಜನಿಸಿ ಕಂಸಾದಿ ದೈತ್ಯರನ್ನು ಕೊಂದ ದೇವಕಿಯ ಆನಂದ ಕಂದನಾಗಿ, ಗೋಪಿಯರಿಗೆ ಕೃಷ್ಣನಾಗಿ, ಗೀತಾಚಾರ್ಯನಾಗಿ, ಜಗತ್ತಿಗೆ ಗುರುವಾದ ಶ್ರೀಕೃಷ್ಣನಿಗೆ ನಮೋ ನಮಃ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಬರುವಂತಹ ಕಷ್ಟ ಸುಖಗಳು ನಮ್ಮ ಜೀವನದ ಎರಡು ಮುಖವಿದ್ದಂತೆ, ಗಂಟುಗಳಿದ್ದಂತೆ. ಆದರೆ ಜೀವನವು ಇವತ್ತು ಇದ್ದ ಹಾಗೆ ನಾಳೆ ಇರುವುದಿಲ್ಲ. ಕಳೆದದ್ದು ಮುಂದೆ ಸಿಗುವುದಿಲ್ಲ. ಹಾಗಾಗಿ ಕಷ್ಟ ಬಂತು ಎಂದು ಚಿಂತಿಸದೆ ಎಲ್ಲವೂ ಅಮೃತ ಎಂದು ಆ ಕೃಷ್ಣನನ್ನು ಧ್ಯಾನಿಸುತ್ತಾ ಸತ್ಯನಿಷ್ಠೆ ಭಕ್ತಿಯಿಂದ ಸಾಗಿದರೆ ಆ ಭಗವಂತ ನಮ್ಮ ಕೈಯನ್ನು ಎಂದೂ ಬಿಡುವುದಿಲ್ಲ. ಇದು ಸತ್ಯ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಗೋಪಿಕೆಯರು ಸೀರೆಯ ಗಂಟು ಹಾಕುವಿಕೆ ಹಾಗೂ ಆ ಗಂಟನ್ನು ಬಿಡಿಸುವಿಕೆ, ಮುಂದಿನ ನೃತ್ಯ ಗೋವರ್ಧನ ಗಿರಿಧಾರಿ.
ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಗೋಪಿಕೆಯರು Passion music. ನಾಳೆ ನೀನು ಮದ್ವೆದ ಸಾರಿ ತಕೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ಇಂದಿನ ಕಾರ್ಯಕ್ರಮದ ಎಲ್ಲ ನೃತ್ಯ ಸಂಯೋಜನೆಯನ್ನು ಬಹಳ ಸುಂದರವಾಗಿ ಮಾಡಿರುವ ಶ್ರೀಮತಿ ದೀಪಾ ಪ್ರವೀಣ ಅವರಿಗೆ ತುಂಬಾ ಧನ್ಯವಾದಗಳು. ಅವಕಾಶ ಮಾಡಿಕೊಟ್ಟ ಪುತ್ತಿಗೆ ಶ್ರೀಗಳು ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಆಡಳಿತ ಮಂಡಳಿಯವರಿಗೆ ಅನಂತಾನಂತ ಧನ್ಯವಾದಗಳು. ಕಾರ್ಯಕ್ರಮವನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹಾಯ್ ಅನು ಅಕ್ಕ, ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಕಲಾವಿದರಿಗೆ ಮಠದ ಅನುಗ್ರಹ ದ್ಯೋತಕವಾಗಿ ಪ್ರಮಾಣ ಪತ್ರ ಹಾಗೂ ಪ್ರಸಾದ ನೀಡಿ ಗೌರವಿಸಬೇಕೆಂದು ಮಠದ ದಿವಾನರಾದ ನಾಗರಾಜ ಆಚಾರ್ಯರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಅವರೊಂದಿಗೆ ಪ್ರದೀಪ್ ಕಲ್ಕೂರ್ ಮತ್ತು ಅಡ್ವೊಕೇಟ್ ರಾಘವೇಂದ್ರ ಅವರು, ಸುಬ್ರಹ್ಮಣ್ಯ ಭಟ್ ಎಲ್ಲರೂ ವೇದಿಕೆಗೆ ಬಂದು ಅವರನ್ನು ಪ್ರೋತ್ಸಾಹಿಸಬೇಕಾಗಿ, ಅನುಗ್ರಹ ಪತ್ರ ನೀಡಬೇಕಾಗಿ ಎಲ್ಲರನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ಮೊದಲಾಗಿ ಶ್ರೀಮತಿ ದೀಪಾ ಪ್ರವೀಣ್. ಶ್ರೀಮತಿ ಸುಧಾ ಪ್ರಸಾದ್. ಶ್ರೀಮತಿ ಚಂದ್ರಿಕಾ ರಾವ್. ಶ್ರೀಮತಿ ಸುಶೀಲಾ ಕುಮಾರಿ. ಶ್ರೀಮತಿ ಮಯೂರಿ ಶಶಿರಾಜ್ ರಾವ್. ಶ್ರೀಮತಿ ಸುಶೀಲಾ ಕುಮಾರಿ. ಶ್ರೀಮತಿ ಮಯೂರಿ ಶಶಿರಾಜ್ ರಾವ್. ಶ್ರೀಮತಿ ಚಂದ್ರಿಕಾ ಪ್ರಕಾಶ್ ಭಟ್. ಶ್ರೀಮತಿ ದಿವ್ಯಾ ಕಿರಣ್. ಸುಮಾ ಪದಕನ್ನಾಯ. ಶ್ರೀಮತಿ ಸುನೀತಾ ಉಪಾಧ್ಯಾಯ. ಶ್ರೀಮತಿ ಅಂಜನಾದೇವಿ. ಶ್ರೀಮತಿ ವಿದ್ಯಾ ಚಂದ್ರಶೇಖರ್. ಸುಮತಿ ಶ್ರಗ್ರಿತಾಯ. ಶ್ರೀಮತಿ ಗೀತಾ ಪ್ರಸನ್ನ. ಶ್ರೀಮತಿ ಸುಧಾ ವಿ ರಾವ್. ಶ್ರೀಮತಿ ವಂದನಾ ಸುರೇಶ್. ಶ್ರದ್ಧಾ ಜೋಗಿತಾಯ. ಶ್ರೀಮತಿ ಅರ್ಚನಾ ಉಡುಪ. ಪರ್ಣಿಕಾ ಭಟ್.
ಅವಿನ, ನಮನ ಉಡುಪ, ಅನಂತಕೃಷ್ಣ ಸಿವಿ, ಶ್ರೀಮತಿ ಶರ್ಮಿಳಾ ರಾವ್, ಬಾಲಚಂದ್ರ ಭಾಗವತ್, ಅನುಗ್ರಹ ಪತ್ರ ನೀಡಿ ಗೌರವಿಸಿದ ಎಲ್ಲರಿಗೂ ಮಠದ ಪರವಾಗಿ ಧನ್ಯವಾದಗಳು. बोलो श्री कृष्ण परमात्मा की ಮುಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ಪಾಡಿಗಾರ ಲಕ್ಷ್ಮೀನಾರಾಯಣ ಉಪಾಧ್ಯಾಯ ಅವರು ಮಾಡುತ್ತಾರೆ. ಏನು ಒಂದು ನಿಮಿಷ ಇರಲಿ. ಒಳ್ಳೆ ರಕ್ಲು ಹಾಯ್ ಅನು ಅಕ್ಕ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಕೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಹಾಯ್ ಅನು ಅಕ್ಕ. ಹೇಳು ಪುಟ್ಟ.
ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಉಡುಪಿಯ ಮತ್ತೋರ್ವ ಶ್ರೇಷ್ಠ ಕಲಾವಿದ ವೀಕ್ಷಿತ್ ಕೊಡಂಚ ಅವರು ಉಡುಪಿಯ ಪ್ರಖ್ಯಾತ ತಬಲವಾದಕ ಮಾಧವಾಚಾರ್ಯ ಅವರ ಶಿಷ್ಯ. ಉಡುಪಿಯ ಎಲ್ಲ ವಿವಿಧದ ಸಂಗೀತಗಳಲ್ಲಿ ಅವರು ತನ್ನನ್ನು ತೊಡಗಿಸಿಕೊಂಡು ಉಡುಪಿಯಲ್ಲಿ ಬಹಳ ಹೆಸರುವಾಸಿಯಾದಂತಹ ವೀಕ್ಷಿತ್ ಕೊಡಂಚರಿಗೂ ನಮ್ಮ ಸ್ವಾಗತ ಸಮಿತಿ ಪರವಾಗಿ ಸ್ವಾಗತ. ಕೀಬೋರ್ಡ್ನಲ್ಲಿ ಉಡುಪಿಯ ಭಕ್ತ ಬ್ರದರ್ಸಂತೆ ಹೆಸರುವಾಸಿಯಾದಂತಹ ಶ್ರೀ ರಾಜಾರಾಮ್ ಭಕ್ತರವರು ಇವತ್ತು ಕೀಬೋರ್ಡ್ನಲ್ಲಿ ಶ್ರೀ ದಾಮೋದರವರಿಗೆ ಸಾಥ್ ನೀಡಲಿಕ್ಕಿದ್ದಾರೆ. ಹಾಗೂ ತಾಳದಲ್ಲಿ ಮುನ್ನ ಯಾನೆ ಪ್ರಶಾಂತ್ರವರು ಸಾಥ್ ನೀಡಲಿದ್ದಾರೆ. ಅವರಿಗೆ ದಾಮೋದರವರಿಗೆ ಯಾವಾಗಲೂ ಸಾರಥಿಯಾಗಿ ಅವರೇ ಇರುವವರು. ಎಲ್ಲ ವಾದನ ಕಚೇರಿಗಳಿಗೆ ರಿಕ್ಷಾದಲ್ಲಿ ಕರ್ಕೊಂಡು ಹೋಗುವವರು ಅವರೇ ಮುನ್ನ ಪ್ರಶಾಂತ್ರವರು. ಅವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತ ನೀಡ್ತಿದ್ದೇನೆ. ಹಾಗೂ ರಿದಮ್ ಪ್ಯಾಡ್ನಲ್ಲಿ ಉಡುಪಿಯಲ್ಲಿ ಬಹಳಷ್ಟು ಹೆಸರುವಾಸಿ ಆಗ್ತಾ ಇರುವ ನಮ್ಮ ಕಾರ್ತಿಕ್ ಇನ್ನಂಜೆ ಅವರು ಎಲ್ಲ ಕ್ಷೇತ್ರಗಳಲ್ಲಿ ತಬಲವಾದನವನ್ನು ಮಾಡ್ತಾರೆ, ಮೃದಂಗವಾದನವನ್ನು ಮಾಡ್ತಾರೆ, ಹಾಗೂ ಎಲ್ಲ ವಿವಿಧ ರೀತಿಯ ವಾದ್ಯಗಳನ್ನು ಬಾರಿಸುವುದರಲ್ಲಿ ಅವರು ಪ್ರಖ್ಯಾತರು. ಅವರಿಗೂ ನಮ್ಮ ಸ್ವಾಗತ ಸಮಿತಿಯ ಪರವಾಗಿ ಸ್ವಾಗತ ನೀಡ್ತಾ ಇದ್ದೇನೆ. ಯು ದಾಮೋದರವರು ನಮ್ಮ ಕೃಷ್ಣನ ಮಠದಲ್ಲಿ ಆ ಸ್ಯಾಕ್ಸೋಫೋನ್ ವಾದನ ಅಲ್ಲದೆ ಶ್ರೀಕೃಷ್ಣನನ್ನು ಮಲಗಿಸುವುದೇ ಅವರು ಕೊಳಲು ವಾದನದಲ್ಲಿ. ಪ್ರತಿದಿನ ಅವರನ್ನು ನೀವು 8 ಗಂಟೆಗೆ ಅವರನ್ನು ನೋಡ್ಬೋದು ನೀವು ಮಠದ ಒಳಗೆ. ಹಾಗಾಗಿ ಕೃಷ್ಣನ ಒಟ್ಟಿಗೆ ಯಾವಾಗಲೂ ಅವರು ಇರುವವರು. ಅವರಿಗೆಲ್ಲ ಶ್ರೀದೇವರು ಒಳ್ಳೆಯದನ್ನು ಮಾಡಲಿ. ಅವರು ಇವತ್ತು ನಮ್ಮ ಸುಯೋಗ, ಯಾಕೆಂದರೆ ಇಂಥ ಒಂದು ಜನಸಂದಣಿಯ ಮಕರ ಸಂಕ್ರಮಣದ ಪರ್ವಕಾಲದಲ್ಲಿ ಅವರಿಗೆ ಆ ವೇದಿಕೆ ದೊರಕಿರುವಂಥದ್ದು ಅವರ ಪುಣ್ಯ ಸಹ ಹೌದು. ಹಾಗಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿ ಅವರ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಹಾಯ್ ಅನು ಅಕ್ಕ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ಯಾವುದು ಇದು ಟೇಬಲ್ ಫ್ರೀ ಉಂಟು ಗಡಿ ತಗೊಂಬ ಅರ್ಧ ಗಂಟೆ
ಅಲ್ಲ ಇನ್ನು ಬ್ರಹ್ಮರಥ ಕ್ಯಾಮರಾ ಅಡ್ಡ ಸೈಡ್ ಸೈಡ್ ಅಂತ
ಹಾಯ್ ಅನು ಅಕ್ಕ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲಿ, ಬರ್ಲೆ ಜ್ಯೂಸ್ ಬರ್ಲೆ, ಬರ್ಲೆಗ ಸಂಜೆ ಮರ್ಯಾದೆ. ಏ ಯಾನ್ ಮದ್ವೆ ಮರಿ ಒಂಚೂರು ಮರ್ಯಾದೆ ಕೊರ್ಲಿ ಇರು. ತಾದ ಕೋಲೆ ಒಂದು ನಿನ್ನ ಡ್ರೆಸ್. ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂತೇಜ್. ಇದನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು. ಮದುವೆ ಸ್ವಲ್ಪ ರಕ್ಕಸದ ಹಾಕಿ ಬಾರಿ ಜಾಗ್ರತೆ ಆಡ್ ಬರ ನಿಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದ ಆಡತ್ತ ನಮ್ಮಂಚೂರು ಪಾಡ್ದ ವರ್ಗ ಪೋಯ್ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರಂಡು ಏ ದೊಡ್ಡ ಪಾಡ್ಲೆತ್ತ ಉದಿಯರೆ ಪಾಡ್ತು ಪುಡ್ದಿದಿ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೆಲೆ ಯೋಗ ಬೋರ್ಡು ಒಟ್ರಾಸಿ ಬರ್ಪುನತ್ತೆ ಫೋಟೋಗ್ರಾಫರ್ ಅದೇ ಅನ್ನ दादा alguno ಅವು ಏಗುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮೇಲೆ ಹೋಲೆ
ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪುಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ಪಾವೆ ಆ ಜನ ನಮ್ಮ ಫಿನಿಶ್ ಮಲ್ಪೋಡು ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟನ ಯಾವ ಎಂಕಲ್ಲ ಮದ್ವೆಗ ಬಲೆ ತೈರ ಕೊಂಚೂರು ಸ್ಮೈಲ್ ಕೊರ್ಲಿ ನಿಕುಲ್ದಲ್ಲ ಪಂಡ ಮಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರ್ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಬತ್ತು ಓಡ್ದ ಅಪ್ಪ ನಾನು ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ಹೊರನ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಂಕಂತ ಇನ್ವಿಟೇಷನ್ ಬೈದನೆ ಸೊ ನಿಕ್ಲಿಲ್ಲ ಎನ್ನ ಮುಖ್ಯನ ಇನ್ವಿಟೇಷನ್ ಇಂಕ ಕೊರೊಂದಿಲ್ಲ ನಿಕ್ಲ ಕೈತಲ್ದ ಥಿಯೇಟರ್ ಆಡ್ಬೋದು ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಮಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದ ವೆರಿ ಬೆಸ್ಟ್ ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ ಓಕೆ ಮಿಸ್ಟರ್ ಮದಿಮಾಯೆ ಟೈಟಲ್ ಕೇನಂದ್ರೆ ಮಸ್ತ್ ಎಕ್ಸೈಟಿಂಗ್ ಆಗುಂಡು ಅದನ್ನ ಮತ್ತೊಂದು ವಿಷಯ ಅದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂತ ಓಕೆ ರೆಡಿ 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು ಹೊಗೆಯೋ ಹೊಗೆ ಜ್ಯೂಸ್ ಬರ್ಯಾರ ಸರ್ಬತ್ ಬರ್ಯಾರ ಬರ್ಲೆ ಸರ್ಬತ್ ಬರ್ಲಿ ಬರ್ಲೆ ಜ್ಯೂಸ್ ಬರ್ಲೆ ಬರ್ಲೆಗ ಸಂಜೆ ಬರ್ಯಾರಿ ಏ ಯಾನ್ ಮದ್ವೆ ಮರಿ ಎಂಕೊಂಚೂರು ಮರ್ಯಾದೆ ಕೊರ್ಲಿ ಇರು ದಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ದಾಳ ಪಂತಜ್ ಇದನ್ನ ಸುರುತ್ತ ಪ್ರಯೋಗ ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪಾಡ್ದಾಡತ್ತ ನಮ್ಮಂಚೂರು ಪಾಡ್ದು ಬರ್ಕ ಮೂಲು ಪಾಡ್ರೆ ಅಲ್ಲ ಪಾಡ್ರೆ ಪೂಪು ಪುಡೆಂಗ್ ಪಾಡ್ರಂಡು ಏ ದೊಡ್ಡಕ್ ಪಾಡ್ಲಿತ್ತ ಪಡ್ತು ಪುಡ್ದಿದಿ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೆಲೆ ಯೋಗ ಬೋರ್ಡು ಒಟ್ರಾಸಿ ಬರ್ಪನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅಲ್ವನು ಅವು ಎಂಗುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ அந்த பள்ளிக்கு என்ன பொண்ணு மத்மல் ஓல ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪುಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ಪಾವೆ ಆ ಜನ ನಮ್ಮ ಫಿನಿಶ್ ಮಲ್ಪೋಡು ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟನ ಯಾವ ಎಂಕಲ್ಲ ಮದ್ವೆಗ ಬಲೆ ತೈರ ಕೊಂಚೂರು ಸ್ಮೈಲ್ ಕೊರ್ಲಿ ನಿಕುಲ್ದಲ್ಲ ಪಂಡ
ಮಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರ್ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಗೊತ್ತು ಓಡ್ದ ಅಪ್ಪ ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ವರ್ಣ ಸಿನಿಮಾ ತುಲೆ ಮಿಸ್ಟರ್ ಮದಿಮಾಯ ಎಂಕಂತ ಇನ್ವಿಟೇಷನ್ ಬೈದಿನಿ ಸೊ ನಿಕ್ಲಿಲ್ಲ ಎನ್ನ ಮುಖ್ಯನ ಇನ್ವಿಟೇಷನ್ ಇಂಕ ಕೊರೊಂದಿಲ್ಲ ನಿಕ್ಲ ಕೈತಲ್ದ ಥಿಯೇಟರ್ ಆಡ್ಬೋದು ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಮಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದ ವೆರಿ ಬೆಸ್ಟ್ ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ ಓಕೆ ಮಿಸ್ಟರ್ ಮದಿಮಾಯೆ ಟೈಟಲ್ ಕೇಂದ್ರೆ ಮಸ್ತ್ ಎಕ್ಸೈಟಿಂಗ್ ಆಗುಂಡು ಅದನ್ನ ಮೊದಲೊಂದು ವಿಷಯ ಅದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ ಓಕೆ ರೆಡಿ 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ ಸರ್ಬತ್ ಬರ್ಯಾರ ಬರ್ಲೆ ಸರ್ಬತ್ ಬರ್ಲಿ ಬರ್ಲೆ ಜ್ಯೂಸ್ ಬರ್ಲೆ ಬರ್ಲೆಗ ಸಂಜೆ ಬರ್ಯಾರಿ ಏ ಯಾನ್ ಮದ್ವೆ ಮರಿ ಎಂಕೊಂಚೂರು ಮರ್ಯಾದೆ ಕೊರ್ಲೆ ಇರು ತಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಾಳ ಪಂತಜ್ ಇದನ್ನ ಸುರುತ್ತ ಪ್ರಯೋಗ ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ
ಜನರಲ್ಲಿ ಆಧ್ಯಾತ್ಮಿಕತೆಯನ್ನು ಮಾತ್ರವಲ್ಲದೆ ನೈತಿಕತೆಯ ಜೀವನದ ಪರಿಯನ್ನು ದಾಸರು ಜನಸಾಮಾನ್ಯರ ಭಾಷೆಯಲ್ಲಿ ಜನರಿಗೆ ಮನದಟ್ಟುವಂತೆ ಬಹಳ ಸರಳವಾಗಿ ಅವರ ಸಾಹಿತ್ಯದಲ್ಲಿ ವಿವರಿಸಿದ್ದಾರೆ. ಇದರಲ್ಲಿ ಅವರ ಸಾಮಾಜಿಕ ಕಳಕಳಿ ಮತ್ತು ಧರ್ಮ ಮಾರ್ಗದಲ್ಲಿ ಬದುಕಿ ಎಂದು ತಿಳಿ ಹೇಳಿರುವುದು ಕಾಣಬರುತ್ತದೆ. ಇದೀಗ ತಮ್ಮ ಮುಂದೆ ಅಂತರಂಗ ಶುದ್ಧಿ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ. ತಾನು ಉಣ್ಣದ ಪದರಿಗಿಕ್ಕದ ಧನವಿದ್ದೇತಕ್ಕೆ, ಮಾನವೀನನಾಗಿ ಬಾಳುವ ಮನುಜನೇತಕ್ಕೆ. ತಾನು ಉಣ್ಣದ ಪದರಿಗಿಕ್ಕದ ಧನವಿದ್ದೇತಕ್ಕೆ, ಮಾನವೀನನಾಗಿ ಬಾಳುವ ಮನುಜನೇತಕ್ಕೆ. ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕ್ಕೆ, ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕ್ಕೆ. ಮಾನಿನಿಯ ತೊರೆದವಗೆ ಹೋಗವೇತಕ್ಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ.
ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ.